श्रीरङ्गराजचरणाम्बुज राजहंसं श्रीमत्पराङ्कुश पदाम्बुज भृङ्गराजं श्रीभट्टनाथ परकाल मुखाब्जमित्रं श्रीवत्सचिह्न शरणं यतिराजमीडे श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिहताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजनिगणितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुवै आण्डाळरङ्गर्क्कु पन्न विरुप्पाவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நான் கடவா வண்ணமே நல்கு. அங்கண்மாஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம் கிங்கிணிவாய் செய்த தாமரை பூ போலே சங்கண் சிரிச்சிறிதே எம்மேல் விழியாவோ திங்களும் ஆதித்தியனும் எழுந்தார் போல அங்கனிரண்டும் கொண்டு எங்கள் மேல் நோக்குரியே எங்கள் மேல் சாபம் இழிந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಅಖಿಲ ಹೇ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಪರಾತ್ಪರನಾದ ಆ ಸರ್ವೇಶ್ವರನನ್ನ ಆಂಡಾಳ್ ಅವನ ಕಲ್ಯಾಣ ಗುಣಗಳನ್ನು ಕೊಂಡಾಡಿ ಸುಪ್ರಭಾತವನ್ನು ಗಾನ ಮಾಡುತ್ತಾ, ಹೇ ಭಗವನ್, ನಿನ್ನ ಚರಣಾರವಿಂದಗಳಲ್ಲಿ ನಾವು ಶರಣಾಗತರಾಗಿ ಬಂದಿದ್ದೇವೆ. ಯಾವ ರೀತಿ ವಿಭೀಷಣ ಎಲ್ಲವನ್ನ ಬಿಟ್ಟು ನಿನ್ನ ಬಳಿಗೆ ಬಂದೆ ರಾಮ ಅಂದ. ತೆಕ್ವಾ ಪುತ್ರಾಶ್ಚ ದಾರಾಂಶ್ಚ ಎಲ್ಲವ ಮಿತ್ರಾಣಿ ಚ ಧನಾನಿ ಚ. ಹೇ ರಾಮ, ನಾನು
ಲಂಕೆಯನ್ನ, ಪತ್ನಿಯನ್ನ, ಪುತ್ರರನ್ನ, ಧನವನ್ನ, ಮಿತ್ರರನ್ನ ಎಲ್ಲರನ್ನ ಬಿಟ್ಟು ನಿನ್ನ ಬಳಿಗೆ ಬಂದೆ ಅಂತಾನೆ ರಾಕ್ಷಸನಾದ ವಿಭೀಷಣ. ಅವನು ಯಾವ ಜಾತಿ ಏನು ಅದೆಲ್ಲ ಅಲ್ಲಿ ಕೇಳಲಿಲ್ಲ. ಅವನು ರಾಕ್ಷಸನಾದವನು. ಅವನು ರಾಮನ ಬಳಿಯಲ್ಲಿ ಶರಣಾಗತನಾಗಿ ಬಂದ. ಹಾಗೆ ಬಂದಾಗ ರಾಮನಿಗೆ ಒಂದು ಸಂದೇಹ, ಅಯ್ಯೋ ಇದೆಲ್ಲ ಬಿಟ್ಬಿಟ್ಟು ಬಂದೆ ಅಂತ ಈ ವಿಭೀಷಣ ಏನಾದರೂ ಸಂಕಟ ಪಡ್ತಾ ಇದ್ದಾನ, ಎಲ್ಲ ಬಿಟ್ಬಿಟ್ಟು ನಿನ್ನ ಹತ್ರ ಬರಬೇಕಾಯ್ತು ಎಂಬುದಾಗಿ ಏನಾದರೂ ಈ ವಿಭೀಷಣ ಭಾವಿಸಿದ್ದಾನ ಎಂಬ ಹಾಗೆ ರಾಮ ವಿಭೀಷಣನ ಮುಖವನ್ನು ನೋಡ್ತಾನಂತೆ. ರಾಮನ ನೋಟದ ಅರ್ಥವನ್ನ ತಿಳಿದುಕೊಂಡ ವಿಭೀಷಣ ಏನ್ ಹೇಳ್ತಾನೆ, ರಾಮ ಅವೆಲ್ಲ ಬಿಟ್ಟು ಬಂದೆ ಎಂಬುದಾಗಿ ನನಗಾವ ಚಿಂತೆಯೂ ಇಲ್ಲ. ಕಾರಣ ಅಲ್ಲಿ ಬಿಟ್ಟು ಬಂದದಲ್ಲ ಬೇರೆ ಬೇರೆ, ಪತ್ನಿ ಬೇರೆ, ಪುತ್ರ ಬೇರೆ, ಮಿತ್ರ ಬೇರೆ, ಧನ ಬೇರೆ, ಲಂಕೆ ಬೇರೆ, ಇದೆಲ್ಲ ಬೇರೆ 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 ವ್ಯಕ್ತಿಗಳು, ವಸ್ತುಗಳು. ಆದರೆ ಅವೆಲ್ಲವೂ ಒಂದಾಗಿ ಇರ್ತಕ್ಕಂತಹ ನಿನ್ನನ್ನ ಪಡೆದನಲ್ಲ. ಭವದ್ಗತಂ ಮೇ ರಾಜ್ಯಂಚ ಜೀವಿತಂಚ ಸುಖಾನಿಚ. ಅಲ್ಲಿ ಬಿಟ್ಟು ಬಂದದ್ದೆಲ್ಲವೂ ಕೂಡ ನಿನ್ನ ರೂಪದಲ್ಲಿ ನನಗಿಲ್ಲಿ ಇದೆಯಲ್ಲವಾ ಅಂತಾನೆ. ಅಲ್ಲಿ ಎಲ್ಲ ಬೇರೆ ಬೇರೆ, ಇಲ್ಲಿ ಎಲ್ಲವೂ ಒಂದಾಗಿದೆ ನಿನ್ನಲ್ಲಿ. ಭವದ್ಗತಂ ಮೇ ರಾಜ್ಯಂಚ ಜೀವಿತಂಚ ಸುಖಾನಿಚ ಅಂತಾನೆ ವಿಭೀಷಣ. ಆ ರೀತಿ ಈ ಗೋಪಿಕೆಯರು ಹೇಳ್ತಾರೆ, மாத்தார் உனக்கு வதித்தொலைந்து உன்வாசல் கண் ಆತ್ತಾದು ಬಂದು ಉನ್ನಡಿ ಪಣಿಯುಮಾ ಪೋಲೆ. ಆ ಶತ್ರುಗಳೆಲ್ಲರೂ ಕೂಡ ನಿನ್ನ ಬಾಣಕ್ಕೆ ಸೋತು ಅವರು ಬರ್ತಾರೆ. ಆದರೆ ನಾವುಗಳು ನಿನ್ನ ಗುಣಕ್ಕೆ ಸೋತು ಬಂದೆವು. ಈ ಆತ್ಮ ನಿನಗೆ ದಾಸಭೂತವಾದದ್ದರಿಂದ ಆತ್ಮ ಸ್ವರೂಪಕ್ಕೆ ಅನುಗುಣವಾಗಿ ನಾವು ನಿನ್ನ ಬಳಿಗೆ ಬಂದೆವು. ಪರಮಾತ್ಮ ಬಂದ ಜಾಗಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲದಂತೆ ಬಂದಿದ್ದೇವೆ. ನೀನು ಸ್ವೀಕಾರ ಮಾಡಿದ್ರು ಮಾಡು, ಬಿಟ್ರು ಬಿಡು. ಬಂದ ಜಾಗಕ್ಕೆ ಹಿಂತಿರುಗಿ ಹೋಗುವವರು ನಾವಲ್ಲ ಪರಮಾತ್ಮ. ಅನನ್ಯ ಗತಿಗಳು, ನೀನೇ ಗತಿ. ನೀನು ಬಿಟ್ರೆ ಪ್ರಾಣನಾದರೂ ಇಲ್ಲೇ ಬಿಡ್ತೀವಿ ಹೊರತು ಎಲ್ಲಿಂದ ಬಂದೆವೋ ಅಲ್ಲಿಗೆ ಹಿಂತಿರುಗಿ ಹೋಗುವವರು ನಾವಲ್ಲ ಎಂಬ ಹಾಗೆ ಪೋತ್ತಿ ಪುಹಂಡು ನಮ್ಮ ಸ್ವರೂಪವೇ ನಿನಗೆ ಮಂಗಳಾಶಾಸನ ಮಾಡುವುದು. ಅದರಂತೆ ನಿನಗೆ ಮಂಗಳಾಶಾಸನ ಮಾಡುತ್ತಾ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಬಾಗಿಲಿಗೆ ನಾವು ಬಂದೆವು ಪರಮಾತ್ಮ ಎಂಬುದಾಗಿ ಆಂಡಾಳ್ ತಮ್ಮ ಆಕಿಂಚನ್ಯ, ಅನನ್ಯಗತಿತ್ವ ಇತ್ಯಾದಿಗಳೆಲ್ಲವನ್ನ ಕೃಷ್ಣನ ಮುಂದೆ ನಿರೂಪಣೆ ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮ ಇವರ ಆಂತರ್ಯವನ್ನ ಇನ್ನೂ ಅರಿಯಬೇಕು. ಕಾರಣ ಎಷ್ಟೆಷ್ಟು ನಾವು ಪರಮಾತ್ಮನ ಮುಂದೆ ನಿವೇದನೆ ಮಾಡಿದರೂ ಕೂಡ ಆ ನಮ್ಮ ಅಂತರಂಗದಲ್ಲಿ ಆ ಪರಿಪೂರ್ಣವಾದ ಪರಮಾತ್ಮನನ್ನ ಆಶ್ರಯ ಮಾಡಿದ ಭಾವ ಇರಬೇಕಲ್ವಾ. ಆ ಭಾವ ಶುದ್ಧಿ ಅದನ್ನ ಪರಮಾತ್ಮ ನೋಡ್ತಾನೆ. ಆ ಭಾವ ಶುದ್ಧಿ ಇದೆಯಾ ಇವರಲ್ಲಿ? ನಾನೇನೋ ನಿನ್ನ ಬಳಿಗೆ ಬಂದ್ಬಿಟ್ಟೆ, ಸ್ವೀಕಾರ ಮಾಡಿಬಿಡು ಅಂದ್ರೆ ಸ್ವೀಕಾರಕ್ಕೆ ಇವರು ಯೋಗ್ಯರ ಎಂಬುದನ್ನ ಪರಮಾತ್ಮ ಅರಿಯಬೇಕಲ್ಲವಾ. ಕಾರಣ ಮೋಕ್ಷ ಎಂಬತಕ್ಕಂತಹದ್ದು ಅಪೂರ್ವವಾದ ಒಂದು ಪುರುಷಾರ್ಥ. ಆ ಮೋಕ್ಷ ಲೋಕಕ್ಕೆ ಹೋದವನು ಮತ್ತೆ ಈ ಲೋಕಕ್ಕೆ ಬರೋಲ್ಲ. ನ ಚ ಪುನರಾವರ್ತತೆ ನ ಚ ಪುನರಾವರ್ತತೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟವನು ತಿರುಗಿ ಇಲ್ಲಿ ಬರೋಲ್ಲ ಅಂತ ವೇದಗಳೇ ಹೇಳ್ತಾ ಇದೆ. ವೇದಗಳು ಮುಕ್ತನಾದವನು ಮತ್ತೆ ಸಂಸಾರಕ್ಕೆ ಬರೋಲ್ಲ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿಗೆ ಹೋದವನಿಗೆ ಇಲ್ಲಿ ಆಸೆ ಪೂರ್ಣ ಹೋದರೇನೆ ಅಲ್ಲಿ ಅವನು ಇರಬಲ್ಲ. ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಇಲ್ಲಿ ಬರಬೇಕು ಅನ್ಸಿದ್ರೆ ಬರುವುದಕ್ಕೆ ಮಾರ್ಗವಿಲ್ಲ. ಪೆರಿಯಾಳ್ವಾರ ಹೇಳ್ತಾರೆ, ಎತ್ತಿ ವೈತ್ತಿ ಏಣಿ ವಾಂಗಿ ಅಂತಾರೆ. ಹತ್ತಿ ಹೋಗುವುದಕ್ಕೆ ಮಾತ್ರ ಏಣಿ ಅಂತೆ, ಇಳಿಯುವುದಕ್ಕೆ ಏಣಿ ಇಲ್ಲ. ಎತ್ತಿ ವೈತ್ತು ಏಣಿ ವಾಂಗಿ ಇನ್ಬಿಟ್ರು, ಏಣಿ ಇಲ್ಲ ಇಳಿದು ಬರುವುದಕ್ಕೆ. ಅಂತಹ ಪುರುಷಾರ್ಥವನ್ನ ಅಪುನರಾವೃತ್ತಿ ಲಕ್ಷಣವಾದ ಪುರುಷಾರ್ಥ ಮತ್ತೆ ಸಂಸಾರ ಮಂಡಲದ ಈ ಬೇನೆಯಲ್ಲಿ, ನೋವಿನಲ್ಲಿ, ಅಸಖ್ಯದಲ್ಲಿ, ಜಿಗುಪ್ಸೆಯಲ್ಲಿ ಎಂದೂ ಬೀಳದಂತಹ ಪರಿಪೂರ್ಣ ಬ್ರಹ್ಮಾನಂದದ ಲೋಕಕ್ಕೆ ಹೋಗಬೇಕು ಅಂದ್ರೆ ಅವನಿಗೆ ಎಷ್ಟರ ಮಟ್ಟಿಗೆ ಇಲ್ಲಿನ ವಿಷಯದಲ್ಲಿ ಜಿಹಾಸೆ ಇದೆ ಅದನ್ನ ಪರಮಾತ್ಮ ಮತ್ತೆ ಮತ್ತೆ ನೋಡ್ತಾನಲ್ಲವ. ಅದಕ್ಕಾಗಿ ಇವರ ಅಂತರಂಗವನ್ನ ಇನ್ನೂ ಸ್ವಲ್ಪ ಶೋಧನೆ ಮಾಡೋಣ ಎಂಬತಕ್ಕಂತಹ ಒಂದು ದೃಷ್ಟಿಯಿಂದ ಪರಮಾತ್ಮ ಮಾತನಾಡದೆ ಮೌನವಾಗಿ ಇದ್ದಾಗ ಈಗ ಈ ಗೋದಾಗೋಟಿ ಹೇಳ್ತಾರೆ, ಹೇ ಪರಮಾತ್ಮ, ನಾವು ಹೇಗೆ ಬಂದಿದ್ದೇವೆ ಗೊತ್ತಾ ಎಂಬುದಾಗಿ ಒಂದು ದೃಷ್ಟಾಂತದ ಮೂಲಕ ತಾವು ಬಂದಂತಹ ಪ್ರಕಾರವನ್ನ ಪರಮಾತ್ಮನಿಗೆ ನಿರೂಪಿಸಿ ಪರಮಾತ್ಮನ ಹೊರತಾಗಿ ತಮಗೆ ಅನ್ಯ ಗತಿಯೇ ಇಲ್ಲ ಎಂಬ ಭಾವ ತಮ್ಮಲ್ಲಿ ಪೂರ್ಣವಾಗಿದೆ
ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳಲು ಅಸಮರ್ಥರು, ನಿನ್ನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲದವರು, ನಿನ್ನನ್ನೇ ನಂಬಿದವರು ಎಂಬುದಾಗಿ ಒಂದು ದೃಷ್ಟಾಂತದ ಮೂಲಕ ದೇವಿ ಆಂಡಾಳ್ ಕೃಷ್ಣ ಪರಮಾತ್ಮನ ಮುಂದೆ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ತಮ್ಮ ಶರಣಾಗತಿಯನ್ನ ಸಮರ್ಪಣೆ ಮಾಡಿ ಪರಮಾತ್ಮ ಅವನ ಕಟಾಕ್ಷದಿಂದ ತಮ್ಮನ್ನ ಅನುಗ್ರಹ ಮಾಡಬೇಕು ಎಂಬುದಾಗಿ ಪರಮಾತ್ಮನ ಕಟಾಕ್ಷಕ್ಕೆ ಪ್ರಾರ್ಥನೆ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅದ್ಭುತವಾದ ಪಾಶುರವೇ 22ನೆಯ ಪಾಶುರ. ಅಂಗಣ್ಮಾஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே ಶಂಗಮಿರುಪ್ಪಾರ್ ಪೋಲ್ ಒಂದು ತಲೆ ಪೆಯ್ದೋಂ ಎಂಬ ಹಾಗೆ ಒಂದು ದೃಷ್ಟಾಂತವನ್ನ, ಒಂದು ಉಪಮಾನವನ್ನ ಕೊಟ್ಟು ತಾವು ಯಾವ ರೀತಿ ಬಂದೆವು, ಹೀಗೆ ಬರುವುದಕ್ಕೂ ಕೂಡ ಏನು ಕಾರಣ, ನಾವಾಗಿ ಬಂದೆವಾ, ಹಾಗೆ ನಿನ್ನ ಬಳಿಗೆ ನಾವು ಬರುವುದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಗಳನ್ನ, ಅಂದರೆ ಸಂಸಾರ ಮಂಡಲದಲ್ಲಿ ಪುಣ್ಯಪಾಪ ರೂಪವಾದ ಕರ್ಮಗಳಿಂದ ಕಟ್ಟಲ್ಪಟ್ಟು ಬಂಧನದಲ್ಲಿ ಇರುವ ಒಬ್ಬ ಆತ್ಮನ ಆತ್ಮ ನಿವೇದನೆಯನ್ನ ಪರಮಾತ್ಮನ ಮುಂದೆ ಮಾಡತಕ್ಕಂತಹ ಅದ್ಭುತವಾದ ಪಾಶುರ ಈ 22ನೆಯ ಪಾಶುರ. ಪ್ರತಿಯೊಬ್ಬ ಆತ್ಮನೂ ಕೂಡ ಪರಮಾತ್ಮನ ಬಳಿ ಏನನ್ನ ಬೇಡಬೇಕು, ಹೇಗೆ ಈ ಆತ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಆತ್ಮ ನಿವೇದನೆ, ನಮ್ಮನ್ನೇ ಪರಮಾತ್ಮನಿಗೆ ಒಪ್ಪಿಸಬೇಕಲ್ಲವಾ, ಹೇಗೆ ಅದನ್ನು ಕೊಡುವುದು. ಸ್ವಾಮಿ ಆಳವಂದಾರ್ ಆಚಾರ್ಯ ರಾಮಾನುಜರಿಗೆ ಗುರುಗಳು ಯಾಮುನಾಚಾರ್ಯರು ಅಂತ. ಅವರು ಪರಮಾತ್ಮನ ಮುಂದೆ ನಿಂತು ಈ ಪರಮಾತ್ಮ ಯಾವುದೂ ನನ್ನದಲ್ಲ, ಎಲ್ಲವೂ ನಿನ್ನದು, ನಿನಗೆ ನಾನು ಏನನ್ನ ಕೊಡಲಿ, ನಿನ್ನಲ್ಲದೇ ಇರುವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ, ನಾನು ನಿನಗೆ ಏನನ್ನ ಕೊಡಲಿ, ಎಲ್ಲವೂ ನಿನ್ನದು, ಹೋಗ್ಲಿ ನನ್ನನ್ನೇ ಕೊಡೋಣ ಅಂದರೆ ಈ ಆತ್ಮವಸ್ತು ಕೂಡ ನಿನ್ನದೇ. ಅಥವಾ ಕಿನ್ನು ಸಮರ್ಪಯಾಮಿತೆ, ಆತ್ಮವನ್ನ ನಿನಗೆ ಕೊಡೋಣ, ನನ್ನನ್ನೇ ಕೊಟ್ಕೊಳ್ಳೋಣ ಅನ್ಸುತ್ತೆ, ಆದರೆ ನಾನು ಎಂಬುದು ಕೂಡ ನಿನ್ನ ವಸ್ತುವಲ್ಲವಾ, ನಿನಗೆ ನಾನು ಏನನ್ನ ಕೊಡಲಿ ಪರಮಾತ್ಮ, ನಿನಗೆ ನಾನು ಏನನ್ನೂ ಕೊಡಲಾರದ ನಿರ್ಗತಿಕ ಎಂಬುದಾಗಿ ಪರಮಾತ್ಮನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರಲ್ಲವಾ, ಆ ರೀತಿಯಾಗಿರ್ತಕ್ಕಂತಹ ಒಂದು ಭಾವವನ್ನ ಆಂಡಾಳ್ ಆತ್ಮ ನಿವೇದನಾ ಪೂರ್ವಕವಾಗಿ ಪರಮಾತ್ಮನ ಮುಂದೆ ನಿಂತು ಗಾನ ಮಾಡತಕ್ಕಂತಹ ಪರಮಾತ್ಮನ ಅದ್ಭುತವಾದ ದಿವ್ಯವಾದ ಕಟಾಕ್ಷ. ಪರಮಾತ್ಮ ನಮ್ಮನ್ನು ಅವನ ಕಣ್ಣುಗಳಿಂದ ನೋಡಬೇಕು. ದೇವಾಲಯಕ್ಕೆ ಹೋದರೆ ನಾವು ಪರಮಾತ್ಮನನ್ನು ನೋಡಬೇಕು ಅಂತ ಅವ್ರನ್ನ ತಳ್ಳಿ ಇವ್ರನ್ನ ತಳ್ಳಿ ಹೋಗಿ ಮುಂದೆ ನಿಂತ್ಕೊಂಡು ನಾ ಮೊದಲು ತೀರ್ಥ ತಗೊಂಡ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ನಾವು ಬಂದ್ಬಿಟ್ರೆ ಆಗೋಯ್ತು ಅಂತ ತಪ್ಪು. ನಾವು ಪರಮಾತ್ಮನನ್ನು ನೋಡುವುದಲ್ಲ, ಅವನು ನಮ್ಮನ್ನು ನೋಡಬೇಕು. ಪರಮಾತ್ಮನ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು, ನಾವು ಅವನನ್ನು ನೋಡಬೇಕು. ಕಣ್ಣು ಪಡೆದ ಪ್ರಯೋಜನ ಪರಮಾತ್ಮನ ದರ್ಶನ ಮಾಡಬೇಕು. ಆದರೆ ಅದಕ್ಕಿಂತ ಮುಖ್ಯ ಏನು, ಅವನು ನಮ್ಮನ್ನು ಕಟಾಕ್ಷಿಸುವುದು. ಅವನು ನಮ್ಮನ್ನು ನೋಡಿಬಿಟ್ರೆ ನಮಗೆ ಅವನ ದರ್ಶನ ತಾನಾಗಿ ಆಗ್ಬಿಡುತ್ತೆ. ನಾವು ಪ್ರಯತ್ನನೇ ಪಡಬೇಕಾಗಿಲ್ಲ, ಅವನು ಕಟಾಕ್ಷಿಸಿದ್ರೆ ಸಾಕು, ಅವನ ದರ್ಶನ ತಾನಾಗಿ ನಮಗೆ ಏರ್ಪಡುತ್ತದೆ ಅಲ್ಲವಾ. ನಾನು ಹಲವಾರು ಉಪನ್ಯಾಸಗಳಲ್ಲಿ ಒಂದು ಕಥೆಯನ್ನು ಹೇಳಿದ್ದೀನಿ. ಏನು ಕಥೆ ಅದು ಅಂದರು, ಈ 5 ಬೆರಳುಗಳಿಗೆ ಜಗಳ ಬಂತಂತೆ. ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ದೊಡ್ಡವನು ಎಂಬುದಾಗಿ ಈ ಬೆರಳುಗಳಲ್ಲಿ ಜಗಳ. ಈ ಬೆರಳು ಹೇಳುತ್ತೆ ನಾನು ಹಿರಿದಾದ ಬೆರಳು, ಹೆಬ್ಬೆರಳು, ನಾನೇ ತುಂಬ ದೊಡ್ಡವನು ಅಂತ. ನಾನಿಲ್ಲದೆ ಹೋದರೆ ಏನು, ಈ ಕೈ ಇದ್ದೇ ವ್ಯರ್ಥ, 4 ಬೆರಳಿದ್ದು ವ್ಯರ್ಥ, ಇದಿಲ್ಲದೆ ಹೋದರೆ ನಾನು ಅಂತ ಇದು ಹೇಳ್ತಂತೆ. ಜಗತ್ತನ್ನು ತೋರಿಸೋವನೇ ನಾನು ಅಂತ ಇದು ಹೇಳ್ದಂತೆ. ನಾನಿಲ್ಲದೆ ಹೋದರೆ ನೀ ಏನು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಕೈ ಇರೋದೇ ಹಿಡಿಯೋಕ್ಕೆ ಅಂತ ಇದು ಹೇಳ್ದಂತೆ. ಕೈಗೇನಾದರೂ ಆಭರಣ ಬೇಕು ಅಂದರೆ ಈ ಬೆರಳಿಗೆ ಆಭರಣ ತೊಡೋದು, ಉಂಗುರದ ಬೆರಳು, ನಾನಿಲ್ಲದೆ ಹೋದರೆ ಏನು ಪ್ರಯೋಜನ ಅಂತ ಇದೆಲ್ಲ ಈಗ ಜಗಳ ಆಡುವಾಗ ಇದು ಮಾತ್ರ ಸುಮ್ಮನೆ ಇತ್ತಂತೆ ಈ ಬೆರಳು. ಆಗ ಈ 4 ಬೆರಳು ಕೇಳಿದ್ವಂತೆ, ನಾವೆಲ್ಲ ಇಷ್ಟು ಮಾತಾಡ್ತಾ ಇದ್ದೀವಿ, ನೀನು ಮೌನವಾಗಿದೆಯಲ್ಲ, ನಿನ್ನ ಪಾಲಿನದ್ದನ್ನು ನೀನು ಏನಾದರೂ ಹೇಳು ಅಂತಂತೆ. ನನಗೇನಿದೆ ಹೇಳೋಕ್ಕೆ, ನಾನು ಕಿರುಬೆರಳು, ನಾನು ಪುಟ್ಟದು, ನಾನು ಸಣ್ಣ, ನನಗೆ ಹೇಳೋಕ್ಕೇನೂ ಇಲ್ಲ, ನಾನು ತುಂಬ ಚಿಕ್ಕವನು ಎಂಬುದಾಗಿ ಇದು ಹೇಳ್ತಂತೆ. ಅದೆಲ್ಲ ಇರಲಿ, ನಿನ್ನದನ್ನು ನೀನು ಹೇಳು ಅಂತ ಇವೆಲ್ಲ ಕೇಳಿದ್ವಂತೆ. ಆಗ ಈ ಬೆರಳು ಹೇಳುತ್ತೆ, ನೋಡಿ ಪರಮಾತ್ಮನಿಗೆ ಕೈ ಜೋಡಿಸುವಾಗ ಪರಮಾತ್ಮನನ್ನು ಮೊದಲು ನೋಡುವವನು, ಪರಮಾತ್ಮ ಯಾರನ್ನ ಮೊದಲು ನೋಡ್ತಾನೆ, ನನ್ನನ್ನು ಮೊದಲು ನೋಡ್ತಾನೆ, ನಿಮ್ಮೆಲ್ಲರನ್ನ ನಾನು ಆದಮೇಲೆ ನೋಡ್ತಾನೆ. ಈ ಬೆರಳು ಎಲ್ಲಿದೆ, ನಾನು ತುಂಬ ದೊಡ್ಡವನು ಅಂತಲ್ಲ, ಅದೆಲ್ಲ ಹಿಂದೆ ಇದೆ. ಪರಮಾತ್ಮನಿಗೆ ಕೈ ಜೋಡಿಸಿದಾಗ ಪರಮಾತ್ಮನ ಕಟಾಕ್ಷ ಮೊದಲು ಬೀಳುವುದು ಯಾವುದ್ರ ಮೇಲೆ, ನನ್ನ ಮೇಲೆ, ನನಗೆ ಅಷ್ಟು ಸಾಕು ಅಂತ ಹೇಳ್ತಂತೆ.
ಯಾರು ನಾನು ಕಿರಿದಾದವನು, ನಾನು ಸಣ್ಣವನು, ನಾನು ಚಿಕ್ಕವನು ಎಂಬುದಾಗಿ ಎಲ್ಲರಿಗಿಂತ ತನ್ನನ್ನು ಅಲ್ಪನಾಗಿ ಯಾವನು ಭಾವಿಸ್ಕೊಳ್ತಾನೆ ಪರಮಾತ್ಮ ಅವನನ್ನು ಮೊದಲು ನೋಡ್ತಾನೆ. ಕೈ ಜೋಡಿಸಿದಾಗ ಯಾರ ಪರಮಾತ್ಮನ ಕಟಾಕ್ಷ ಯಾವರ ಮೇಲೆ ಮೊದಲು ಬೀಳತ್ತೆ, ಇದು ನಾನು ಎಂಬ ಅಹಂಕಾರದ ಬೆರಳು ಹಿಂದೆ ಹೋಗ್ಬಿಡ್ತಲ್ಲವ. ಇದಲ್ಲವ ಪಾಠ. ಪರಮಾತ್ಮನ ಕಟಾಕ್ಷ ನಮ್ಮ ಮೇಲೆ ಬೀಳುವುದು ಅತಿ ಮುಖ್ಯವಲ್ಲವ. ಅಂತಹ ಪರಮಾತ್ಮನ ಅದ್ಭುತವಾದ ಕಟಾಕ್ಷವನ್ನ ಇಲ್ಲಿ ಗೋದೆ ಪ್ರಾರ್ಥನೆ ಮಾಡ್ತಾಳೆ. ಯಾತಕ್ಕೆ ಪರಮಾತ್ಮ ನಮ್ಮನ್ನು ನೋಡಬೇಕು, ಆ ಪರಮಾತ್ಮನ ಕಟಾಕ್ಷದ ವೈಭವ ಏನು, ಅದೆಲ್ಲವನ್ನ ಈ ಪಾಶುರದಲ್ಲಿ ಆಂಡಾಳ್ ಅಪೂರ್ವವಾಗಿ ವರ್ಣನೆ ಮಾಡುತ್ತಾ ಇಲ್ಲಿ ಹೇಳ್ತಾಳೆ, ಹೇ ಭಗವನ್, ನಾವಲ್ಲ ಎಂಥವರು, ನಮ್ಮ ಅಹಂಕಾರ ಏನಾದರೂ ಕಡಿಮೆನಾ, ನಮ್ಮ ಮಮಕಾರ ಏನಾದರೂ ಕಡಿಮೆನಾ? ಒಂದು ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನ ಪರ್ಯಂತ ಅದಕ್ಕೆ ಬೇಕಾದ ಅಹಂಕಾರ ಅದಕ್ಕುಂಟು. ಚತುರ್ಮುಖ ಬ್ರಹ್ಮ ಈಶ್ವರೋಹಂ ಅಂದರೆ ಈ ಇರುವೆ ಈಶ್ವರೋಹಂ ಅನ್ನುತ್ತೆ. ಇದ್ರ ಮಟ್ಟಕ್ಕೆ ಇದ್ರದ್ದು, ಅವನ ಮಟ್ಟಕ್ಕೆ ಅವಂದು. ಒಟ್ಟಿನಲ್ಲಿ ಆಯಾಯ ಆ ಬ್ರಹ್ಮ ಪಿಪೀಲಿಕಾ ಪರ್ಯಂತಂ ಎಂಬುದಾಗಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನಿಂದ ಒಂದು ಇರುವೆಯ ಪರ್ಯಂತ ಅವರವರ ಮಟ್ಟದ ಅಹಂ ಅವರವರಿಗೆ ಉಂಟಲ್ಲವಾ? ಈ ರೀತಿ ಆ ಅಹಂನಿಂದ ಕೂಡಿದಂತಹವರು ನಾವುಗಳು. ಆದರೆ ಆ ಪರಮಾತ್ಮನ ಮುಂದೆ ನಿಂತಾಗ ಇದೂ ಕೂಡ ಅವನಲ್ಲಿ ಸೇರಿ ಹೋಗಬೇಕಲ್ಲವ. ಅಂತಹ ಭಾವನೆ ಇಲ್ಲದೆ ಇದ್ದವರು ನಾವುಗಳು. ನಾನು, ನನ್ನದು, ನನ್ನ ಶರೀರ ಎಲ್ಲವೂ ನಾನು ಎಂಬಂತಹ ರೀತಿಯಲ್ಲಿ ನಾವಿದ್ದೆವು. ಯಾನೇ ಎಂತನದೇ ಎಂದಿರಂದೇನ್, ನಾನೇ ಎಲ್ಲಕ್ಕೂ ಎಲ್ಲವೂ ನನ್ನದೇ ಎಂಬತಕ್ಕಂತಹ ಭಾವನೆಯಲ್ಲಿ ನಾನಿದ್ದೆ. ಪರಮಾತ್ಮ ನಿನ್ನ ಕೃಪೆಯಿಂದ ಈಗೇನಾಯಿತು, ಯಾನೇ ನೀ ಎನ್ನುಡಮಯಂ ನೀಯೇ, ನಾನೇ ನಿನ್ನವನು, ಈ ಆತ್ಮ ನಿನ್ನದು, ಆತ್ಮಕ್ಕೆ ಸಂಬಂಧಪಟ್ಟ ಶರೀರ ನಿನ್ನದು, ಎಲ್ಲವೂ ನಿನ್ನದು ಎಂಬತಕ್ಕಂತಹ ಭಾವ ಏರ್ಪಡುತ್ತದೆ ಅಲ್ಲವಾ? ಹಾಗೆ ಆ ಭಾವ ಏರ್ಪಟ್ಟಾಗ ಪರಮಾತ್ಮನ ಮುಂದೆ ಬಂದು ನಿಂತು ಏನನ್ನ ಪ್ರಾರ್ಥನೆ ಮಾಡ್ತಾನೆ ಆ ಚೇತನ, ಆ ಆತ್ಮ ಎಂಬುದನ್ನು ಆಂಡಾಲ್ ಹೇಳ್ತಾಳೆ. ಅಂಗಣ್ಮಾನ್ಯಾಲತ್ತೆ ಅರಶರ್ ಅಂ ಕಣ್ ಅಂ, ಅತ್ಯಂತ ಸುಂದರವಾಗಿ ಇರ್ತಕ್ಕಂತಹ ಕಣ್ ಪ್ರದೇಶವನ್ನು ಉಳ್ಳಂತಹ, ಮಾನ್ಯಾಲಂ ಮಹಾಪೃಥಿವಿ ವಿಸ್ತಾರವಾಗಿರ್ತಕ್ಕಂತಹ ಭೂಮಂಡಲ, ಅಂ ಅತಿ ಸುಂದರವಾದ ಕಣ್ ಪ್ರದೇಶವನ್ನುಳ್ಳಂತಹ, ಮಾನ್ಯಾಲಂ, ಜ್ಞಾಲಂ ಅಂದರೆ ಪೃಥಿವಿ ಭೂಲೋಕ, ಈ ಮಹಾಪೃಥಿವಿಯನ್ನ ಆಳತಕ್ಕಂತಹ ಅರಸರ್ ರಾಜರುಗಳಿದ್ದಾರೆ. ಜಂಬೂದ್ವೀಪಕ್ಕೆ ರಾಜರಾಗಿ ಇದ್ದವರು, ಇಡೀ ಪ್ರಪಂಚಕ್ಕೆ ಆಳುವವರು, ಮಹಾಸಾಮ್ರಾಟ ಚಕ್ರವರ್ತಿ, ಎಂತೆಂಥ ರಾಜರುಗಳು, ನಾಭಾಗ, ಮುಚುಕುಂದ, ಒಬ್ರ ಇಬ್ರ, ನಹುಷ, ಇವರೆಲ್ಲ ಎಂತೆಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳು. ಇವರೆಲ್ಲರೂ ಕೂಡ ಇಡೀ ಭೂಮಂಡಲವನ್ನೇ ಆಳಿದಂತಹ ಮಹಾ ಚಕ್ರವರ್ತಿ ಸಾಮ್ರಾಟರು, ಭೂಪಾಲರು. ಅಂತಹ ಅಂ ಕಣ್ ಮಾನ್ಯಾಲತ್ ಅರಶರ್, ಆ ಅತಿ ಸುಂದರವಾದಂತಹ ಪ್ರದೇಶವುಳ್ಳ ಮಹಾಪೃಥಿವಿಯನ್ನ ಆಳತಕ್ಕಂತಹ ರಾಜರುಗಳು. ಏನು ನನಗೆ ಸಮಾನವಿಲ್ಲ, ನಾನೇ ಎಲ್ಲಕ್ಕೂ ಒಡೆಯ, ನಾನೇ ಎಂಬುದಾಗಿ ಭಾವಿಸಿಕೊಂಡು ಇರುವಂತಹ ಆ ರಾಜರುಗಳು. ಅಂತಹವರಿಗೆ ಏನಾಗತ್ತೆ, ಅಭಿಮಾನ ಭಂಗಮಾಯ್. ಎಷ್ಟು ಕಾಲ ಇವನು ಹಿಂಗಿರ್ತಾನೆ, ಇನ್ಯಾವನೋ ಒಬ್ಬ ರಾಜ ಬರ್ತಾನೆ, ಅವನನ್ನು ಸೋಲಿಸ್ತಾನೆ, ಇವನ ರಾಜ್ಯ ಕಳ್ಕೊಳ್ತಾನೆ, ಎಲ್ಲ ಕಳ್ಕೊಂಡು ಎಲ್ಲಿಯೋ ಕಾಡಮೇಡಲ್ಲಿ ಅಲಿಯುವಾಗ ಇವನ ಆ ಅಹಂಕಾರಕ್ಕೆ, ಅಭಿಮಾನಕ್ಕೆ ಭಂಗ ಏರ್ಪಡುತ್ತದೆ ಅಲ್ಲವ? ಹಾಗೆ ಭಂಗ ಏರ್ಪಟ್ಟಂತಹ ರಾಜರುಗಳು ಅವರೆಲ್ಲ ಏನ್ ಮಾಡ್ತಾರೆ, ಅಭಿಮಾನ ಭಂಗಮಾಯ್, ತಮ್ಮ ಅಭಿಮಾನ ಅಹಂಕಾರಾದಿ ದರ್ಪಕ್ಕೆ ಭಂಗ ಏರ್ಪಟ್ಟಾಗ ಶಂಗಮಿರುಪಾರ್ಪೋಲ್, ಸೋತು ಹೋದ ರಾಜರೆಲ್ಲರೂ ಕೂಡ ಸಂಘವಾಗಿ ಗುಂಪು ಗುಂಪಾಗಿ ಬಂದು ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟುವಂತೆ ನಾವು ಬಂದಿದ್ದೇವೆ ಪರಮಾತ್ಮ. ಶಂಗಮಿರುಪಾರ್ ಪೋಲ್ ಒಂದು ತಲೆಪ್ಪೆಯ್ದೋಮ್ ನಿನ್ ಪಳ್ಳಿಕ್ಕಟ್ಟಿಲ್ ಕೀಳೆ, ನಿನ್ನ ಪಲ್ಲಂಗದ ಕಾಲನ್ನ ಆ ಸೋತ ರಾಜರೆಲ್ಲರೂ ಕೂಡ ಅಭಿಮಾನಕ್ಕೆ ಭಂಗ ಏರ್ಪಟ್ಟು ಸೋತ ರಾಜರೆಲ್ಲರೂ ಕೂಡ ಗುಂಪು ಗುಂಪಾಗಿ ಬಂದು ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟುವ ರೀತಿಯಲ್ಲಿ ನಾವು ಬಂದಿದ್ದೇವೆ ಪರಮಾತ್ಮ.
ಎಂಬುದಾಗಿ ಹೇಳ್ತಾಳೆ. ಈ ಅಂಗಣ್ಮಾಂಗ್ಯಾಲತ್ತ ಅರಸರಿದಾರಲ್ಲ, ಇವರ ಅಭಿಮಾನ, ಇವರ ಅಹಂಕಾರವಲ್ಲ ಏನು ಕಡಿಮೆಯಾ ಎಂಬುದಾಗಿ ಕೇಳ್ತಾರೆ. ಇಲ್ಲಿ ಕಾರಣ ಏನು ಎಂದರೆ ಭೋಗ್ಯ, ಭೋಗೋಪಕರಣ, ಭೋಗಸ್ಥಾನಗಳಿಂದ ಕೂಡಿರತಕ್ಕಂತಹ ಈ ಬ್ರಹ್ಮಾದಿ ಪಿಪೀಲಿಕಾ ಪರ್ಯಂತ ಎಲ್ಲರಿಗೆ ಆ ಅಭಿಮಾನ ಉಂಟು. ಚಿಕ್ಕ ಇರುವೆ ನಾನು ಅಂತ ಹೇಳ್ಕೊಳ್ಳೋಕ್ಕೂ ಚತುರ್ಮುಖ ಬ್ರಹ್ಮ ನಾನು ಅಂತ ಹೇಳ್ಕೊಳ್ಳೋಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅವರವರ ಮಟ್ಟದಲ್ಲಿ ಅದು ಉಂಟು. ಹೀಗೆ ಅಂತಹ ಆ ಒಂದು ಬ್ರಹ್ಮನ ಪದವಿಯೋ ಪರಮಶಿವನ ಪದವಿಯೋ ಅಥವಾ ಉತ್ಕೃಷ್ಟನಾದಂತಹ ಚಕ್ರವರ್ತಿ ಸಾಮ್ರಾಟನಾದವನಿಗೆ ಆ ಸಿಂಹಾಸನವೋ ಇದೆಲ್ಲವೂ ಕೂಡ ಯಾರಿಂದ ದೊರೆತಿದೆ, ಇದಕ್ಕೆ ಕಾರಣವಾದರೂ ಯಾರು ಎಂಬುದನ್ನು ಅವರು ಚಿಂತನೆ ಮಾಡೋದಿಲ್ಲ. ಭರತ ಒಂದು ಮಾತು ಹೇಳ್ತಾನೆ, ಯಾವತ ಕುರುತೆ ಜಂತು ಸಂಬಂಧಾನ್ ಮನಸಪ್ರಿಯಾನೆ ತಾವಂತೋಸ್ಯ ನಿಖನ್ಯಂತೆ ಹೃದಯೇ ಶೋಕಶಂಕವಃ ಎಂಬುದಾಗಿ. ಒಂದು ಸಾರಿ ಏನಾದರೂ ಈ ಅಹಂಕಾರ ಮಮಕಾರಗಳಿಗೆ ವಶ ಆಗಿಬಿಟ್ರೆ ಅದು ಶೂಲದಂತೆ ಹೃದಯವನ್ನು ಚುಚ್ತಾನೇ ಇರುತ್ತೆ, ಆದರೆ ನಮಗದು ಗೊತ್ತಾಗೋದೇ ಇಲ್ಲ. ಈ ರೀತಿಯಾಗಲ್ಲವ ನಮ್ಮ ಭಾವ. ಈಶ್ವರ ಸರ್ವಭೂತಾನಾಂ ಎಂಬುದು ಪರಮಾತ್ಮ ಹೇಳುವ ಮಾತು. ಈಶ್ವರ ಸರ್ವಭೂತಾನಾಂ ಹೃದಯರ್ಜುನ ತಿಷ್ಠತಿ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗೆ ಈ ರಾಜರುಗಳು, ಈ ದೇವತೆಗಳು ಇವರೆಲ್ಲ ಈಶ್ವರೋಹಂ ನನಗೆ ಸಮಾನರಾರು ಎಂಬುದಾಗಿ ಭಾವಿಸ್ತಾರಲ್ಲವ. ಹೀಗೆ ಇವರಿಗೆ ಈ ಅಧಿಕಾರವಾಗಲಿ ಈ ರಾಜ್ಯವಾಗಲಿ ಇದೆಲ್ಲವೂ ಕೂಡ ಯಾರಿಂದ ದೊರೆತದ್ದು, ಹೇಗೆ ದೊರೆತದ್ದು? ಎಲ್ಲವೂ ಕೂಡ ಪರಮಾತ್ಮನ ಕೃಪೆಯಿಂದ ದೊರೆತದ್ದಲ್ಲವ. ಅಲ್ಲಿ ಹೇಳ್ತಾರೆ, ಈ ಪರಮಾತ್ಮನನ್ನ ಅವರೆಲ್ಲರೂ ಕೂಡ ಅಪಾರವಾಗಿ ಆರಾಧನೆ ಮಾಡಿರ್ತಾರೆ. ಈ ಆರಾಧನೆ ಮಾಡಿ ಆ ಸ್ಥಾನವೋ ಆ ಪದವಿಯನ್ನು ಅವರುಗಳು ಪಡ್ಕೊಂಡಿರ್ತಾರೆ. ಯುಗಕೋಟಿ ಸಹಸ್ರಾಣಿ ವಿಷ್ಣು ಆರಾಧ್ಯ ಪದ್ಮಭೂ ಪುನಸ್ತ್ರೈಲೋಕ್ಯದಾತೃತ್ವಂ ಪ್ರಾಪ್ತವಾನಿತಿ ಸುಶ್ರುಮಾ. ಪದ್ಮಪುರಾಣದ ಮಾತು. ಈ ಚತುರ್ಮುಖ ಬ್ರಹ್ಮನ ಪದವಿಯಲ್ಲಿ ಈಗ ಒಬ್ಬ ಕೂತಿದ್ದಾನಲ್ಲ, ಬ್ರಹ್ಮ ಅಂತ ಹೇಳ್ಕೊಂಡು, ಅವನು 1000 ಬಾರಿ 4 ಯುಗಗಳು ತಿರುಗಬೇಕು. ಅಷ್ಟು ಕಾಲ ಆ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ಆ ಬ್ರಹ್ಮನ ಪದವಿಯನ್ನು ಪಡ್ಕೊಂಡಿದ್ದಾನೆ. ಯುಗಕೋಟಿ ಸಹಸ್ರಾಣಿ ವಿಷ್ಣುಮಾರಾಧ್ಯ ಪದ್ಮಭೂಹು. ಆ ತಾವರೆಯಲ್ಲಿ ಹುಟ್ಟಿದಂತಹ ಬ್ರಹ್ಮ ಅವನು ಪಡ್ಕೊಂಡಿದ್ದಾನೆ ಎಂಬುದಾಗಿ ಋಷಿಗಳೇ ಹೇಳ್ತಾರೆ. ಕೋವಾಹಿಮಾನಿಲಂ ಕಾತ್ತೆ ನಮ್ ಕಣ್ಮುಹಪ್ಪೆ ಮಾವೇರಿ ಸಲ್ಗಿನ್ರ ಮನ್ನವರಂ. ಸ್ವಾಮಿ ನಮ್ಮಾಳ್ವಾರ ಹೇಳ್ತಾರೆ, ದೊಡ್ಡ ಕುದುರೆ, ಅದರಲ್ಲಿ ಚಿನ್ನದ ಕಿರೀಟ, ಚಿನ್ನದ ಭುಜಕೀರ್ತಿಗಳು, ಅಪಾರವಾದ ಆಭರಣಗಳು, ಉತ್ತಮವಾಗಿರ್ತಕ್ಕಂತಹ ಆ ದುಕೂಲ ಇವೆಲ್ಲವನ್ನ ತೊಟ್ಟುಕೊಂಡು ಒಳ್ಳೆ ಜಬರ್ದಸ್ತಿನಿಂದ ಕುದುರೆಯ ಮೇಲೆ ಏರಿ ನಾನೇ ರಾಜ ಎಂಬುದಾಗಿ ಅಹಂಕಾರದಿಂದ ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇವರಿಗೆಲ್ಲ ಈ ಪದವಿ ಈ ಪಟ್ಟ ಹೇಗೆ ಬಂತು? பூமேவும் செங்கமலநாபியாஞ்சேவடிக்கே ஏழ் பிறப்பும் ತನ್ ಕಮಲಮೇಂದಾಂ ತಮರ್. ಆ ವಿಷ್ಣುವಿನ ಪಾದಗಳಿಗೆ 1000 ಪುಷ್ಪಗಳನ್ನ ಇಟ್ಟು ಅರ್ಚನೆ ಮಾಡಿದ್ದರ ಫಲ ಇವತ್ತು ಈ ರಾಜ ಹೀಗೆ ಹೋಗ್ತಾ ಇದ್ದಾನೆ. ಆ ಪರಮಾತ್ಮನನ್ನ ಆರಾಧನೆ ಮಾಡ್ತಾರೆ, ಒಳ್ಳೆಯ ಪದವಿಯನ್ನು ಕೊಡುವಂತ ಬೇಡ್ಕೋತಾರೆ. ಹಾಗೆ ಬೇಡಿದ್ದರ ಫಲ ಇದು. ಆದ್ದರಿಂದ ಒಂದು ಮಾತಿದೆ, ನಾ ವಿಷ್ಣು ಪೃಥಿವೀಪತಿ. ವಿಷ್ಣುವನ್ನ ಆರಾಧನೆ ಮಾಡಿದವನು ಪೃಥ್ವೀಪತಿ ಆಗ್ತಾನೆ. ಅವನು ವಿಷ್ಣುವಿನ ಅಂಶ ಅಂತ ಹೇಳ್ಬಿಟ್ರು. ರಾಜನಾದವನು ವಿಷ್ಣುವಿನ ಅಂಶ. ಕಾರಣ ಏನು? ರಾಜ ಅನ್ನೋನು ರಕ್ಷಕ, ಪ್ರಪಂಚವನ್ನ ರಕ್ಷಣೆ ಮಾಡೋನು ಯಾರು? ವಿಷ್ಣು. ಆದ್ರಿಂದ ತನ್ನ ಅಂಶವನ್ನ ಅವನಲ್ಲಿ ಇಡ್ತಾನಂತೆ. ಹಾಗಿಡಬೇಕಾದ್ರೆ ಇವನವನನ್ನ ಆರಾಧನೆ ಮಾಡಿರ್ತಾನೆ. ಹೀಗೆ ಎಲ್ಲ. ಆದ್ದರಿಂದಲೇ ನಮ್ಮಾಳ್ವಾರ್ ಏನ್ ಹೇಳ್ತಾರೆ, ಒಬ್ಬ ರಾಜನನ್ನ ನೋಡಿದ್ರೆ ಏನ್ ಹೇಳ್ತಾರೆ? ತಿರುವುಡೆ ಮನ್ನರೈ ಕಾಣಿಲ್ ತಿರುಮಾಲೈ ಕಂಡೇನೆ ಎನ್ನುಂ. ಒಬ್ಬ ರಾಜನನ್ನ ನೋಡಿದ್ರೆ ಆಹಾ ಇವನು ವಿಷ್ಣುವಿನ ಅಂಶ ಎಂಬುದಾಗಿ ಭಾವಿಸ್ತಾರಂತೆ. ಕಾರಣ ಪರಮಾತ್ಮನಾದ ವಿಷ್ಣುವಿನ ಕೃಪೆ ಇಲ್ಲದವನು ರಾಜನಾಗಲಾರ. ಆದ್ದರಿಂದ ಇಲ್ಲಿ ಅಂತಹ ಆ ರಾಜ್ಯವನ್ನ ಪಡೆದುಕೊಂಡ ಕೂಡಲೇ ಅವರಿಗೆ ಇದೆಲ್ಲ ಮರ್ತು ಹೋಗುತ್ತೆ.
ಪರಮಾತ್ಮ ಕೊಟ್ಟ ಭಿಕ್ಷೆ ಇದು ಎಂಬುದು ಮರ್ತೋಗುತ್ತೆ. ಅವನು ಹಾಕಿದ ಭಿಕ್ಷೆ ಈ ಪದವಿಯೋ, ಈ ಅಧಿಕಾರವೋ, ಈ ಐಶ್ವರ್ಯವೋ, ಈ ಸಂಪತ್ತೋ, ಅವನು ಕೊಟ್ಟ ಭಿಕ್ಷೆ ಎಂಬುದನ್ನು ಅನವರತ ನಾವು ನೆನೆಯಬೇಕಲ್ಲವಾ, ಅದನ್ನು ಮರ್ತು ಬಿಡ್ತಾರೆ. ಆದ್ದರಿಂದ ನೀತಿ ಹೇಳುವ ಸುಭಾಷಿತಕಾರ ಏನು ಹೇಳ್ತಾನೆ, ರಾಜ್ಯಂ ನಾಮ ಮಹಾವ್ಯಾಧಿ ಅಚಿಕಿತ್ಸೋ ಅವಿನಾಶನಃ. ಈ ರಾಜ್ಯ ಅನ್ನೋದು ಒಂದು ದೊಡ್ಡ ವ್ಯಾಧಿ, ಇದಕ್ಕೆ ಔಷಧವೇ ಇಲ್ಲ, ಉಪಚಾರವೂ ಇಲ್ಲ ಅಂದ್ಬಿಟ್ಟ. ಈ ರಾಜ್ಯ ಅನ್ನೋದಿದೆಯಲ್ಲ, ಇದು ಒಂದು ದೊಡ್ಡ ವ್ಯಾಧಿ ಎಂಬುದಾಗಿ ಹೇಳ್ತಾರೆ. ಇಂತಹ ಈ ಐಶ್ವರ್ಯ, ಈ ರಾಜ್ಯ ಇವೆಲ್ಲವೂ ಕೂಡ ಪರಮಾತ್ಮ ಕೊಟ್ಟ ಭಿಕ್ಷೆ ಎಂಬ ಭಾವವಿಲ್ಲದೆ ಅಂಗಣ್ಮಾನ್ಯಾಲತ್ ಅರಸರ್ ಇಂತಹ ಮಹಾಪೃಥಿವಿಯನ್ನ ಆಳಿದಂತಹ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಅಹಂಕಾರ ಮಮಕಾರದಿಂದ ಮೆರೆಯುವಂತಹವರು. ಅವರಿಗೆಲ್ಲ ಒಂದಲ್ಲ ಒಂದ್ಸರಿ ಒಬ್ಬ ಕೆಳಗಡೆ ಬೀಳ್ಬೇಕಲ್ವಾ, ಅಭಿಮಾನ ಭಂಗಮಾಯ್, ಅವರ ಅಭಿಮಾನಕ್ಕೆ ಅಹಂಕಾರಕ್ಕೆ ಭಂಗ ಏರ್ಪಡುತ್ತೆ. ಯಾವನೋ ಇನ್ನೊಬ್ಬ ರಾಜ ಇವನಿಗಿಂತ ಬಲಿಷ್ಠ ಬರ್ತಾನೆ, ಇವನನ್ನು ಸೋಲಿಸ್ತಾನೆ, ಅವನು ಇವನನ್ನು ಸೆರಮನೆಯಲ್ಲಿ ಹಾಕ್ತಾನೆ, ಒಂದೊತ್ತು ಊಟಕ್ಕೂ ಇಲ್ಲದೆ ಇವನು ಅವನ ಕಾಲಾಳಾಗಿ ಬಿದ್ದಿರ್ತಾನೆ. ಈ ರೀತಿಯಾಗೆಲ್ಲ ನಾವು ಕಂಡಿದ್ದೀವಲ್ವಾ. ಅಂಥ ರಾಜ ಮಹಾರಾಜರು ಮೆರೆದವರಲ್ಲ, ಇನ್ನೊಬ್ಬ ರಾಜನಿಂದ ಸೋಲಿಸಲ್ಪಟ್ಟು ಎಲ್ಲವನ್ನ ಕಳೆದುಕೊಂಡಂತಹ ಚರಿತ್ರೆಗಳು ಅಪಾರ. ಹೀಗೆ ಆ ರಾಜರುಗಳಿಗೆ ಆ ಸ್ಥಿತಿ ಬರುತ್ತೆ. ಅಭಿಮಾನ ಭಂಗಮಾಯ್. ಒಬ್ಬ ರಾಜ ಇರ್ತಾನೆ, ಅವನು ದೊಡ್ಡ ಚಕ್ರವರ್ತಿ, ಮಹಾದರ್ಪದಿಂದ ರಾಜ್ಯವನ್ನು ಆಳುವವನು. ದೊಡ್ಡ ಸಿಂಹಾಸನದಲ್ಲಿ ಕೂತ್ಕೊಂಡು ನನಗೆ ಸಮಾನರಿಲ್ಲ ಎಂಬುದಾಗಿ ದರ್ಪದಿಂದ ಎಲ್ಲರನ್ನ ಮೆಟ್ಟಿ ರಾಜ್ಯವನ್ನು ಆಳ್ತಾ ಇದ್ದ ಒಬ್ಬ ರಾಜ. ಇನ್ನೊಬ್ಬ ಬಂದ, ಇವನನ್ನು ಸಿಂಹಾಸನದಿಂದ ಕೆಳಗಿಳಿಸಿದ, ಅವನು ಸಿಂಹಾಸನವನ್ನು ಏರಿದ. ಇವನಿಗೆ ಒಂದು ಹೊತ್ತಿನ ಊಟಕ್ಕೆ ಈಗ ಗತಿ ಇಲ್ಲದ ಸ್ಥಿತಿ. ಇವನೇನು ಮಾಡ್ತಾನೆ, ಇವನ ಬಳಿಯಲ್ಲಿ ಏನೂ ಇಲ್ಲ, ಈಗ ನಿರ್ಗತಿಕನಾಗಿಬಿಟ್ಟ. ಐಶ್ವರ್ಯ ಶಾಶ್ವತವ, ಎಲ್ಲವನ್ನ ಕಳೆದುಕೊಂಡ ನಿರ್ಗತಿಕನಾಗಿ ಬಿಟ್ಟ. ಇವನೇನು ಮಾಡಬೇಕು, ಅದರ ಹೊಟ್ಟೆ ಕೇಳುತ್ತಾ ಊಟ ಮಾಡಬೇಕಲ್ಲ. ಅದಕ್ಕಾಗಿ ರಾತ್ರಿ ವೇಳೆಯಲ್ಲಿ ಕತ್ತಲಿನಲ್ಲಿ ಅಪರರಾತ್ರಿಯಲ್ಲಿ ಒಂದು ಒಡೆದ ಮಡಕೆಯ ಚೂರಂತೆ, ಒಟ್ಟು ಮಡಕೆ ಇರುತ್ತೆ, ಅದರ ಅರ್ಧ ಭಾಗ ಎಲ್ಲೋ ಒಡೆದೋಗಿ ಬಿದ್ದಿರುತ್ತೆ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಅಪರರಾತ್ರಿಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾನಂತೆ, ತಲೆಗೆ ಮುಸ್ಕಾಕೊಂಡು. ಕಾರಣ ಏನು, ನಮ್ಮ ರಾಜ ಇವನು ಎಂಬುದಾಗಿ ಪ್ರಜೆಗಳು ಹಾಸ್ಯ ಮಾಡ್ತಾರಲ್ಲವ. ಅದಕ್ಕಾಗಿ ರಾತ್ರಿ ವೇಳೆಯಲ್ಲಿ ಮುಸುಕಿಟ್ಟುಕೊಂಡು ಯಾವುದೋ ಮಡಕೆಯ ಚೂರನ್ನು ಕೈಯಲ್ಲಿ ಹಿಡಿದುಕೊಂಡು ಭಿಕ್ಷೆ ಬೇಡುವುದಕ್ಕೆ ಹೋಗ್ತಾನಂತೆ. ಹಾಗೆ ರಾತ್ರಿ ಕತ್ತಲಿನ ವೇಳೆಯಲ್ಲಿ ಹೋಗುವಾಗ ಒಂದು ಕಪ್ಪುಗಿರುವ ಆಗ ತಾನೇ ಮರಿಗಳನ್ನು ಪ್ರಸವಿಸಿದ ನಾಯಿಯನ್ನು ತುಳಿದು ಬಿಡ್ತಾನೆ. ಆ ನಾಯಿ ಕಪ್ಪುಗೆ ಬೇರೆ ಇದೆ, ಆಗ ತಾನೇ ಮರಿಗಳನ್ನು ಬೇರೆ ಪ್ರಸವಿಸಿದೆ, ಕಣ್ಣಿಗೆ ಕಾಣೋಲ್ಲ, ರಾತ್ರಿ ವೇಳೆಯಲ್ಲಿ ತುಳಿದು ಬಿಡ್ತಾನೆ. ಆ ನಾಯಿ ಏನು ಮಾಡುತ್ತೆ, ಕೋಪದಿಂದ ಇವನ ತೊಡೆಗೆ ಬಾಯಿ ಹಾಕಿ ಮಾಂಸವನ್ನು ತಿಂದ್ಬಿಡುತ್ತೆ. ಆ ಯಾತನೆ ತಡೆಯಕ್ಕಾಗದೇನೆ ಕೆಳಗಡೆ ಬೀಳ್ತಾನೆ. ಆ ಕೈಯಲ್ಲಿರ್ತಕ್ಕಂತಹ ಆ ಅರ್ಧ ಮಡಕೆ ಚೂರಿದೆಯಲ್ಲ, ಅದು ಕೆಳಗಡೆ ಬಿದ್ದು ಚೂರು ಚೂರಾಗ್ಬಿಡುತ್ತೆ. ಅಯ್ಯೋ ಅಮ್ಮ ಎಂಬುದಾಗಿ ಕೂಗಾಡ್ತಾನೆ. ಆಗ ಯಾರಿದು ಅರ್ಥನಾದ ಮಾಡ್ತಾ ಇರೋದು ಎಂಬುದಾಗಿ ಆ ಜನಗಳೆಲ್ಲ ಓಡ್ಬಂದು ದೀಪ ಹಿಡಿದು ನೋಡ್ತಾರಂತೆ. ಅಯ್ಯೋ ಇವನು ನಮ್ಮ ರಾಜ, ಏನು ದರ್ಪದಿಂದ ರಾಜ್ಯ ಆಳ್ದ, ಏನು ಎಲ್ಲರನ್ನೂ ಮೆಟ್ದ, ಇವನಿಗೆ ಹಾಗೆ ಆಗಬೇಕು ಅಂತಾರಂತೆ. ஒரு நாயகமாய் ஓட உலகுடனாண்டவர் கருநாய் கவர்ந்த காலர் சிதகிய பானையர் பெருநாடு காண இம்மையிலே பிச்சதாம் கொள்வர் ತಿರುನಾರಣಂತಾಳ್ ಕಾಲಂ ಪೆರ ಚಿಂದಿತ್ತು ಇಮ್ಮಿನೋ. ನಮ್ಮಳ್ವಾರು ಹಾಡ್ತಾರೆ, ಒಂದು ನಾಯಕಮಾಯ್, ಇಡೀ ಪೃಥ್ವಿಗೆ ಒಬ್ಬ ನಾಯಕನಾಗಿ ಓಡ ಉಲಹುಡನಾಂಡವರ್, ಇಡೀ ಪೃಥ್ವಿಯನ್ನೇ ಆಳಿದವನು. ಇವತ್ತು ಕರುನಾಯ್, ಕಪ್ಪಾಗಿ ಮರಿಗಳನ್ನು ಪ್ರಸವಿಸಿದ ನಾಯಿ, ಕವರ್ದ ಕಿತ್ತು ತಿನ್ನಲ್ಪಟ್ಟ ಕಾಲಿನಿಂದ ಕೂಡಿ ಪೆರುನಾಡು ಕಾಣ, ಲೋಕವೆಲ್ಲ ನೋಡುವ ಹಾಗೆ ಪಿಚ್ಚೆ ತಾಂಕೊಳ್ವರ್, ಭಿಕ್ಷೆ ಎತ್ತುತ್ತಾ ಇದ್ದಾನಲ್ಲ. ಇಂತಹ ಈ ಒಂದು ರಾಜ್ಯ ನಿಮಗೆ ಬೇಕಾ? ಇದು ಈ ಲೌಕಿಕವಾದ ಐಶ್ವರ್ಯ ನಶ್ವರ, ಇದನ್ನು ಬಿಡಿ ಅಂದರೆ ಎಲ್ಲ ಬಿಟ್ಬಿಟ್ಟು ಕಾವಿ ಹೊದ್ಕೊಂಡು ಕಾಡಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ಎಲ್ಲದರ ಮಧ್ಯದಲ್ಲಿ ಇರಬೇಕು, ಆದರೆ ಮನಸ್ಸು ಮಾತ್ರ ವಿರಕ್ತವಾಗಿರಬೇಕು.
ಆ ರೀತಿಯಾದ ಭಾವನೆಯಿಂದ ಇದೆಲ್ಲ ಶಾಶ್ವತವಲ್ಲ, ಇದು ಯಾವುದೂ ನಮ್ಮದಲ್ಲ, ಪರಮಾತ್ಮ ಕೊಟ್ಟ ಭಿಕ್ಷೆ ಅವನು ಇಟ್ಟ ಹಾಗೆ ಇರಬೇಕು ಎಂಬತಕ್ಕಂತಹ ನೆನಪು ಅನವರತ ಇರಬೇಕು. ಆ ರೀತಿಯಿಂದ ಎಲ್ಲಿಯೂ ಅಹಂಕಾರ ಮಮಕಾರಗಳನ್ನು ತೋರ್ಪಡಿಸದೆ ಪರಮಾತ್ಮ ಇಟ್ಟ ಹಾಗೆ ಇದ್ದೀವಿ ಎಂಬ ಭಾವನೆಯಿಂದ ಇರಬೇಕು. ಇದು ಶಾಶ್ವತವಲ್ಲ. ಈ ಓಡ ಉಲಗುಡನಾಂಡವರ್, ಸಮಗ್ರವಾದ ಲೋಕವನ್ನೆಲ್ಲ ಆಳಿದವನು ಈ ದಿನ ನಡುಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡುವುದಕ್ಕೆ ಹಿಡಿದುಕೊಂಡ ಅರ್ಧ ಮಡಕೆ ಚೂರು ಕೂಡ ಚೂರಾಗ್ಬಿಡ್ತು. ಇಂಥ ಐಶ್ವರ್ಯವನ್ನು ನಂಬಬೇಡಿ. ಅತಿ ದೊಡ್ಡ ಐಶ್ವರ್ಯ ಯಾವತ್ತಿಗೂ ಹೋಗದೇ ಇರುವ, ಕರೆಯದೇ ಇರುವ, ಕಳೆದು ಹೋಗದೇ ಇರುವ ಐಶ್ವರ್ಯ ಒಂದಿದೆ, ಅದನ್ನ ಆಶ್ರಯಿಸಿರಿ. ಅದ್ಯಾವುದು? ಅಷ್ಟೈಶ್ವರ್ಯಗಳಿಗೆ ಅಧೀಶ್ವರಿಯಾದ ಮಹಾಲಕ್ಷ್ಮಿಯೇ ಯಾರ ಪಾದವನ್ನು ಹಿಡಿದಿದ್ದಾಳೋ ಅಂತಹ ತಿರುನಾರಣಂತಾಳ್. ತಿರು ಅಂದರೆ ಮಹಾಲಕ್ಷ್ಮಿ. ಅವಳು ಯಾವನ ಪಾದವನ್ನು ಆಶ್ರಯಿಸಿದಾಳೋ ಆ ಪಾದಗಳನ್ನು ಅನವರತ ನೆನೆಯಿರಿ. ತಿರುನಾರಣಂತಾಳ್, ತಾಳ್ ಅಂದರೆ ಪಾದಗಳು. ತಿರುನಾರಣಂತಾಳ್, ತಿರು ಮಹಾಲಕ್ಷ್ಮಿಯಿಂದ ಕೂಡಿದ ಆ ನಾರಾಯಣನ ಪಾದಗಳನ್ನು ಚಿಂದಿತ್ತುಯ್ಮಿನೋ ಸ್ಮರಿಸಿ ಉಜ್ಜೀವನವನ್ನು ಹೊಂದಿರಿ ಎಂಬುದಾಗಿ ನಮ್ಮಾಳ್ವಾರ ಪಾಶುರ ತಿರುವಾಯ್ಮೊಳಿಯಲ್ಲಿ. ಈ ರೀತಿಯಾಗಿ ಇಂತಹ ಅರಸರುಗಳು ಹೀಗೆ ಅಭಿಮಾನ ಭಂಗ ಏರ್ಪಟ್ಟ ಸಮಯದಲ್ಲಿ ಒಂದೇ ಎಲ್ಲಿಗೆ ಬರ್ತಾರೆ ಎಂದರು. ಮತ್ತೆ ಕಾಡಿಗೆ ಹೋಗಿ ಸೈನ್ಯವನ್ನು ಕೂಡಿಸಿ ಆ ಸೈನ್ಯ ತೆಗೆದುಕೊಂಡು ಆ ತಮ್ಮನ್ನು ಸೋಲಿಸಿದ ರಾಜನ ಮೇಲೆ ಯುದ್ಧಕ್ಕೆ ಹೋಗಿ ಅದೆಲ್ಲ ಮಾಡ್ತಾರ ಅಂದರು. ತಿರುವಾಯ್ಮೊಳಿಯಲ್ಲಿ ನಮ್ಮಾಳ್ವಾರ ಹೇಳ್ತಾರೆ, ಕಾನಹಂ ಪೋಯ್ ಕುಮೈತಿನ್ಬರ್ಗಳ್, ಕಾಡಿಗೆ ಹೋಗಿ ಸಿಕ್ಕಿದ ಗೆಡ್ಡೆಗೆಣಸೆಗಳನ್ನೆಲ್ಲ ತಿಂದುಕೊಂಡು ಮತ್ತೆ ಅಳಿದುಳಿದ ಸೈನ್ಯವನ್ನೆಲ್ಲ ಕೂಡಿಸ್ಕೊಂಡು ಮತ್ತೆ ಇವನ ಮೇಲೆ ಯುದ್ಧಕ್ಕೆ ಬರುವಂತಹ ಕಾರ್ಯವನ್ನು ಮಾಡಬೇಡಿ. ಅದು ಒಂದ್ಸಾರಿ ಪೆಟ್ಟು ತಿಂದಾಯ್ತು, ಅದನ್ನು ಬಿಟ್ಟುಬಿಡಿ. ಮತ್ತೆ ಈ ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿರಿ. ಇದು ಶಾಶ್ವತವಾದ ಐಶ್ವರ್ಯ ಅಂತ ನಮ್ಮಾಳ್ವಾರ ಹೇಳ್ತಾರೆ. ಅದನ್ನ ಇಲ್ಲಿ ಆಂಡಾಳು ಹೇಳ್ತಾಳೆ. ಆ ಪರಮಾತ್ಮನ ಪಾದಗಳನ್ನು ಹಿಡಿಯುವುದೇ ಅದೇ ದೊಡ್ಡ ಸಾಮ್ರಾಜ್ಯ. ಅಲ್ಲಿ ಬನ್ನಿರಿ. ಉಯ್ಮಿನ್ ತೆರೆಕೊಣರ್ಂದೆ ಎನ್ನುಲಹಾಂಡವರ್ ಇಮ್ಮಯೇ ತಮ್ಮಿಂಚುವ ಮಡವಾರೈ பிறர்கொள்ளத்தாம் விட்டு வெம்மினொளிவையில் கானகம் போய் குமைத்தின்பர்கள் செம்மின் முடி ತಿರುಮಾಲೈ ವಿರೈಂದಡಿ ಶೇರ್ಮಿನೋ. ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಎಲ್ಲೋ ಕಾಡಲ್ಲಿ ಹುಚ್ಚನಾಗಿ ಅಲದಾಡ್ತಾ ಮತ್ತೆ ಆ ರಾಜ್ಯ ಪಡ್ಕೊಳ್ಳೋಕೆ ಪ್ರಯತ್ನ ಪಡೋದ್ರ ಬದಲು ಶಮ್ಮಿನ್ ಮುಡಿ ತಿರುಮಾಲೈ ಮಹಾಲಕ್ಷ್ಮಿಯ ಪತಿಯಾದವನನ್ನ ಆಶ್ರಯಿಸಿರಿ ಎಂಬುದಾಗಿ ನಮ್ಮಾಳ್ವಾರ ಹೇಳ್ತಾರಲ್ಲ. ಹಾಗೆ ಕಾಡಿಗೆ ಹೋಗದೆ ಆ ಮತ್ತ ಸೈನ್ಯವನ್ನು ಕೂಡಿಸದೆ ಆತ್ಮನಿಗೆ ಉಜ್ಜೀವನವನ್ನು ಉಂಟು ಮಾಡತಕ್ಕಂತಹವನು ಇವನು ಎಂಬುದಾಗಿ ತಿಳಿದು ಒಂದೇ ನಿನ್ನ ಬಳಿಗೆ ಬಂದು ಅಂಗಣ್ಮಾஞாலத்து அரசர் அபிமான ಭಂಗಮಾಯ್ ಒಂದು ನಿನ್ ಪಳ್ಳಿ ಕಟ್ಟಿಲ್ ಕೀಳೆ. ಅವರೆಲ್ಲರೂ ಕೂಡ ಶಂಗಮಿರುಪ್ಪಾರ್ ಪೋಲ್ ಗುಂಪು ಗುಂಪಾಗಿ ಬಂದು ನಿನ್ನ ಪಳ್ಳಿ ಕಟ್ಟಿಲ್ ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟುತ್ತಾರಲ್ಲವಾ. ಅವರೆಲ್ಲ ಮತ್ತೆ ಹೋಗಲ್ವಂತೆ. ಬೇಡ ಸಾಕಪ್ಪ, ನಮ್ಗಿನ್ ರಾಜ್ಯ, ಈ ರಾಜ್ಯದ ಹಾವಳಿಯೂ ಸಾಕು, ಪಡುವ ಪಾಡು ಸಾಕು, ಈ ರಾಜ್ಯವೇ ಬೇಡ ನಮಗೆ ಅಂತ ಹೇಳಿ ಪರಮಾತ್ಮನ ಪಲ್ಲಂಗದ ಕಾಲನ್ನ ಕಟ್ತಾರಂತೆ. ಅವರೆಲ್ಲರೂ ಬಂದು ಗುಂಪು ಗುಂಪಾಗಿ, ಒಬ್ಬ ಮಹಾಬಲಿಷ್ಠ ಎಲ್ಲರನ್ನೂ ಸೋಲಿಸ್ಬಿಡ್ತಾನೆ. ಆ ಎಲ್ಲ ರಾಜರು ಬಂದು ಈ ಪರಮಾತ್ಮನ ಪಲ್ಲಂಗದ ಕಾಲನ್ನು ಕಟ್ತಾರಂತೆ. ಪಲ್ಲಂಗದ ಕಾಲು ಯಾಕೆ ಕಟ್ಟಬೇಕು? ಸಭಾಸ್ಥಾನಕ್ಕೆ ಹೋಗ್ಬೋದಲ್ಲ. ಪರಮಾತ್ಮ ಸಭಾಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕೂತಿರ್ತಾನೆ, ಅಲ್ಲಿ ಹೋಗಿ ಪರಮಾತ್ಮನ ಆಶ್ರಯನ ಮಾಡ್ಬೋದಲ್ಲ ಅಂದರು. ಎರಡು ಕಾರಣ. ಲೋಕದವರ ಮುಂದೆ ಲಜ್ಜೆ ಅಂತೆ, ಅದಕ್ಕೋಸ್ಕರ ಅಂತಃಪುರದಲ್ಲಿ ಪಲ್ಲಂಗದ ಕಾಲನ್ನು ಕಟ್ತಾರಂತೆ. ಇನ್ನೊಂದೇನು ಅಂದರೆ ಆ ಭಗ್ನಾಭಿಮಾನಿಗಳಾದವರು ಎಲ್ಲಿಗೆ ಬರ್ತಾರೆ? ಇಷ್ಟು ದಿನ ಅಹಂಕಾರದಿಂದ ಮೆರೆದಾಯಿತು. ಈಗ ಅಹಂಕಾರಕ್ಕೆಲ್ಲ ಭಗ್ನ ಏರ್ಪಟ್ಟಾಗ ತಲೆಬಾಗಿ ಅಂತರಂಗದಲ್ಲಿ ಪರಮಾತ್ಮನನ್ನೇ ಭೇಟಿ ಮಾಡಬೇಕಲ್ಲವ. ಭರತ ಅಪರರಾತ್ರಿಯಲ್ಲಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಿದ್ದಂತೆ. ಇದನ್ನು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಅತ್ಯಂತ ಸುಖ ಸಂವೃತ್ತ ಸುಕುಮಾರ ಸುಖೋಚಿತ ಕಥನ್ವಪರರಾತ್ರೇಷು ಸತಯೂಮವಗಾಹತೆ. ಆಹಾ,
ಆ ನನ್ನ ಮುದ್ದು ತಮ್ಮ ಅವನು ಅತ್ಯಂತ ಸುಕುಮಾರನಾದವನು, ಅತ್ಯಂತ ಸುಖವಾಗಿ ಇರುವುದಕ್ಕೆ ಅರ್ಹನಾದವನು. ಅವನು ಈ ಅಪರರಾತ್ರಿಯಲ್ಲಿ ಸರಯೂ ನದಿಯಲ್ಲಿ ಹೋಗಿ ಅದು ಯಾಕೆ ಸ್ನಾನ ಮಾಡ್ತಾನೋ ಎಂಬುದಾಗಿ ರಾಮ ವ್ಯಥೆ ಪಡ್ತಾನಂತೆ. ಯಾಕೆ ಬರ್ತಾ ಅಪರರಾತ್ರಿಯಲ್ಲಿ ಹೋಗಿ ಸರಯೂ ನದಿಯಲ್ಲಿ ಸ್ನಾನ ಮಾಡಬೇಕು ಅಂದರು. ಪ್ರಾತಃ ಕಾಲದಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋದರೆ ಎಲ್ಲ ಪ್ರಜೆಗಳು ಇವನಿಂದೇ ರಾಮ ಕಾಡಿಗೆ ಹೋಗಿದ್ದು, ಇವನಿಂದೇ ರಾಮ ಕಾಡಿಗೆ ಹೋಗಿದ್ದು ಅಂತ ಇವನನ್ನು ಅವಹೇಳನ ಮಾಡ್ತಾರಂತೆ. ಆ ಮಾತಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕಥನ್ವಪರರಾತ್ರೇಶು ಸರಯೂಮವಗಾಹತೆ, ಆ ಸರಯೂ ನದಿಯಲ್ಲಿ ಆ ನನ್ನ ಮುದ್ದು ತಮ್ಮ ಅಪರರಾತ್ರಿಯಲ್ಲಿ ಈ ಚಳಿಯಲ್ಲಿ ಹೇಗೆ ಸ್ನಾನ ಮಾಡ್ತಾನೋ ಲಕ್ಷ್ಮಣ ಎಂಬುದಾಗಿ ಕಾಡಿನಲ್ಲಿರುವ ರಾಮ ಭರತನ ಬಗ್ಗೆ ಚಿಂತೆ ಮಾಡ್ತಾನೆ. ಹೀಗೆ ಭರತ ಜನಗಳ ಕಣ್ಣು ತಪ್ಪಿಸಿ ಇರಬೇಕಾದ ಪರಿಸ್ಥಿತಿ ಬಂತು. ಅದೇ ಲಕ್ಷ್ಮಣನನ್ನು ಯಾರಾದರೂ ಒಂದು ಮಾತು ಹೇಳಿದ್ರ? ಲಕ್ಷ್ಮಣನ ಬಗ್ಗೆ ಯಾರೂ ಯಾವತ್ತೂ ಏನೂ ಹೇಳಲಿಲ್ಲ. ಕಾರಣ ರಾಮನ ಚರಣಾರವಿಂದಗಳನ್ನು ಕ್ಷಣ ಕೂಡ ಬಿಟ್ಟಿರದವನು ಲಕ್ಷ್ಮಣ. ಅವನಿಗೆ ಲೋಕಾಪವಾದ ಬರಲೇ ಇಲ್ಲ. ಈ ಭರತ ಒಂದು ಸ್ವಲ್ಪ ದಿನ ಸೋದರ ಮಾವನ ಮನೆಗೆ ಹೋದ, ಈ ಪರಿಸ್ಥಿತಿ ಬಂತಲ್ಲವ. ಎಲ್ಲಕ್ಕಿಂತ ಅಧಿಕವಾಗಿ ಈ ವಸಿಷ್ಠರು ಆ ಭರತ ಹಿಂತಿರುಗಿ ಬಂದಾಗ ಅವನನ್ನು ರಾಜನ್ ಅಂತ ಕರೀತಾರಂತೆ. ಕಿವಿ ಮುಚ್ಕೊಂಡ್ಬಿಡ್ತಾನೆ ಭರತ. ಕಾದ ಸೀಸವನ್ನು ಕಿವಿಯಲ್ಲಿ ಹುಯ್ದಂತೆ ನನ್ನನ್ನು ರಾಜನ್ ಅಂತ ಕರೆಯೋದು, ನಾನಲ್ಲ ಅವನು ರಾಜ ಅಂತ. ಅಂದರೆ ಈ ಭರತ ಇನ್ನೊಮ್ಮೆ ರಾಮನನ್ನು ಹಿಂತಿರುಗಿ ಕರೆತರುವುದಕ್ಕಾಗಿ ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ರಾಮನನ್ನು ಹುಡುಕುತ್ತಾ ಕಾಡಿಗೆ ಹೋಗ್ತಾನೆ ಭರತ. ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ದಶರಥನ 364 ಮಂದಿ ಪತ್ನಿಯರು ಹೋಗ್ತಾರೆ. ಎಲ್ಲ ಸಮಸ್ತ ಸೈನ್ಯವೂ ಹೋಗುತ್ತೆ. ಎಲ್ಲ ಹೊರಟಾಯ್ತು. ಕಾರಣ ಏನು? ನಾನು ಒಬ್ಬ ಕರೆದರೆ ರಾಮ ಬರ್ತಾನೋ ಇಲ್ವೋ, ಇಷ್ಟೂ ಜನ ಕರೆದರೆ ರಾಮನ ಮನಸ್ಸು ಕರಗದೇ ಇರುತ್ತಾ, ರಾಮ ಹಿಂತಿರುಗಿ ಬರ್ತಾನೆ ಅನ್ನೋ ಆಸೆ ಭರತನಿಗೆ. ಎಲ್ಲರನ್ನ ಕರೆದುಕೊಂಡು ಈ ಭರತ ರಾಮನನ್ನು ಹಿಂತಿರುಗಿ ಕರೆತರುವುದಕ್ಕೆ ಹೋಗ್ತಾನಲ್ವಾ. ಹಾಗೆ ಹೋದಾಗ ಭರದ್ವಾಜರ ಆಶ್ರಮ ಮಧ್ಯದಲ್ಲಿ ಬರುತ್ತೆ. ಆ ಭರದ್ವಾಜರು ಭರತನಿಗೆ ಹೇಳ್ತಾರೆ, ಓ ಭರತ, ಈ ದಿವಸ ನಮ್ಮಲ್ಲಿ ಒಂದು ದಿನ ಇದ್ದು ಅನಂತರ ನಿನ್ನ ಪ್ರಯಾಣವನ್ನು ಮುಂದುವರಿಸು. ಇಷ್ಟು ನಿನ್ನ ಸೇನೆ ಎಲ್ಲ ಬಂದಿದೆ, ಅವಕ್ಕೆಲ್ಲ ಆಯಾಸ ಆಗಿದೆ, ಇಲ್ಲಿರು ಅಂತ ಹೇಳ್ತಾರೆ. ಇಷ್ಟವಿಲ್ಲ, ರಾಮನನ್ನು ಈಗಲೇ ನೋಡಬೇಕು ಅನ್ನೋ ತ್ವರೆ. ಆದರೆ ಭರದ್ವಾಜರಂತ ಮುನಿವರಿಯರು ಹೇಳಿದಾಗ ಅವರ ಮಾತನ್ನು ಮೀರುವಂತಿಲ್ಲ ಅಲ್ಲವಾ. ಅದಕ್ಕಾಗಿ ಹಾಗೆಯೇ ಆಗಲಿ ಅಂತ ಒಪ್ಕೊಂಡು ಆ ದಿನ ಭರದ್ವಾಜರ ಆಶ್ರಮದಲ್ಲಿ ಆ ಭರತ ಒಂದು ದಿನ ವಿಶ್ರಾಂತಿ ತೆಗೆದುಕೊಳ್ತಾನೆ. ಏನು ಆತಿಥ್ಯ ಮಾಡ್ತಾರೆ ಭರದ್ವಾಜರು. ಇದುವರೆವಿಗೂ ಕೂಡ ಈ ಭರತನ ಸೈನ್ಯದಲ್ಲಿದ್ದ ಸೈನಿಕರು ಜೀವಮಾನದಲ್ಲಿ ಅಂಥ ಔತಣವನ್ನು, ಅಂಥ ಉಪಚಾರವನ್ನು, ಅಂಥ ಸುಪ್ಪತ್ತಿಗೆಯನ್ನು, ಅಂಥ ಔತಣವನ್ನು ಕಂಡೇ ಇಲ್ಲ, ಕಾಣುವುದೂ ಇಲ್ಲ. ತಮ್ಮ ತಪಶಕ್ತಿಯಿಂದ ಅಭೂತಪೂರ್ವವಾದಂತಹ ಏರ್ಪಾಡನ್ನು ಮಾಡಿ ಆ ಭರತನ ಸೈನ್ಯಕ್ಕೆ ಅಂಥ ಅದ್ಧೂರಿಯಾಗಿರ್ತಕ್ಕಂತಹ ಆ ಭೋಜನ, ಔತಣ, ಉಪಚಾರಗಳನ್ನು ಮಾಡ್ತಾರೆ ಭರದ್ವಾಜ ಮುನಿವರಿಯರು. ಏನನ್ನೂ ಅನುಭವಿಸದೆ, ಏನನ್ನೂ ನೋಡದೆ ಭರತ ನಿಂತಿದ್ದಾನೆ. ನೃತ್ಯ ಏನು, ವಿನೋದ ಕೂಟ ಏನು, ಎಲ್ಲ ಇದೆ ಅಲ್ಲಿ. ಅನಂತರ ಅವರುಗಳಿಗೆ ಮಲಗಿಕೊಳ್ಳುವುದಕ್ಕೆ ಸುಪ್ಪತ್ತಿಗೆ ಏನು, ಹಲ್ಲುಜ್ಜುವ ಪೇಸ್ಟ್ ಬ್ರಷ್ ಎಲ್ಲ ಇತ್ತಂತೆ. ನಾ ಹೇಳ್ತಾ ಇಲ್ಲ, ವಾಲ್ಮೀಕಿ ಹೇಳ್ತಾ ಇದ್ದಾರೆ. ಫೇನಃ ಕೂರ್ಚಃ ದಂತದಾವನ ಕೂರ್ಚಃ ಫೇನಃ. ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕ ಇದೆ. ಫೇನ ಅಂದರೆ ಪೇಸ್ಟ್, ಕೂರ್ಚ ಅಂದರೆ ಬ್ರಷ್. ಅದೆಲ್ಲ ಅದು ಏನು ಅಪೂರ್ವ ಲಾವಣ್ಯವತಿಯಾದ ಸುಂದರಿಯರು ಒಬ್ಬೊಬ್ಬ ಸೈನಿಕರಿಗೂ ಉಪಚಾರ ಮಾಡ್ತಾ ಇದ್ದಾರಂತೆ. ಇಂಥ ಉಪಚಾರ. ಆಗ ಅನಂತರ ಆ ಸಂಗೀತ, ನೃತ್ಯ, ವಿನೋದಗಳು ಅದೆಲ್ಲ ಆಗಬೇಕಲ್ಲ ಭೋಜನವಾದ ಮೇಲೆ. ಅದಕ್ಕಾಗಿ ಅದ್ಭುತವಾದ ಒಂದು ಸಿಂಹಾಸನವನ್ನು ಇಟ್ಟಿದ್ದಾರೆ. ಹೇ ಭರತ, ಈಗ ಈ ಸಂಗೀತ ನಾಟ್ಯ ಎಲ್ಲ ನಡೆಯುತ್ತೆ, ಆದ್ದರಿಂದ ನೀನು ಬಂದು ಸಿಂಹಾಸನದಲ್ಲಿ ಕುಳಿತುಕೋ, ನಿನಗಾಗಿ ಇದೆಲ್ಲವೂ ಏರ್ಪಡಿಸಿದೆ ಅಂತಾರೆ. ಆಗ ಭರತ ಆ ಭಾರದ್ವಾಜರ ಮುಖವನ್ನು ನೋಡ್ತಾನೆ. ರಾಜನ್ನಂತ ಕರೀತಾರೆ. ತುಂಬ ಹಿಂಸೆ ಆಗುತ್ತೆ ಭರತನಿಗೆ. ಕೂಡಲೇ ಆ ಭರತನನ್ನು ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಭರದ್ವಾಜ ಮುನಿವರಿಯರು ಹೇಳಿದಾಗ ಭರತ ಏನು ಮಾಡಿದ, ಆ ಸಿಂಹಾಸನಕ್ಕೆ
3 ಪ್ರದಕ್ಷಿಣೆಗಳನ್ನು ಬಂದು ಅಲ್ಲಿ ಇಟ್ಟಿದ್ದ ಚಾಮರವನ್ನು ತೆಗೆದುಕೊಂಡು ಸಿಂಹಾಸನದ ಪಕ್ಕದಲ್ಲಿ ನಿಂತು ಸಿಂಹಾಸನಕ್ಕೆ ಚಾಮರ ಬೀಸ್ತಾನಂತ. ರಾಮ ಅಲ್ಲಿ ಕುಳಿತಿದ್ದಾನೆ ಎಂಬ ಭಾವ. ಆ ಸಿಂಹಾಸನ ತನ್ನದಲ್ಲ, ತನಗಲ್ಲ, ಅದು ರಾಮನದು. ತಾನು ರಾಮನ ಸೇವಕ ಎಂಬುದಾಗಿ, ಇವನನ್ನ ಕುಳಿತುಕೋ ಎಂಬುದಾಗಿ ಇವನಿಗಾಗಿ ಕೊಟ್ಟ ಸಿಂಹಾಸನವನ್ನು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಚಾಮರವನ್ನು ಕೈಗೆ ತೆಗೆದುಕೊಂಡು ಆ ಸಿಂಹಾಸನಕ್ಕೆ ಚಾಮರ ಹಾಕಿದಾಗ ಭರದ್ವಾಜರ ಕಣ್ಣಲ್ಲಿ ನೀರು ಬರುತ್ತೆ. ಪರೀಕ್ಷೆ ಮಾಡ್ತಾರೆ ಭರತನನ್ನು. ಇವನ ನಿಜಕ್ಕೂ ರಾಮನಲ್ಲಿ ಆ ಗೌರವ ಭಾವನೆ ಇಟ್ಟು ಭ್ರಾತೃ ಪ್ರೇಮದಿಂದ ಅವನೇ ರಾಜನಾಗಬೇಕು ಎಂಬ ರಾಜನಿಷ್ಠೆಯಿಂದ ಹೋಗ್ತಾ ಇದ್ದಾನ, ಅಥವಾ 14 ವರ್ಷ ಆದ ಮೇಲೆ ಹಿಂತಿರುಗಿ ಬಂದು ರಾಜ್ಯ ಕಿತ್ಕೋತಾನೆ ಅಂತ ಏನಾದರೂ ರಾಮನನ್ನು ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾನ? ಇದು ಭರದ್ವಾಜರಿಗೆ ಮಾತ್ರ ಅಲ್ಲ, ಲಕ್ಷ್ಮಣನಿಗೆ ಈ ಸಂದೇಹ ಬಂದ್ಬಿಡ್ತು ಭರತನ ಮೇಲೆ. ಆಗ ಭರದ್ವಾಜರು ಆ ರಾಮ ಎಲ್ಲಿದ್ದಾನೆ ಅಂತ ಮುಂದಕ್ಕೆ ಮಾರ್ಗವನ್ನು ಹೇಳ್ತಾರೆ. ಹೀಗಲ್ಲವಾ ಭರತನನ್ನ ಎಲ್ಲರೂ ಸಂದೇಹ ಪಟ್ಟರು. ಅಯೋಧ್ಯಾವಾಸಿ ಪ್ರಜೆಗಳಿಂದ ಹಿಡಿದು ಭರದ್ವಾಜ ಮುನಿವರಿಯರ ತನಕ ಈ ಭರತನ ಮೇಲೆ ಸಂದೇಹ. ಅಂಥ ತಾಯಿ ಹೆತ್ತ ಮಗನಲ್ಲವ, ಇವನನ್ನು ಯಾಕೆ ನಂಬೋದು ಅಂತ. ಕಾರಣ ರಾಮನಿಂದ ಸ್ವಲ್ಪ ಕಾಲ ದೂರ ಆದ, ಅದಕ್ಕೆ ದೊರೆತ ಶಿಕ್ಷೆ. ಅಲ್ಲಿ ಆ ದೊಡ್ಡ ಸೈನ್ಯದ ಸಡಗರ, ಸಂಭ್ರಮ, ಗದ್ದಲ ಇದೆಲ್ಲ ಕೇಳಿಸಿದಾಗ ಚಿತ್ರಕೂಟ ಪರ್ವತದಲ್ಲಿ ರಾಮ ಅಗ್ನಿಹೋತ್ರವನ್ನು ಮಾಡ್ತಾ ಇರ್ತಾನೆ. ಆಗ ಆ ಲಕ್ಷ್ಮಣನನ್ನು ನೋಡಿ, ಫ್ಯಾನ್ ಬೇಕು, ಆ ಲಕ್ಷ್ಮಣನನ್ನು ನೋಡಿ ಹೇಳ್ತಾನೆ, ಇದು ಏನೋ ಗದ್ದಲ ಕೇಳಿಸ್ತಾ ಇದೆ, ಅದು ಏನು ನೋಡು ಅಂತಾನೆ. ಕೂಡಲೇ ಆ ಲಕ್ಷ್ಮಣ ಪಕ್ಕದಲ್ಲಿದ್ದ ಆ ದೊಡ್ಡ ಮರವನ್ನು ಏರಿ ಅಲ್ಲಿ ನೋಡ್ತಾನೆ. ದೊಡ್ಡ ಆ ಧ್ವಜ ಕಾಣಿಸುತ್ತೆ, ಆಲದ ಮರದ ಧ್ವಜ. ಇಕ್ಷ್ವಾಕು ಕುಲದವರ ಧ್ವಜದ ಚಿಹ್ನೆ ಏನು? ಆಲದ ಮರ ಅಂದರೆ ಏನು? ಎಲ್ಲರಿಗೆ ಆಶ್ರಯವನ್ನು ಕೊಡುವುದು, ಎಲ್ಲರನ್ನ ರಕ್ಷಿಸುತ್ತೆ. ಆ ರೀತಿ ಆ ಮರವನ್ನು ನೋಡಿದಾಗ, ಅಣ್ಣ ಭರತ ಬರ್ತಾ ಇದ್ದಾನೆ, ಸೈನ್ಯ ಸಮೇತ ಬರ್ತಾ ಇದ್ದಾನೆ, ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇದ್ದಾನೆ, ಚತುರಂಗ ಸೈನ್ಯ ಬರ್ತಾ ಇದೆ, ಒಂದು ಆಜ್ಞೆ ಕೊಡು, ಎಲ್ಲರನ್ನ ನಾಶ ಮಾಡಿ ಬರ್ತೀನಿ ಅಂತಾನೆ. ರಾಮ ಹೇಳ್ತಾನೆ, ಮೊದಲು ಕೆಳಗಿಳಿ ನೀನು ಅಂದ ಮರದಿಂದ. ನಿನಗೇನಾದರೂ ರಾಜ್ಯದಲ್ಲಿ ಆಸೆನಾ? ಭರತಂಗೆ ಹೇಳಿ ಕೊಡಿಸ್ಲಾ ಅಂತಾನೆ. ಅರ್ಥವೇನು? ಆ ಭರತ ಆ ರೀತಿ ಚಿಂತನೆಯನ್ನ ಎಂದೂ ಮಾಡಲಾರ ಎಂಬ ನಂಬಿಕೆ ರಾಮನಿಗೆ. ಭರತನನ್ನ ಸಂದೇಹ ಪಡದ ಒಬ್ಬನೇ ವ್ಯಕ್ತಿ ಶ್ರೀರಾಮಚಂದ್ರ. ಎಲ್ಲರಿಗೆ ಭರತನ ಮೇಲೆ ಸಂದೇಹ. ಒಬ್ಬ ಬೇಡರವನಾದ ಗುಹ, ಅವನಿಗೆ ಭರತನ ಮೇಲೆ ಸಂದೇಹ. ಅವನು ಎಷ್ಟು ವಿಧದಲ್ಲಿ ಭರತನನ್ನು ಪರೀಕ್ಷೆ ಮಾಡ್ತಾನೆ, ಲಕ್ಷ್ಮಣನನ್ನು ಎಷ್ಟು ವಿಧದಲ್ಲಿ ಪರೀಕ್ಷೆ ಮಾಡ್ತಾನೆ. ಒಬ್ಬ ಸಾಮಾನ್ಯ ಹಸಿ ಮಾಂಸ ತಿನ್ನುವ ಬೇಡನಿಂದ ಹಿಡಿದು ಭರದ್ವಾಜರ ಪರ್ಯಂತ ಭರತನ ಮೇಲೆ ಸಂದೇಹ. ಭರತನ ಮೇಲೆ ಸಂದೇಹ ಪಡದ ಒಬ್ಬನೇ ಒಬ್ಬ ಶ್ರೀರಾಮಚಂದ್ರ. ಹೀಗೆ ಆ ಪರಮಾತ್ಮನಿಂದ ದೂರಾದಾಗ ತಾನೇ ಪರಮಾತ್ಮನ ಅಂತರಂಗ ಕೈಂಕರ್ಯವನ್ನ, ಸೇವೆಯನ್ನ ಬಿಟ್ಟು ಬೇರಾದರೆ ತಾನೇ ಈ ರೀತಿಯಾಗೆಲ್ಲ ಏರ್ಪಡುತ್ತದೆ. ಆದ್ದರಿಂದ ಆ ಭರತ ಅರತಿರ್ ಜನಸಂಸದಿ ಅಂತಾನೆ ಕೃಷ್ಣ ಗೀತೆಯಲ್ಲಿ. ಯಾರಿಗೆ ಪರಮಾತ್ಮನ ಮೇಲೆ ಅಭಿಲಾಷೆ ಏರ್ಪಡುತ್ತೆ, ಅಭಿನಿವೇಶ ಏರ್ಪಡುತ್ತೆ, ಅವರಿಗೆ ಈ ಅದು ಇದು ಮಾತಾಡೋದು, ಯಾರ್ಯಾರ ಜೊತೆನೋ ಸೇರೋದು ಇದೆಲ್ಲ ಬೇಡ ಅನಿಸುತ್ತೆ. ಬೇಡಪ್ಪ, ಪರಮಾತ್ಮನ ವಿಷಯ ಮಾತಾಡಿದ್ರೆ ಮಾತಾಡೋಣ, ಬೇರೆ ಏನೇನೋ ಮಾತಾಡೋದಾದ್ರೆ ಅವ್ರ ಸಹವಾಸವೇ ಬೇಡ ಅನಿಸುತ್ತೆ. ಅರತಿರ್ ಜನಸಂಸದಿ, ಪರಮಾತ್ಮನ ಹೊರತಾಗಿ ಬೇರೆ ಮಾತಾಡ್ತಾರಲ್ಲ, ಆ ಗುಂಪುಗಳಲ್ಲಿ ಅವರಿಗೆ ರುಚಿ ಏರ್ಪಡುವುದೇ ಇಲ್ಲ ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ. ಆದ್ದರಿಂದ ಅಲ್ಲಿ ಆ ಭರತನನ್ನು ನೋಡಿ, ನಿನ್ನಿಂದ ನಾವು ಮೋಸ ಹೋದ್ವಿ ಅಂತಾರೆ. ವಂಚಿತಶ್ಚಾಪಿತೆ ವಯಂ, ಅಯೋಧ್ಯಾವಾಸಿ ಜನಗಳು ಹೇಳ್ತಾರೆ, ನಿನ್ನಿಂದ ನಮಗೆ ಮೋಸ ಆಯಿತು ಅಂತಾರೆ. ಇಂಥ ಮಾತೆಲ್ಲವನ್ನ ಭರತ ಕೇಳಬೇಕಾಗಿ ಬಂದದ್ದು ಈ ರಾಜ್ಯದಿಂದಲ್ಲವ. ಆದ್ದರಿಂದ ಅಂಥ ಆ ರಾಜ್ಯವನ್ನು ಪಡೆದುಕೊಂಡು ಅದರಿಂದ ಅಭಿಮಾನಕ್ಕೆ ಭಂಗ ಏರ್ಪಟ್ಟಾಗ ಇದು ಲಕ್ಷ್ಮಣನಿಗೆ ಈ ಚಿಂತೆಯೇ ಇಲ್ಲ. ಕಾರಣ ರಾಮನ ಆ ಅಂತರಂಗ ಕೈಂಕರ್ಯವನ್ನು ಬಿಟ್ಟು ಅರಕ್ಷಣ ಕೂಡ ದೂರಾಗದವನು. ಆದ್ದರಿಂದ ಈ ರಾಜರುಗಳೆಲ್ಲರೂ ಕೂಡ ಏನು ಮಾಡಿದ್ರು, ಎಲ್ಲರೂ ಗುಂಪಾಗಿ
ನಿನ್ ಪಳ್ಳಿ ಕಟ್ಟಿಲ್ ಕೀಳೆ. ಪರಮಾತ್ಮನ ಪಲ್ಲಂಗದ ಕಾಲನ್ನು ಕಟ್ತಾರಂತ. ಬೇಡ ನಮಗೆ ಈ ರೀತಿಯಾದಂತಹ ಇವರೆಲ್ಲ ಯಾತಕ್ಕೆ ಪರಮಾತ್ಮನ ಬಳಿಗೆ ಬಂದರು ಅಂದರೆ, ಮತ್ತೆ ತಮ್ಮನ್ನು ಕಂಡುಬಿಟ್ಟು ಪ್ರಜೆಗಳು ಮತ್ತೆ ಸೈನ್ಯ ಕೂಡಿಸಿ ಇವನನ್ನು ರಾಜನಾಗಿ ಮಾಡಿಬಿಟ್ರೆ ಅಂತ ಬೇಡವೇ ಬೇಡ ಅಂತ ಹೇಳಿ ಪರಮಾತ್ಮನ ಬಳಿಗೆ ಅವರೆಲ್ಲರೂ ಬಂದರು. ಅಷ್ಟೇ ಅಲ್ಲದೆ ಅಭಿಮಾನಕ್ಕೆ ಕಾರಣವಾದ ರಾಜ್ಯ ನಮಗೆ ಬೇಡ ಎಂಬುದಾಗಿ ಅದೆಲ್ಲವನ್ನ ಬಿಟ್ಟು ಎಲ್ಲಿಗೆ ಬಂದರು? ಪಳ್ಳಿ ಕಟ್ಟಿಲ್ ಕೀಳೆ, ಶಯ್ಯಾ ಮಂದಿರಕ್ಕೆ ಬಂದು ಪಲ್ಲಂಗದ ಕಾಲನ್ನು ಕಟ್ಟಿದ್ರಂತೆ. ಸಭಾಸ್ಥಾನ ಬೇಡ, ನಾವು ಶಯ್ಯಾಗಾರದಲ್ಲಿ ಅಂತರಂಗ ಸೇವೆ ಮಾಡ್ತೇವೆ ಎಂಬುದಾಗಿ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದರಲ್ಲವ. ಆ ರೀತಿ ನಮಗೆ ಆ ಪರಮಾತ್ಮನ ಸ್ಥಾನವನ್ನು ಬಿಟ್ಟರೆ ಇದೆಲ್ಲ ನಮಗೆ ಬಹಳವಾದಂತಹ ನೋವುಗಳು. ಇದು ಬೇಡ. ಶಂಗಮಿರುಪ್ಪಾರ್ಪೋಲ್ ಎಲ್ಲರೂ ಕೂಡ ಗುಂಪು ಗುಂಪಾಗಿ ಬಂದು ತಲೆಪ್ಪೆಯ್ದೋಂ, ನಿನ್ನ ಪಲ್ಲಂಗದ ಕಾಲನ್ನು ಕಟ್ಟಿ ತಲೆಬಾಗಿದೆವು, ಶರಣಾಗತರಾದೆವು. ಆ ರಾಜರುಗಳು ಹೇಗೆ ಬಂದು ನಿನ್ನ ಪಲ್ಲಂಗದ ಕಾಲನ್ನು ಕಟ್ಟಿ ಶರಣಾಗತರಾದರೋ ಹಾಗೆ ನಾವು ಬಂದಿದ್ದೀವಿ ಅಂತಾಳೆ ಆಂಡ. ಒಂದು ತಲೆಪ್ಪೆಯ್ದೋಂ ಎಂಬುದಾಗಿ ಹೇಳ್ತಾಳೆ. ಇದೆಲ್ಲ ಆಂಡಾಳು ಹೇಳ್ತಾ ಇದ್ದಾಳಲ್ಲ. ಹೀಗೆಲ್ಲ ರಾಜರುಗಳು ಬಂದು ನಾವು ಆ ಪರಮಾತ್ಮನ ಪಲ್ಲಂಗದ ಕಾಲನ್ನು ಕಟ್ಟಿದ್ರ, ಆ ಪರಮಾತ್ಮನ ಆ ಸ್ಥಾನಕ್ಕೆ ಬಂದು ನಮಗೆ ರಾಜ್ಯ ಬೇಡ ಅಂತ ಹೇಳಿದ್ರ, ಆ ರಾಜ್ಯದಲ್ಲಿ ಆಸೆ ಪೂರ್ಣವಾಗಿ ಕಳೆದು ಪರಮಾತ್ಮನ ಬಳಿಗೆ ಇವರು ಬಂದ್ರ ಅಂದರು. ಜರಾಸಂಧ ಎಂಬುದಾಗಿ ಒಬ್ಬ ಮಹಾದುಷ್ಟ ಮಥುರಾ ಪಟ್ಟಣದ ಮೇಲೆ 18 ಬಾರಿ ದಂಡಯಾತ್ರೆ ಮಾಡಿದವನು. ಪ್ರತಿ ಸಾರಿ ಸೋತುಬಿಟ್ಟು ಬರ್ತಾನೆ, ಮತ್ತೆ ದಂಡೆತ್ತಿ ಹೋಗ್ತಾನೆ ಆ ಮಥುರಾ ಪಟ್ಟಣವನ್ನು ಜಯಿಸಬೇಕು ಅಂತ. ಈ ಜರಾಸಂಧ ಇದಾನಲ್ಲ, ಇವನು ಮಹಾಕ್ರೂರಿ. ಇವನು ಮಗಧ ದೇಶದ ರಾಜ, ಅಂದರೆ ನಮ್ಮ ಈಗಿನ ಬಿಹಾರ್. ಆ ಮಗಧ ದೇಶದ ದೊರೆ ಈ ಜರಾಸಂಧ. ಇವನು ಎಷ್ಟೆಷ್ಟೋ ಮಾಯಾ ಮಾಟ ತಂತ್ರ ಎಲ್ಲ ಬೇರೆ ಮಾಡಿಟ್ಟಿದ್ದಾನೆ ಅವನ ರಾಜ್ಯವನ್ನು ರಕ್ಷಣೆ ಮಾಡುವುದಕ್ಕೆ. ಇವನಿಗೆ ಒಂದು ಅಪೂರ್ವವಾದ ಶಕ್ತಿ ಬೇಕು ಅಂತ ಶಿವನನ್ನು ಪೂಜೆ ಮಾಡ್ತಾ ಇರ್ತಾನೆ, ರುದ್ರನನ್ನು ಪೂಜೆ. ಏನು, ಇಡೀ ಲೋಕವನ್ನು ಜಯಿಸುವಂತಹ ಒಂದು ಶಕ್ತಿ ತನಗೆ ಬರಬೇಕು ಅಂತ. ಅದಕ್ಕಾಗಿ ಇವನು ಆ ರುದ್ರನಿಗೆ 1000 ಉತ್ತಮ ಕ್ಷತ್ರಿಯರ ತಲೆಯನ್ನು ಬಲಿ ಕೊಡ್ತೀನಿ ಅಂತ. ಹಾಗೆ ಬಲಿ ಕೊಟ್ಟರೆ ಆ ರುದ್ರ ತೃಪ್ತನಾಗಿ ಇವನಿಗೆ ಶಕ್ತಿಯನ್ನು ಕೊಡಬೇಕು. ಈ ರೀತಿ ಯಾವ್ಯಾವುದೋ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಪೂಜೆಗಳು. ಹೀಗೆ ಆ ಜರಾಸಂಧ ಉತ್ಕೃಷ್ಟರಾದ ರಾಜರುಗಳ ಮೇಲೆ ದಂಡೆತ್ತಿ ಹೋಗೋದು, ಉತ್ತಮ ಕುಲದ ಕ್ಷತ್ರಿಯರು ಅವರನ್ನು ಸೋಲಿಸೋದು, ಆ ರಾಜನ ಕರ್ಕೊಂಡು ಬಂದು ತನ್ನ ಸೆರೆಮನೆಯಲ್ಲಿ ಅವರನ್ನು ಕೂಡ ಹಾಕೋದು. 1000 ಜನ ಆಗಬೇಕಲ್ಲ, ಅದಕ್ಕಾಗಿ ಹೀಗೆ ಆ ರಾಜರುಗಳನ್ನೆಲ್ಲ ತಂದು 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 ತನ್ನ ಆ ಸೆರೆಮನೆಯಲ್ಲಿ ಕೂಡ ಹಾಕಿಬಿಟ್ಟಿರ್ತಾನೆ. ಕೃಷ್ಣ ಪರಮಾತ್ಮನಿಗೆ ಇದು ತಿಳಿದಿದೆ. ಇವರೆಲ್ಲರನ್ನ ಕೃಷ್ಣ ಪರಮಾತ್ಮ ಕಾಪಾಡಬೇಕು. ಏನೂ ಅರಿಯದ ರಾಜರು ಇವರನ್ನು ರುದ್ರನಿಗೆ ಬಲಿ ಕೊಡುವುದಾ? ಅದು ಏನು, ಇವನು ದುಷ್ಟ, ತನ್ನ ದುಷ್ಟಶಕ್ತಿ ಅಧಿಕ ಮಾಡಿಕೊಳ್ಳುವುದಕ್ಕೆ ಸಾಧುಗಳಾದ ಈ ರಾಜರುಗಳ ಬಲಿಯ ಪರಮಾತ್ಮನಿಗೆ ತಿಳಿಯಿತು. ಭೀಮನನ್ನು ಕರೆದುಕೊಂಡು ಹೋಗ್ತಾನೆ. ಭೀಮನ ಮೂಲಕ ಜರಾಸಂಧ ವಧೆ ಆಗತ್ತೆ. ಅದಾದ ನಂತರ ಭೀಮ, ಅರ್ಜುನ ಮತ್ತು ಕೃಷ್ಣ ಇವರೆಲ್ಲರೂ ಕೂಡ ಆ ರಾಜರುಗಳನ್ನು ಸೆರೆ ಇಟ್ಟಿದ್ದಂತಹ ಸೆರೆಮನೆಗೆ ಹೋಗ್ತಾರೆ. ಆ ಸೆರೆಮನೆಯಲ್ಲಿ ಆ ರಾಜರುಗಳೆಲ್ಲರನ್ನ ಕೃಷ್ಣ ನೋಡ್ತಾನೆ, ಕೃಷ್ಣನನ್ನ ಅವರು ನೋಡ್ತಾರೆ. ಅಯುತೆ ದ್ವೇಷತಾನ್ಯಷ್ಟೌ ಲೀಲಯ ಯುಧಿ ನಿರ್ಜಿತಾ ತೇ ನಿರ್ಗತ ಗಿರಿದ್ರೋಣ್ಯಾಂ ಮಲಿನಾಮಲವಾಸಸಃ. ಅವನ ರಾಜಧಾನಿಗೆ ಗಿರಿದ್ರೋಣ ಅಂತ ಹೆಸರು. ಆ ಗಿರಿದ್ರೋಣ್ಯಾಂ, ಆ ಗಿರಿದ್ರೋಣವೆಂಬ ಅವನ ರಾಜಧಾನಿಯಲ್ಲಿ ಆ ಅತ್ಯಂತ ದೌಷ್ಟ್ಯದಿಂದ ಅತಿ ಲೀಲಾಜಾಲವಾಗಿ ಜರಾಸಂಧನಿಂದ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಆ ರಾಜರು ನಿರ್ಗತಿಕರಾಗಿ ಹರಿದು ಚಿಂದಿಯಾದ ಬಟ್ಟೆ ಉಟ್ಕೊಂಡಿದ್ದಾರೆ. ಅವರು ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ. ಮಲಿನ ಮಲವಾಸ ಸಹ, ಅವ್ರ ಮೈಯೆಲ್ಲ ಕೊಳೆ, ಅವರ ಬಟ್ಟೆ ಎಲ್ಲ ಹರಿದು ಚಿಂದಿ ಕೊಳೆ ಆಗಿಬಿಟ್ಟಿದೆ.
ಅವರಿಗೆ ಊಟ ಇಲ್ಲ. ಯಾಕೆಂದರೆ ಊಟ ಕೊಟ್ಟರೆ ಅವನು ಸುಲಭವಾಗಿ ಕಡಿಯೋಕ್ಕಾಗಲ್ಲ. ಅವರಿಗೆ ಊಟವನ್ನು ಕೂಡ ಕೊಟ್ಟಿಲ್ಲ. ಇವನು ಕ್ಷುತ್ಕ್ಷಾಮಾಹ, ಹಸಿವಿನಿಂದ ಬರಗೆಟ್ಟವರಂತೆ ಆಗ್ಬಿಟ್ಟಿದ್ದಾರೆ ರಾಜರುಗಳು. ಒಂದು ಹಿಡಿ ಅಕ್ಕಿ ಕಾಳು ಹಾಕಿದ್ರೆ ಅಷ್ಟೂ ಜನ ರಾಜರುಗಳು ಅದರ ಮೇಲೆ ಬಂದು ಬೀಳ್ತಾರಂತೆ ಕಾಗೆಗಳ ರೀತಿಯಲ್ಲಿ. ಕ್ಷುತ್ಕ್ಷಾಮಾಹ, ಹಸಿವಿನಿಂದ ಪೀಡಿಸಲ್ಪಟ್ಟಿದ್ದಾರೆ. ಶುಷ್ಕವದನಾಹ, ಮುಖ ಎಲ್ಲ ಬಾಡೋಗಿದೆ. ಆ ಮೀಸೆ ಎತ್ತಿರುವ ಪರಾಕ್ರಮ, ನಾನು ರಾಜ, ನಾನು ಸಿಂಹಾಸನಾಧಿಪತಿ, ಏನೂ ಇಲ್ಲ. ಕ್ಷುತ್ಕ್ಷಾಮಾಹ ಶುಷ್ಕವದನಾಹ ಸಂರೋಧ ಪರಿಕರ್ಷಿತಾಹ. ಅದಕ್ಕೆ ಮೇಲೆ ಆವಾಗ ಬಂದು ಈ ಜರಾಸಂಧ ಇವನು ಹಿಂಸೆ ಮಾಡಿ ಹೆದರಿಸ್ಬಿಟ್ಟು ಬೇರೆ ಹೋಗ್ತಾ ಇದ್ದಾನೆ. ಹಾಗೆ ಅವನ ಆ ಒಂದು ಗರ್ಜನೆಗೆ, ಅವನ ಆ ಒಂದು ಅಬ್ಬರಕ್ಕೆ ಹೆದರಿ ನಡುಗ್ತಾರೆ ಇವರು. ಇಂತಹವರನ್ನ ಯಾರು ನೋಡಿದ? ಅಯುತೆ ದ್ವೇಷತಾನ್ಯಷ್ಟೌ ಲೀಲಯ ಯುಧಿ ನಿರ್ಜಿತಾಃ ತೇ ನಿರ್ಗತಾ ಗಿರಿದ್ರೋಣ್ಯ ಮಲಿನಾಮಲವಾಸಸಃ ಕ್ಷುತ್ಕ್ಷಾಮಾಃ ಶುಷ್ಕವದನಾಃ ಸಂರೋಧ ಪರಿಕರ್ಷಿತಾಃ ದದೃಶುಸ್ತೆ ಘನಶ್ಯಾಮಂ ಪೀತಕೌಶೇಯವಾಸಸಂ. ಪೀತಾಂಬರವನ್ನು ತೊಟ್ಟು ನೀಲಮೇಘ ಶ್ಯಾಮಲನಾಗಿ ಸರ್ವಾಂಗ ಸುಂದರನಾಗಿ ಇರ್ತಕ್ಕಂತಹ ಇವರ ಎಲ್ಲ ತಾಪಗಳನ್ನು ತಣಿಸುವ ಮೋಡದಂತೆ ಇರುವ ಕೃಷ್ಣನನ್ನು ಅವರುಗಳು ಕಂಡರು. ಆ ಎಲ್ಲ ರಾಜರುಗಳು ಈ ಕೃಷ್ಣನನ್ನು ನೋಡ್ತಾರೆ. ಹಾಗೆ ನೋಡಿದ ಕೂಡಲೇ ಅವರೆಲ್ಲ ಏನು ಮಾಡಿದ್ರು? ಕೃಷ್ಣ ಅವರನ್ನೆಲ್ಲ ಸೆರೆಯಿಂದ ಬಿಡಿಸ್ತಾನೆ. ಸೆರೆಯಿಂದ ಬಿಡಿಸಿದಾಗ ಅಷ್ಟೂ ಸಾವಿರ ಸಾವಿರ ರಾಜರುಗಳೆಲ್ಲ ಗುಂಪು ಗುಂಪಾಗಿ ಬಂದು ಕೃಷ್ಣನ ಪಾದಗಳನ್ನು ಹಿಡಿದು ಹೇಳ್ತಾರೆ, ಕಾಲೇನ ತನ್ವಾ ಭವತೋ ಅನುಕಂಪಯ ವಿನಷ್ಟದರ್ಪಾಹ ಚರಣೌ ಸ್ಮರಾಮತೆ. ಹೇ ಪರಮಾತ್ಮ, ನಿನ್ನ ಅನುಕಂಪದಿಂದ, ನಿನ್ನ ದಯೆಯಿಂದ ನಾವು ಬದುಕಿ ಉಳಿದೆವು. ಆದ್ದರಿಂದ ವಿನಷ್ಟ ದರ್ಪಾಹ, ನಮ್ಮ ದರ್ಪ ಎಲ್ಲ ಚೂರು ಚೂರಾಗ್ಬಿಡ್ತು ಕೃಷ್ಣ. ನಷ್ಟ ದರ್ಪಾಹ ಅಲ್ಲ, ವಿನಷ್ಟ ದರ್ಪಾಹ. ಆ ದರ್ಪ ತಿರ್ಗಾ ಬರದೇ ಇರುವ ರೀತಿಯಲ್ಲಿ ಚೂರು ಚೂರಾಗ್ಬಿಡ್ತು. ವಿನಷ್ಟ ದರ್ಪಾಹ ಅಂತ ಅಲ್ಲಿಯ ರಾಜರು ಹೇಳ್ತಾರೆ. ಇಲ್ಲಿ ಆಂಡ ಅಭಿಮಾನ ಭಂಗಮಾಯ್, ಹಾಗೆ ಇಲ್ಲಿ ಹೇಳ್ತಾಳೆ. ವಿನಷ್ಟ ದರ್ಪಾಹ, ಈ ದರ್ಪವಲ್ಲ ನುಚ್ಚು ನೂರಾಗಿ ಏನು ಮಾಡ್ತೀವಿ? ಚರಣೌ ಸ್ಮರಾಮತೆ, ನಿನ್ನ ಚರಣಾರವಿಂದಗಳನ್ನು ಸ್ಮರಣೆ ಮಾಡ್ತೀವಿ ಕೃಷ್ಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ರಾಜರುಗಳು ಮಾಡಿದ ಸ್ತೋತ್ರ ಎಲ್ಲಿದೆ ಚರಿತ್ರೆ? ದಶಮಸ್ಕಂದದ 73ನೇ ಅಧ್ಯಾಯ ಅಲ್ಲಿ ಬಂದಿರುವ ಚರಿತ್ರೆ. ಶ್ರೀಮದ್ ಭಾಗವತ ದಶಮಸ್ಕಂದ 73ನೇ ಅಧ್ಯಾಯದಲ್ಲಿ ಈ ಚರಿತ್ರೆ ಇದೆ. ಈಗ ಹೇಳಿದ ಶ್ಲೋಕಗಳೆಲ್ಲ ಭಾಗವತದ ಶ್ಲೋಕಗಳು. ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ಮುನಿಗಳಿಗೆ ಹೇಳಿದ ಚರಿತ್ರೆ ಇದು. ಏನು ಹೇಳಿದ್ರು ಅವರು? ಕಾಲೇನ ತನ್ವಾ ಭವತೋ ಅನುಕಂಪಯ ವಿನಷ್ಟ ದರ್ಪಾಹ ಚರಣೌ ಸ್ಮರಾಮತೆ ಎಂಬುದಾಗಿ ಕೃಷ್ಣನ ಚರಣಾರವಿಂದಗಳನ್ನು ಹಿಡಿದು ನಮಗೆ ಅವನು ಹೇಳ್ತಾನೆ, ನಿಮಗೆ ನಿಮ್ಮ ನಿಮ್ಮ ಜರಾಸಂಧ ವಧೆಯಾಯಿತು, ನಿಮ್ಮ ನಿಮ್ಮ ರಾಜ್ಯಗಳಿಗೆ ಹೋಗಿ ಅಂತ ಹೇಳಿದಾಗ ರಾಜ್ಯವ, ನಮಗೆ ರಾಜ್ಯವೇ ಬೇಡ, ಇನ್ನು ನಮಗೆ ನಾವು ರಾಜರೂ ಆಗಿರೋಲ್ಲ, ನಮಗೆ ರಾಜ್ಯವೂ ಬೇಡ, ನಮ್ಮ ರಾಜ್ಯನೆಲ್ಲ ನೀನೇ ಇಟ್ಕೋ, ನಿನ್ನ ಚರಣಾರವಿಂದಗಳ ಸೇವೆಯನ್ನು ಕೊಡು ಅಂತ ಅಷ್ಟೂ ರಾಜರುಗಳು ಗುಂಪು ಗುಂಪಾಗಿ ಬಂದು ಪರಮಾತ್ಮನ ಪಾದಗಳಲ್ಲಿ ಬಿದ್ದು ಅಂಗಲಾಚಿ ಬೇಡಿಕೊಂಡರಲ್ಲ, ಅವರ ಹಾಗೆ ನಾವು ಬಂದಿದ್ದೀವಿ ಅಂತಾಳೆ ಆಂಡಾಳ್. ಅಂಗಣ್ಮಾಞಾಲತ್ತು ಅರಸರ್ ಅಭಿಮಾನ ಭಂಗಮಾಯ್ ವಂದೇ ನಿನ್ ಪಳ್ಳಿಕ್ಕಟ್ಟಿಲ್ ಕೀಳೆ ಶಂಗಮಿರುಪ್ಪಾರ್ ಪೋಲ್. ಆ ರಾಜರುಗಳು ಬಂದ ರೀತಿಯಲ್ಲಿ ಒಂದು ತಲೆ ಪೆಯ್ದು ನಾವು ಬಂದು ನಿನ್ನ ಚರಣಾರವಿಂದಗಳನ್ನು ಆಶ್ರಯಣ ಮಾಡಿದ್ದೇವೆ ಪರಮಾತ್ಮ. ನಾವುಗಳು ನಮ್ಮ ಅಭಿಮಾನ ಏನು ಕಡಿಮೆನಾ? ನಮ್ಮ ಅಹಂಕಾರ ಏನು ಕಡಿಮೆನಾ? ಅದು ಅಹಂಕಾರವ, ದುರಹಂಕಾರ. ಆ ರೀತಿಯಾಗಿ ಇದ್ದವರು ನಾವಲ್ಲವ. ಆ ಅಭಿಮಾನ, ಅಹಂಕಾರ ಎಲ್ಲವೂ ಕೂಡ ಈಗ ನುಚ್ಚು ನೂರಾಯಿತು ಪರಮಾತ್ಮ. ನಮ್ಮ ಸ್ತ್ರೀತ್ವಾಭಿಮಾನ ಪೂರ್ಣವಾಗಿ ಇಲ್ಲವಾಗಿ ಬಿಟ್ಟಿತು. ಒಂದು ಬ್ರಹ್ಮನ
ಅಭಿಮಾನಕ್ಕೆ ಸಮಾನವಾದ ಆ ಅಹಂಕಾರ ನಮ್ಮದಾಗಿತ್ತು. ಆ ಅಹಂಕಾರವೆಲ್ಲ ನುಚ್ಚು ನೂರಾದದಕ್ಕೆ ಕಾರಣ ಆ ರಾಜರುಗಳೆಲ್ಲ ನಿನ್ನ ಬಾಣಗಳಿಗೆ ಶಕ್ತಿಗೆ ಸೋತು ಬರ್ತಾರೆ. ನಾವು ನಿನ್ನ ಗುಣಗಳಿಗೆ ಸೋತು ಬಂದೆವು ಪರಮಾತ್ಮ, ನಿನ್ನ ಸೌಂದರ್ಯಕ್ಕೆ ಸೋತು ಬಂದೆವು ಪರಮಾತ್ಮ. ನಿನ್ನ ಮೇಲಿನ ಪ್ರೇಮದಿಂದ ಆರ್ತಿ ಅಧಿಕವಾಗಿ ವಿರಹವನ್ನು ತಾಳಲಾರದೆ ನಿನ್ನನ್ನು ಅರೆಕ್ಷಣ ಬಿಟ್ಟಿರಲಾಗದ ವಿರಹ ವೇದನೆಯ ಶೂಲಗಳು ನಮ್ಮನ್ನು ಚುಚ್ಚಿದಾಗ ನಾವು ಬಂದೆವು ಪರಮಾತ್ಮ ಒಂದು ತಲೆಪ್ಪೆಯ್ದೋ ಎಂಬುದಾಗಿ ಆ ಕೌಸ್ತುಭಮಣಿಯಂತೆ ಪರಮಾತ್ಮನಿಗೆ ಅತಿಶಯವನ್ನು ಉಂಟು ಮಾಡಬೇಕಾಗಿರ್ತಕ್ಕಂತಹ ಚೇತನ ಈ ಆತ್ಮ. ಅದು ಈ ಸಂಸಾರದ ಕೆಸರಲ್ಲಿ ಬಿದ್ದು ಕೆಸರೆಲ್ಲ ಮೆತ್ಕೊಂಡು ಪಾಪ ಪುಣ್ಯ ಕರ್ಮಗಳೆಂಬ ಸೋಂಕು ಅಂಟ್ಕೊಂಡು ಎಷ್ಟೆಲ್ಲ ಮಲಿನ ಆಗಬೇಕೋ ಅಷ್ಟೂ ಮಲಿನ ಆಗ್ಬಿಡ್ತು. ಈಗ ಆ ಸಂಸಾರದ ಕೆಸರಿನಿಂದ ಈ ಚೇತನನ್ನು ಮೇಲೆತ್ತಿ ಪರಮಾತ್ಮ ತನ್ನ ಕೊರಳಲ್ಲಿನ ಕೌಸ್ತುಭ ಮಣಿಯಂತೆ ಈ ಆತ್ಮನನ್ನು ಧಾರಣೆ ಮಾಡಬೇಕಲ್ಲವಾ? ಹಾಗೆ ಆ ಧಾರಣೆ ಮಾಡಬೇಕಾದ್ರೆ ಈ ಆತ್ಮ ಅವನ ಕಾಲನ್ನು ಕಟ್ಟಿ ಪರಮಾತ್ಮ ನಿನ್ನ ಭೋಗಕ್ಕಾಗಿ ನಮ್ಮನ್ನು ಸ್ವೀಕಾರ ಮಾಡು ಎಂಬ ಪ್ರಾರ್ಥನೆಯ ಹೊರತಾಗಿ ಬೇರೆ ಏನಿದೆ? ಒಂದು ತಲೆಪ್ಪೆಯ್ದೋ, ಒಂದು ತಲೆಬಾಗಿದೆವು, ಶರಣಾಗತರಾದೆವು ಎಂಬುದಾಗಿ ಹೇಳ್ತಾಳೆ. ಸರಿ, ಈಗ ಬಂದ್ರಲ್ಲ, ಇಷ್ಟು ದಿನ ಬಾರದೇ ಇದ್ದವರು ಈಗ ಬಂದ್ರಲ್ಲ, ಇದಕ್ಕೇನು ಕಾರಣ ಅಂದರು. ಏನು ಕಾರಣ? ನಿನ್ನ ಕೃಪೆಯೇ ಕಾರಣ. ನಾವೇನಾದರೂ ಪ್ರಯತ್ನ ಪಟ್ವಾ? ನಮ್ಮ ಪ್ರಯತ್ನ ಫಲಿಸಬೇಕಾದ್ರೂ ನಿನ್ನ ಕೃಪೆ ಬೇಕು. ನಿನ್ನ ಕೃಪೆಯೇ ಕಾರಣವಾಗಿ ಬಂದೆವು. ನಿರ್ಹೇತುಕ ಕೃಪೆ ಅಂತ ಅರ್ಥ. ನಿರ್ಹೇತುಕ ಅಂದರೆ ಏನು ಕಾರಣವೇ ಇಲ್ಲ. ನಾನು ತಪಸ್ ಮಾಡಿದೆ, ನಾನು ಯಜ್ಞ ಮಾಡಿದೆ, ನಾನು ದಾನ ಮಾಡಿದೆ, ನಾನು ತೀರ್ಥಯಾತ್ರೆ ಮಾಡಿದೆ ಎಂಬುದಾಗಿ ನಾವು ಮಾಡಿದ ಯಾವುದನ್ನಾದರೂ ನೋಡಿ ಪರಮಾತ್ಮ ಕೃಪೆ ಮಾಡ್ದ ಅಂದರೆ ನಾವು ಮಾಡೋದಲ್ಲ ಯಾವ ಮೂಲೆಗೆ. ಆದ್ದರಿಂದ ನಿನ್ನ ಕೃಪೆಯೇ ಕಾರಣವಾಗಿ ಬಂದೆವು. ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಅವನೆಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿರುತ್ತೆ ಮಗು. ತಂದೆ ತಾಯಿಗಳಿಗೆ ಆ ಮಗು ಎಲ್ಲಿದೆ ಗೊತ್ತಿಲ್ಲ. ಯಾರೋ ದುಷ್ಟರ ಸಹವಾಸದಲ್ಲಿ ಸೇರಿ ಬರೀ ದುಷ್ಟ ಬುದ್ಧಿಯನ್ನು ಕಲಿತು ಪರಿಪೂರ್ಣ ಹಾಳಾಗಿ ಹೋಗಿರ್ತಾನೆ ಆ ಮಗು, ಮನೆಯಿಂದ ತಪ್ಪಿದ ಮಗು. ಕೊನೆಗೆ ಯಾರೋ ತಿಳಿದವರು ಅವನು ಸ್ವಲ್ಪ ದೊಡ್ಡವನಾದ ಮೇಲೆ ಕರ್ಕೊಂಡು ಬಂದು ತಂದೆ ತಾಯಿಗಳ ಮುಂದೆ ನಿಲ್ಲಿಸಿ, ಇವರು ನಿನ್ನ ತಂದೆ, ಇವರು ನಿನ್ನ ತಾಯಿ, ನೀನು ಈ ವಂಶದ ಮಗು ಅಂತ ಹೇಳಿದಾಗ ಆ ತಂದೆ ತಾಯಿಗಳಿಗೆ ಎಷ್ಟು ಆನಂದ. ಈ ಮಗು ಆ ದುಷ್ಟರ ಸಹವಾಸವನ್ನು ಬಿಟ್ಟು ತಂದೆ ತಾಯಿಗಳ ಬಳಿಗೆ ಬಂದು ತಂದೆ ತಾಯಿಗಳಿಗೆ ನಿಜವಾದ ಮಗನಾಗುವುದಾದರೆ ಅದಕ್ಕೆ ಕಾರಣ ಯಾರು ಅಂದರೆ ಕೇವಲ ಪರಮಾತ್ಮನ ಕೃಪೆ. ಇದು ನಾವು ಹಾಗೆ ಬಂದಿದ್ದೀವಿ. ಸಂಸಾರದಲ್ಲಿ ಏನೆಲ್ಲ ದುಷ್ಪ್ರವೃತ್ತಿಗಳನ್ನು ಮಾಡಿ ಪುಣ್ಯ ಪಾಪ ಕರ್ಮವೇ ಕಾರಣವಾಗಿ ನಿನ್ನಿಂದ ದೂರ ಆಗಿದ್ದೆವು. ನಿನ್ನ ಕೃಪೆಯೇ ಕಾರಣವಾಗಿ ಈಗ ನಿನ್ನ ಬಳಿಗೆ ಬಂದಿದ್ದೇವೆ ಪರಮಾತ್ಮ. ನಾವು ನಿನ್ನ ಬಳಿಗೆ ಬರುವುದಕ್ಕೆ, ಹೀಗೆ ಬಂದದ್ದಕ್ಕೆ ನಮ್ಮ ಪ್ರಯತ್ನವ, ನಮ್ಮ ಸಂಕಲ್ಪ ಕಾರಣವ? ನಿನ್ನ ಕೃಪೆ ಕಾರಣ. ಆ ಕೃಪೆಗೆ ನಮ್ಮ ಪ್ರಯತ್ನ ಯಾವುದೂ ಮೂಲವಲ್ಲ. ನಿನ್ನ ಕೃಪೆಗೆ ನಿನ್ನ ಕರುಣೆಯೇ ಮೂಲ ಎಂಬುದಾಗಿ ನಿರ್ಹೇತುಕ. ಹೇತು ಅಂದರೆ ಒಂದು ಕಾರಣ, ಒಂದು ನಿಮಿತ್ತ. ಯಾವ ನಿಮಿತ್ತವೂ ಇಲ್ಲದೆ ಚೇತನನನ್ನು ಉದ್ಧಾರ ಮಾಡಬೇಕು ಎಂಬ ಕೇವಲ ನಿನ್ನ ಕರುಣೆಯೇ ಕಾರಣವಾಗಿ ನಾವು ಬಂದೆವು ಪರಮಾತ್ಮ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ಆಂಡಾಳ್ ಸೀತೆ ಕೇಳ್ತಾಳೆ ಹನುಮಾನನನ್ನು, ಮಾರುತಿ ಏನೋ ವಿಶೇಷ ಹೇಳ್ತಾ ಇದೆಯಲ್ಲ, ಕಪಿ ಸೈನ್ಯ ಅಂತೀಯ, ಕರಡಿ ಸೈನ್ಯ ಅಂತೀಯ, ಆ ರಾಮ ಅಂತೀಯ, ಏನಿದೆಲ್ಲವೂ ಕೂಡ ಮನುಷ್ಯರಿಗೂ ಕಪಿಗಳಿಗೂ ಅದು ಹ್ಯಾಕೆ ಸಂಬಂಧ ಆಯಿತು ಅಂತ ಕೇಳ್ತಾಳೆ. ವಾನರಾಣಾಂ ನರಾಣಾಂ ಕಥಮಾಸೀತ್ ಸಮಾಗಮ. ರಾಮನ ಕೃಪೆಯೇ ಕಾರಣವಾಗಿ ಆಯಿತು, ಅಷ್ಟೇ ಹೇಳಬೇಕು. ಇನ್ನೇನು ಕಾರಣ? ವಾನರಾಣಾಂ ನರಾಣಾಂ ಕಥಮಾಸೀತ್ ಸಮಾಗಮ ಎಂಬುದಾಗಿ ಸೀತೆ ಕೇಳ್ತಾಳಲ್ವಾ. ಇದಕ್ಕೆ ಕಾರಣ ಏನು? ರಾಮ ಮನಸ್ಸು ಮಾಡ್ದ ವಾನರರ ಸಖ್ಯ ಮಾಡಬೇಕು ಅಂತ ಸಮಾಗಮ ಆಯಿತು, ಅಷ್ಟೇ ಕಾರಣ. ಇನ್ನೇನು ಕಾರಣ ಇದ್ದೀತು? ಹೇಗಿದೆ ನಮ್ಮ ಪರಿಸ್ಥಿತಿ ಎಂದು? ಒಂದು ದೊಡ್ಡ ಸಮುದ್ರದ ಮೇಲೆ ಒಂದು ಹಕ್ಕಿ ಹಾರಿ 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 ಹೋಗ್ತಾ ಇದೆ. ಅದಕ್ಕೆಲ್ಲಾದರೂ ಕೂತ್ಕೋಬೇಕು. ಅದು ನೆಲದ ಮೇಲಿನ ಹಕ್ಕಿ.
ಆದರೆ ಎಲ್ಲ ಕಡೆ ನೀರು, ರೆಕ್ಕೆಗಳು ಸೋತು ಹೋಗಿದೆ. ಎಲ್ಲಿ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಆ ಹಕ್ಕಿ ಸೋತು ಹೋಗಿರುವಾಗ ಅಲ್ಲಿ ಒಂದು ಹಡಗು ಬರುತ್ತಂತೆ. ಆ ಹಡಗಿನಲ್ಲಿ ಒಂದು ಕಂಬ ನೆಟ್ಟಿರ್ತಾರೆ. ಅಬ್ಬಾ, ಆ ಕಂಬವನ್ನು ಕಂಡ ಕೂಡಲೇ ಅದರ ಮೇಲೆ ಕುಳಿತುಕೊಂಡು ಅದು ವಿಶ್ರಾಂತಿ ಪಡೆಯುವಂತೆ ನಾವುಗಳು ಸಂಸಾರ ಸಾಗರದಲ್ಲಿ ಬಿದ್ದು ಪುಣ್ಯಪಾಪ ಕರ್ಮಗಳ ಅನುಭವದಿಂದ ಈ ಆತ್ಮ ಪೂರ್ಣವಾಗಿ ಸೋತು ಹೋದಾಗ ಆ ಸಮುದ್ರದಲ್ಲಿ ಬಂದ ಹಡಗಿನಂತೆ ನೀನು ಬಂದು ನಮಗೆ ಕೃಪೆ ಮಾಡಿದ್ದೀಯೇ. ಎರಿಕಡಲ್ವಾಯ್ ಮಿಂಡೇಯಂ ವಂಗತ್ತಿಂ ಕುಂಬೇರುಂ ಮಾಪ್ಪರವೈ ಪೋನೇನೆ ಕುಲಶೇಖರಾಳ್ವಾರ್. ಆಮೇಲೆ ನಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, வெங்கண்தின் களிநடர்த்தாய் வித்துவ கோட்டம்மானே எங்கு போய் ಉಯ್ಯೇನ್. ಓ ವಿತ್ತುವ ಕೋಡಲಿರುವ ಪರಮಾತ್ಮ, ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ, ನನಗಿರುವ ಆಶ್ರಯ ಯಾವುದು, ಎಲ್ಲಿ ಹೋದ್ರೂ ದಡಾನೇ ಕಾಣಿಸ್ತಿಲ್ವಲ್ಲ ಅಂದರು. ಹೌದಾ, ಸಂಸಾರ ಅನ್ನೋದು ತುಂಬ ದೊಡ್ಡ ಸಾಗರ. ಇದರಲ್ಲಿ ಯಾರನ್ನ ಆಶ್ರಯಿಸೋದು ನಾವು ಇದನ್ನು ದಾಟೋದಕ್ಕೆ ಅಂದರು. ಆಂಡಾಳು ಹೇಳ್ತಾಳೆ, ನಾಚ್ಯ ತಿರುಮಳಿ ಅಂತ ಇನ್ನೊಂದು ಗ್ರಂಥ ಆಂಡಾಳದು. ವೈಗುಂದನೆಂಬದೋರ್ ತೋಣಿ ಪೆರಾದುಳಲ್ಗಿನ್ನೆ. ಪರಮಾತ್ಮನೇ ದೋಣಿ. ಆ ದೋಣಿ ನಮ್ಮನ್ನು ಬಹಳ ಸುಲಭವಾಗಿ ತಲುಪಿಸುತ್ತೆ ಅಂದರು. ಕಾರಣ, ಆ ದೋಣಿ ಎಂಥದ್ದು, ಅದು ನೀರಿನ ಮೇಲೆ ತೇಲ್ಬೇಕಾಗೇ ಇಲ್ಲ. ಆ ದಡದಿಂದ ಈ ದಡದ ತನಕ ಇದೆ. ಕಾರಣ ಏನು, ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ನೀರಲ್ಲಿ ತೇಲ್ಬೇಕಾಗೇ ಇಲ್ಲ. ದೋಣಿಯ ಈ ದಡದಿಂದ ಆ ದಡದವರೆಗೂ ಆ ದೋಣಿ ವ್ಯಾಪಿಸಿದೆ. ಅದರಲ್ಲಿ ಕೂತ್ಕೊಂಡ್ರೆ ಸಾಕು, ಆಚೆ ದಡಕ್ಕೆ ಹೋಗ್ಬಿಡ್ತೀವಿ. ವಿಷ್ಣು ಪೋತೋ ನರಾಣ. ಪೋತ ಅಂದರೆ ದೋಣಿ. ಕುಲಶೇಖರಾಳ್ವಾರ್ ಮುಕುಂದ ಮಾಲೆಯಲ್ಲಿ ಹೇಳ್ತಾರೆ, ವಿಷ್ಣು ಪೋತೋ ನರಾಣ ಭವಜಲದಿ ಮಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಮಿತಿ ಚೇತೋ ಮಸ್ಮಗಃ ಕಾತರತ್ವಂ ಸರಸಿ ಜದೃಶಿ ದೇವೇ ತವಕೀ ಭಕ್ತಿರೇಖಾ ನರಕ ಬಿಧಿ ನಿಷಣ್ಣ ತಾರಯಿಷ್ಯತ್ಯವಶ್ಯಂ. ಇಂಥ ಈ ಭವಸಾಗರದಲ್ಲಿ ಇರುವ ನಮಗೆ ದೋಣಿಯಾಗಿ ಬಂದು ಅನವರತ ರಕ್ಷಿಸುವವನು ಆ ಪರಮಾತ್ಮ. ವಿಷ್ಣು ಪೋತೋ ನರಾಣ. ಪರಮಾತ್ಮನೇ ಪೋತ, ದೋಣಿ, ನಮ್ಮನ್ನು ಕಾಯುವ ದೋಣಿ. ಆ ರೀತಿ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನಲ್ಲವಾ. ನಮ್ಮಾಳ್ವಾರು ಹೇಳ್ತಾರೆ, ಅನ್ನಲನುಡೈವರು ಮನೈ ನಡುಹಿನಂ ನಾಮೇ. ಅತ್ಯಂತ ಬ್ರಹ್ಮಾನಂದ ಪರಿಪೂರ್ಣನಾದ ಆ ಪರಮಾತ್ಮನನ್ನು ನಾನು ಸಮೀಪಿಸಿದೆ ಅಂತಾರೆ. ಆಳ್ವಾರೇ, ನೀರು ಸಮೀಪಿಸ್ಬಿಟ್ರ ಹೇಗೆ ಅಂದರು. ಅವನು ಕರ್ಕೊಂಡ, ಸಮೀಪ ಹೋದೆ. ನಾನು ಮಾಡಿದ್ದೇನಿಲ್ಲ, ಅವನ ಕೃಪೆ. ಅನ್ನಲನುಡೈ ಒರುವನೈ ನನಿಹಿನಂ ನಾಮೇ. ಆ ಪರಮಾತ್ಮನನ್ನು ನಾನು ಸಮೀಪಿಸಿಬಿಟ್ಟೆ, ಅದಕ್ಕೆ ಕಾರಣ ಅವನ ಕೃಪೆ ಎಂದರು. ಹಾಗೆ ಇಲ್ಲಿ ಆಂಡಾಳನನ್ನು ಕೃಷ್ಣ ಕೇಳ್ತಾನೆ, ಇಷ್ಟು ದಿನ ಇಲ್ಲದೆ ಇವತ್ತು ಗುಂಪು ಗುಂಪಾಗಿ ಬಂದು ನಿನ್ನ ಪಲ್ಲಂಕದ ಕಾಲನ್ನು ಕಟ್ಟಿದೆವು ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕೇನು ಕಾರಣ ಅಂದರು. ಕಾರಣವ ಹೇಳ್ತೇನೆ ಕೇಳು. ಚೇತನನಾಗಿದ್ದರೂ ಕೂಡ, ಗಾನ ಗುಣಕನಾಗಿ ಗಾನ ಸ್ವರೂಪನಾಗಿದ್ದರೂ ಕೂಡ ಅಚೇತನದಂತೆ ಪ್ರಳಯಾರ್ಣವದಲ್ಲಿ ಬಿದ್ದಿದ್ದು, ಆ ಪ್ರಳಯಾರ್ಣವದಿಂದ ಉದ್ಧರಿಸಿ ಶರೀರವನ್ನು ಕೊಟ್ಟಾಗಲೂ ಕೂಡ ಆ ಶರೀರವನ್ನು ಒಳ್ಳೆಯ ಮಾರ್ಗದಲ್ಲಿ ಉಪಯೋಗವನ್ನು ಮಾಡದೆ ಅಚಿತ್ತಿಗೆ ತುಲ್ಯನಾಗಿ ಈ ಶರೀರವನ್ನೇ ಆತ್ಮ ಎಂದು ಭ್ರಮಿಸಿ ನಾನು ಮನುಷ್ಯ, ನಾನು ದೇವ, ನಾನು ತಿರಿಯಕ್ಕು ಎಂಬುದಾಗಿ ಈ ಆತ್ಮ ದೇವನ, ಈ ಆತ್ಮ ಮನುಷ್ಯನ, ಈ ಆತ್ಮ ಮೃಗವ, ಇದು ಪಕ್ಷಿಯ, ಇದು ಏನು, ಇದು ಯಾವುದೂ ಅಲ್ಲ. ಆಣಲ್ಲನ್ ಪೆಣ್ಣಲ್ಲನ್, ಆತ್ಮ ಗಂಡ ಹೆಣ್ಣ ಅಥವಾ ನಪುಂಸಕನ, ಆಣಲ್ಲನ್ ಪೆಣ್ಣಲ್ಲನ್ ಅಲ್ಲ ಅಲಿಯುಮಲ್ಲನ್, ಇದು ಯಾವುದೂ ಅಲ್ಲ. ಅದೆಲ್ಲ ಈ ಶರೀರದಿಂದ ಬರೋದು. ಹೆಣ್ಣಿನ ಶರೀರದೊಳಗಿದ್ರೆ ಹೆಣ್ಣು ಅಂತೀವಿ, ಪುರುಷ ಶರೀರದಲ್ಲಿದ್ದರೆ ಪುರುಷ ಅಂತೀವಿ, ನಾಯಿಯ ಶರೀರದಲ್ಲಿದ್ದರೆ ನಾಯಿ ಅಂತೀವಿ. ಆತ್ಮ ಮನುಷ್ಯನ, ದೇವನ ಅಲ್ಲ. ಆದರೆ ಆ ಶರೀರವನ್ನೇ ನಾನು 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 ಎಂಬುದಾಗಿ ಅಭಿಮಾನಿಸಿ ಅಚಿತ್ ಸಂಸ್ಪೃಷ್ಟನಾಗಿ ತನಗೆ ಪ್ರಕಾರವಾದ ಶರೀರವನ್ನೇ ದೇವೋಹಂ ಮನುಷ್ಯೋಹಂ ಎಂಬುದಾಗಿ ಅಭಿಮಾನಿಸಿ ಆ ಶರೀರದ ಮುಖೇನ ಏರ್ಪಡ್ತಕ್ಕಂತಹ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಾ
ಪರಮಾತ್ಮನ ಕೋಪಕ್ಕೆ ತುತ್ತಾಗಿ ಬಿಸಾಡ್ಬಿಡ್ತೀನಿ, ಇಲ್ಲ ಬಿದ್ದಿರು ಎಂಬುದಾಗಿ ಪರಮಾತ್ಮ ಹೇಳುವಷ್ಟರ ಮಟ್ಟಿಗೆ ಸಂಸಾರದಲ್ಲೇ ಮುಳುಗಿದಂತಹ ಈ ಆತ್ಮನನ್ನ ಪರಮಾತ್ಮ ಎಂದೋ ಒಮ್ಮೆ ಕಡೆಗಣ್ಣಿನಿಂದ ನೋಡಿದ ಮಾತ್ರದಿಂದ ಯೋಗ್ಯನಾಗಿ ದೇಹ ಬೇರೆ ಆತ್ಮ ಬೇರೆ ಎಂಬ ಜ್ಞಾನ ಏರ್ಪಟ್ಟು ದೇಹಾತ್ಮಾಭಿಮಾನವನ್ನು ಬಿಟ್ಟು ಆತ್ಮ ಸ್ವತಂತ್ರ ಎಂಬ ಭಾವವನ್ನು ಬಿಟ್ಟು ಈ ಆತ್ಮ ಪರಮಾತ್ಮನಿಗೆ ದಾಸಭೂತ ಎಂಬುದನ್ನು ಅರಿತು ಅವನ ಕೈಂಕರ್ಯವೇ ಪುರುಷಾರ್ಥ ಎಂಬುದನ್ನು ಅರಿತು ಆ ಪುರುಷಾರ್ಥ ಪಡೆಯುವುದಕ್ಕೆ ಅವನೇ ಸಾಧನ ಎಂಬುದನ್ನು ಅರಿತು ಆ ಪರಮಾತ್ಮನನ್ನ ಅರೆ ಕ್ಷಣ ಕೂಡ ಬಿಟ್ಟಿರಲಾರದೆ ಪಾದದಲ್ಲಿ ಬಂದು ಬಿದ್ದ ರೀತಿ ನಾವು ಬಂದ ರೀತಿ ಪರಮಾತ್ಮ. ಆತ್ಮದ ಚರಿತ್ರೆನೇ ಹೇಳ್ಬಿಟ್ಲು ಅಂಡ. அங்கண்மாஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே ಶಂಗಮಿರುಪ್ಪಾರ್ ಪೋಲ್ ಒಂದು ತಲೆ ಪೆಯ್ದೋಂ. ತಲೆಬಾಗಿದೆವು ಪರಮಾತ್ಮ, ಶರಣಾಗತರಾಗಿದ್ದೀವಿ, ಯಾರ ಮುಂದೆ ಹೋಗಿ ತಲೆಬಾಗುವುದು ಎಂಬುದಕ್ಕಂತಹ ವ್ಯಸನ ಕಳೆಯಿತು. ಎಲ್ಲರಿಗೂ ಪರಾತ್ಪರನಾಗಿ ದೇವಾದಿದೇವನಾಗಿ ಪರಮಶಿವ ಚತುರ್ಮುಖ ಬ್ರಹ್ಮನಿಗೂ ಕೂಡ ಒಡೆಯನಾದ ನೀನೇ ಸರ್ವಸ್ಮಾತ್ಪರನಾದ ಸ್ವಾಮಿ ಎಂಬುದನ್ನು ಅರಿತು ನಿನ್ನ ಬಾಗಿಲಿಗೆ ಬಂದೆವು ಪರಮಾತ್ಮ. ಕಾರಣ ಈ ಬ್ರಹ್ಮ, ಈ ಚತುರ್ಮುಖ ಬ್ರಹ್ಮ ಪರಮಶಿವನ ಕಾಲು ಕಟ್ಟಿದ್ರು ಕೂಡ ಮತ್ತೆ ಸಂಸಾರವೇ. ಕಾರಣ ಏನು? ಅವರೂ ಇಲ್ಲೇ ಇರೋರು, ಅವರೂ ಸಂಸಾರ ಮಂಡಲದಲ್ಲೇ ಇರೋರು. ಉಪನಿಷತ್ ಹೇಳುತ್ತೆ, ಮಹಾಪ್ರಳಯವಾಗುವಾಗ ಯತ್ರ ಬ್ರಹ್ಮತಕ್ಷತ್ರಂಚ ಉಭೇ ಭವತ ಓದನಃ. ಪರಮಾತ್ಮ ಅವರನ್ನು ಓದನ ಅಂದರೆ ಭೋಜನ, ಪರಮಾತ್ಮ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಕ್ಷತ್ರ ಅಂದರೆ ಆ ಪರಮಶಿವ, ಇವರಿಬ್ಬರನ್ನೂ ಕೂಡ ಭುಜಿಸಿ ಬಿಡ್ತಾನೆ. ಏಕೋಹವೈ ನಾರಾಯಣ ಆಸೀತ್, ಉಳಿಯವನು ಅವನೊಬ್ಬಾನೇ. ವೇದ ಹೇಳ್ತಾ ಇದೆ. ಅವರುಗಳು ಕೂಡ ನಮ್ಮ ಹಾಗೆ ಜೀವಾತ್ಮರುಗಳು. ಅವರು ಮಾಡಿದ ಪುಣ್ಯ ವಿಶೇಷದಿಂದ ಪರಮಶಿವನ ಪದವಿ ದೊರೆತಿದೆ, ಚತುರ್ಮುಖ ಬ್ರಹ್ಮನ ಪದವಿ ದೊರೆತಿದೆ. ಅವರು ನಮ್ಮ ಹಾಗೆಯೇ ಈ ಸಂಸಾರದಲ್ಲೇ ಇನ್ನೂ ಮೋಕ್ಷ ಸಿಗದೆ ಇಲ್ಲೇ ಇರುವವರು. ಮುಂದಿನ ಕಲ್ಪಕ್ಕೆ ಯಾರು ಬ್ರಹ್ಮ? ಆಂಜನೇಯ. ರಾಮಭಕ್ತನಾದ ಹನುಮಾನ್ ಇನ್ನೂ ಪರಮಪದಕ್ಕೆ ಹೋಗಿಲ್ಲ, ಮೋಕ್ಷಕ್ಕೆ ಹೋಗಿಲ್ಲ. ಕಾರಣ ಏನು? ಈ ಕಲ್ಪದಲ್ಲಿ ಈ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷ ಆಗೋಗುತ್ತೆ. ಆಮೇಲೆ ಮತ್ತೆ ಸೃಷ್ಟಿಯಾಗಿ ಆ ಮುಂದಿನ ಕಲ್ಪ ಬರುತ್ತಲ್ಲ, ಆವಾಗ ಈ ಆಂಜನೇಯನೇ ಆ ಬ್ರಹ್ಮ ಪದವಿಯಲ್ಲಿ ಕೂತ್ಕೋಬೇಕು. ಅದಕ್ಕಾಗಿ ಇನ್ನೂ ಇಲ್ಲೇ ಆಂಜನೇಯ ಕಾಯ್ತಾ ಇದ್ದಾನೆ. ಹೀಗೆ ಪರಮಶಿವ ಬ್ರಹ್ಮ ಇದೆಲ್ಲ ಸಂಸಾರ ಮಂಡಲದಲ್ಲೇ ಇರುವ ಪದವಿಗಳು. ಆದ್ದರಿಂದ ಆದರೂ ಕೂಡ ಜೀವಾತ್ಮ ಪರಮಾತ್ಮ ತತ್ವ ಒಂದೇ ಒಂದಾದದ್ದರಿಂದ ಅಂತಹ ಆ ಪರಮಶಿವನಿಗೂ ಚತುರ್ಮುಖ ಬ್ರಹ್ಮನಿಗೂ ಆ ಯಾವ ತನ್ನ ಶರೀರದಲ್ಲಿ ಯಾವಾತ ಸ್ಥಳವನ್ನು ಕೊಟ್ಟಿದ್ದಾನೋ ಅಂತಹ ಪರಾತ್ಪರನಾಗಿ ಇರ್ತಕ್ಕಂತಹ ಅಳಿವಿಲ್ಲದ ಶಾಶ್ವತವಾದ ಎಲ್ಲರಿಗೂ ಅಂತರ್ಯಾಮಿಯಾದ ಎಲ್ಲರಿಗೆ ನಿಯಾಮಕನಾದ ನಿನ್ನ ಪಾದವನ್ನು ಬಂದು ಆಶ್ರಯಿಸಿದ್ದೇವೆ. ಒಂದು ತಲೆ ಪೆಯ್ದೋ. ಅವರು ಅವನನ್ನೇ ಆಶ್ರಯಿಸ್ತಾರೆ. ಪರಮಶಿವ ತಪಸ್ಸು ಮಾಡೋದನ್ನು ಯಾವಾಗಲೂ ನಾವು ನೋಡ್ತೀವಿ. ಪರಮಶಿವ ಜಟೆಯನ್ನು ಧರಿಸಿದ್ದಾನೆ, ತಪಸ್ಸನ್ನು ಮಾಡ್ತಾನೆ. ಪಾರ್ವತಿ ಕೇಳ್ತಾಳೆ, ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದೆಯಾ ಅಂತ. ಜಗತ್ತಿನ ಸೃಷ್ಟಿಸ್ಥಿತಿಲಯ ಕಾರಕನಾಗಿ ಇರ್ತಕ್ಕಂತಹ ಪರಾತ್ಪರನಾದ ನಾರಾಯಣನನ್ನ ಕುರಿತು ತಪಸ್ಸು ಮಾಡ್ತೀನಿ ಅಂತ ಪಾರ್ವತಿಗೆ ಪರಮಶಿವ ಹೇಳ್ತಾನೆ. ಚತುರ್ಮುಖ ಬ್ರಹ್ಮ ನನಗೆ ಅಜ್ಞಾನ ಬರದಂತೆ ಕೃಪೆ ಮಾಡು ಅಂತ ಸದಾ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಶ್ರೀಮದ್ ಭಾಗವತದ ಬ್ರಹ್ಮಸ್ತುತಿ ಪೂರ್ತಿ ಅದೇ. ಆದ್ದರಿಂದ ನಿನ್ನ ಪಲ್ಲಂಗದ ಕಾಲನ್ನು ಕಟ್ಟಿದೆವು. ಬೇರೆ ಎಲ್ಲೆಲ್ಲೋ ಹೋಗ್ಬೋದಾಗಿತ್ತು, ಬೇರೆ ಎಲ್ಲಿಯೂ ಹೋಗದೆ ನಿನ್ನ ಬಳಿಗೆ ಬಂದದ್ದಕ್ಕೆ ಕಾರಣ ಮುಕ್ತಿಯನ್ನು ಕೊಡಬಲ್ಲವನು, ಮೋಕ್ಷವನ್ನು ನೀಡಬಲ್ಲವನು, ಪುಣ್ಯ ಪಾಪಗಳನ್ನು ಕಳೆಯಬಲ್ಲವನು, ಈ ಆತ್ಮಕ್ಕೆ ಅಧಿಪತಿಯಾದವನು ನೀನಾದದರಿಂದ ನಿನ್ನ ಬಳಿಗೆ ಬಂದೆವು. ಅಂಗಣ್ಮಾஞாலத்து அரசர் ಅಭಿಮಾನ ಭಂಗಮಾಯ್ ಬಂದನಿನ್ ಪಳ್ಳಿಕಟ್ಟಿಲ್ ಕೀಳೇ. ಆ ರಾಜರುಗಳು ಹೋಗುವುದಕ್ಕೆ ಬೇರೆ ಸ್ಥಳವಿಲ್ಲದೆ ನಿನ್ನ ಬಳಿಗೆ ಬಂದರು. ನಾವಾದರೂ
ನಿನ್ನ ಗುಣಗಳಿಗೆ ಸೋತು ನಿನಗೆ ಸೇವೆ ಮಾಡುವುದಕ್ಕೆ ಬಂದಿದ್ದೇವೆ. ನಮ್ಮ ಕೈಂಕರ್ಯದಿಂದ ನಿನಗೆ ಆನಂದ ಕೊಡುವುದಕ್ಕೆ ಬಂದಿದ್ದೇವೆ. ನಿನಗೆ ಸಂತೋಷವನ್ನು, ನಿನ್ನಿಂದ ಒಂದನ್ನು ತೆಗೆದುಕೊಳ್ಳುವುದಕ್ಕೆ ಬಂದವರು ನಾವಲ್ಲ, ಕೊಡುವುದಕ್ಕೆ ಬಂದವರು. ಏನನ್ನ? ನಿನಗೆ ಆನಂದವನ್ನು, ನಿನಗೆ ಸಂತೋಷವನ್ನು. ನಮ್ಮ ಸೇವೆಯಿಂದ ನಿನ್ನನ್ನು ತೃಪ್ತಿಪಡಿಸುವುದಕ್ಕಾಗಿ ನಾವು ಬಂದಿದ್ದೇವೆ ಪರಮಾತ್ಮ. ಆದ್ದರಿಂದ ನಿನ್ನ ಗುಣಗಳಿಂದ ದಾಸರಾಗಿ ನಿನಗೆ ಕೈಂಕರ್ಯ ಮಾಡಬೇಕು, ಮಂಗಳಾಶಾಸನ ಮಾಡಬೇಕು ಎಂಬ ಕೈಂಕರ್ಯ ಭಾವನೆಯಿಂದ ಸೇವಾ ತತ್ಪರರಾಗಿ ಒಂದು ತಲೆಪ್ಪೆಯ್ದು. ಸರಿ, ಬಂದ್ರಲ್ಲ, ಈಗ ಏನಾಗಬೇಕು? ಬಂದಿದ್ದಾಯ್ತಲ್ಲ, ಎಲ್ಲಿ ಬರಬೇಕೋ ಅಲ್ಲಿ ಬಂದಾಯ್ತು. ಅದಕ್ಕೆ ಮೇಲೆ ಇನ್ನೇನು ಬೇಕು ಅಂದ ಕೃಷ್ಣ. ಬಂದ ಮಾತ್ರಕ್ಕೆ ಫಲ ಕೈಗೆ ಬರಬೇಡವ. ಒಬ್ಬರ ಬಳಿ ಏನೋ ನಿರೀಕ್ಷೆ ಮಾಡೋ ಅವ್ರ ಹತ್ರ ಹೋಗಿ ನಿಂತಿರ್ತೀವಿ. ಬಂದಾಯ್ತಲ್ಲ ಬಿಡಿ ಅಂದರೆ ನಮಗೆ ಬೇಕಾದ ನಮಗೆ ಅವ್ರು ಕೊಡಬೇಕಲ್ವಾ? ಬಂದುಬಿಟ್ರೇ ಆಗೋಗುತ್ತಾ? ಒಬ್ಬರ ಮನೆಗೆ ಭೋಜನಕ್ಕೆ ಕರೆದಿರ್ತಾರೆ, ಹೋಗ್ತೀವಿ. ಅವ್ರ ಮನೆಗೆ ಹೋದ್ರೇ ಹೊಟ್ಟೆ ತುಂಬುತ್ತಾ? ಅವ್ರಿಗೆ ಭೋಜನ ಕೊಡಬೇಕಲ್ಲವ? ಕೃಷ್ಣ, ಬಂದದ್ದಾಯಿತು, ಪುರುಷಾರ್ಥ ಕೈಗೆ ಬರಬೇಡವ, ಫಲ ನಮ್ಮ ಕೈ ಸೇರಬೇಡವ, ಪ್ರಾಪ್ತಿ ಫಲವನ್ನು ನಾವು ಪಡೆಯಬೇಡವಾ ಕೃಷ್ಣ ಎಂದಾಗ ಏನಾಗಬೇಕು ನಿಮಗೆ ಈಗ? ಕೃಷ್ಣ ಕೇಳ್ತಾನೆ, ಕೃಷ್ಣ ನಿನಗೆ ತಿಳಿಯದ, ಆದರೆ ನಮ್ಮ ಆರ್ತಿಯನ್ನು ಪರೀಕ್ಷೆ ಮಾಡ್ತೀಯಾ? ಕಿಂಕಿಣಿ ವಾಯ್ಸೈದ ತಾಮರೈಪ್ಪು ಪೋಲೆ ಶಂಗನ್ ಶಿರಿಚಿರಿದೆ ಎಮ್ಮೇಲ್ ವಿಳಿಯಾವೋ. ಓ ಪರಮಾತ್ಮ, ಕಿಂಕಿಣಿ ಅಂದರೆ ಪುಟ್ಟ ಗಂಟೆ, ಹಸುವಿನ ಕೊರಳಲ್ಲಿ ಕಟ್ತಾರೆ ನೋಡಿ, ಹಿತ್ತಾಳೆ ಗಂಟೆಗಳು. ಆ ಕಿಂಕಿಣಿ, ಆ ಪುಟ್ಟ ಗಂಟೆ ಅರ್ಧ ಬಾಯಿ ಕರ್ಕೊಂಡಿರುತ್ತೆ, ಆ ಒಳಗಡೆ ಇರೋ ಮಣಿ ಕಾಣುತ್ತೆ ಹೀಗೆ ಅಲಾಡಿದ್ರೆ. ಆ ರೀತಿ ಅದಕ್ಕೆ ಕಿಂಕಿಣಿ ಅಂತ ಹೆಸರು. ಆ ಕಿಂಕಿಣಿ ಇದೆಯಲ್ಲ, ಅದು ಅರ್ಧ ಬಾಯನ್ನು ತೆರೆದಂತೆ ಕಿಂಕಿಣಿ ವಾಯ್ ಶೈದ, ಆ ಕಿರುಗಂಟೆ ಅರ್ಧ ಬಾಯನ್ನು ತೆರೆದುಕೊಂಡಿರುವಂತೆ ತಾಮರೈಪ್ಪು ಪೋಲೆ, ತಾವರೆಯ ಪುಷ್ಪದಂತೆ ಇರ್ತಕ್ಕಂತಹ ಆ ನಿನ್ನ ಅದ್ಭುತವಾದ ಕಣ್ಣುಗಳು. ಕಿಂಕಿಣಿ ವಾಯ್ಸೈದ ತಾಮರೈಪ್ಪು ಪೋಲೆ ಶಂಗಣ್, ಆ ನಿನ್ನ ತಾವರೆಯಂತೆ ಕೆಂಪಾದ ಕಣ್ಣುಗಳು. ಪರಮಾತ್ಮನ ಕಣ್ಣಿನ ತುದಿ ಕೆಂಪಗಿದೆಯಂತೆ, ನಮ್ಮ ಮೇಲಿನ ಪ್ರೇಮದ ಸಂಕೇತ ಅದು ಅಂದರು ಆ ಕೆಂಪು. ಆ ರೀತಿ ತಾವರೆಯಂತೆ ಇರುವಂತಹ ಅತಿ ಸುಂದರವಾದಂತಹ ಆ ನಿನ್ನ ತಾವರೆಯ ಕಣ್ಣುಗಳನ್ನು ಶಿರಿಚಿರಿದೆ ಶಂಕಣ್, ಕೆಂಪಾಗಿರುವ ಆ ನಿನ್ನ ಕಣ್ಣುಗಳನ್ನು ಶಿರಿಚಿರಿದೆ ಸ್ವಲ್ಪ ಸ್ವಲ್ಪವಾಗಿ ತೆರೆದು ಎಮ್ಮೇಲ್ ನಮ್ಮ ಮೇಲೆ ವಿಳಿಯಾವೋ ಕಟಾಕ್ಷಿಸಲಾರೆಯ, ನಮ್ಮನ್ನು ನೋಡಲಾರೆಯ. ಕಿಂಕಿಣಿ ವಾಯ್ಸೈದ, ಆ ಕಿರುಗಂಟೆ ಅರ್ಧ ತೆರ್ಕೊಂಡಿರುತ್ತಲ್ವ, ಹಾಗೆ ಆ ನಿನ್ನ ಕಣ್ಣುಗಳನ್ನು, ಆ ತಾವರೆಯ ಕಣ್ಣುಗಳನ್ನು ಅರ್ಧ ತೆರೆದು ಸ್ವಲ್ಪ ತೆಗೆದು ನಮ್ಮನ್ನು ಕಟಾಕ್ಷಿಸು. ಇಲ್ಲಿ ಇವರು ಪ್ರಾತಃ ಕಾಲದಲ್ಲಿ ಬಂದಿದ್ದಾರಲ್ಲವ, ಈ ಪ್ರಾತಃ ಕಾಲದಲ್ಲಿ ಸೂರ್ಯಕಿರಣಗಳ ಸ್ಪರ್ಶವಾದರೆ ತಾವರೆ ಅರಳುವಂತೆ ಈಗ ಪರಮಾತ್ಮನ ಕಣ್ಣುಗಳು ಅರಳುತ್ತಾ ಇದೆಯಂತೆ. ಆ ಅರಳುವ ಪರಮಾತ್ಮನ ಕಣ್ಣುಗಳು ಪ್ರಬುದ್ಧ ಮುಗ್ಧಾಂಬುಜ ಚಾರುಲೋಚನಂ, ಅರಳಿಯೂ ಅರಳದೇ ಇರುವಂತೆ ಆ ಪರಮಾತ್ಮನ ಕಣ್ಣು. ಹಾಗೆ ಆ ಅರ್ಧ ವಿಕಸಿತವಾದ, ಅರ್ಧ ಮುಕುಳಿತವಾದ, ಹಾಗೆ ಅರ್ಧ ತೆರೆದ ಕಣ್ಣುಗಳಿಂದ ಎಮ್ಮೇಲ್ ವಿಳಿಯಾವೋ, ನಮ್ಮನ್ನು ಕಟಾಕ್ಷಿಸಲಾರೆಯ, ನಮ್ಮನ್ನು ನೋಡಲಾರೆಯ ಅಂತಾಳೆ ಅಂಡರು. ಈ ಅರ್ಧ ಯಾಕೆ ನೋಡಬೇಕು? ಪೂರ್ತಿ ಕಣ್ಣೆ ತೆಗೆದು ನೋಡು ಅಂತ ಕೇಳಬೇಕಲ್ವಾ? ಪೂರ್ಣ ಕಟಾಕ್ಷವನ್ನು ಬೀರು ಅಂತ ತಾನೇ ಕೇಳಬೇಕು, ಸ್ವಲ್ಪ ಕಟಾಕ್ಷ ಕೇಳ್ತಾಳಲ್ಲ. ಕಿಂಕಿಣಿ ವಾಯ್ಸೈದ ತಾಮರೈ ಪೂಪೋಲೆ, ಕಿರುಗಂಟೆಯ ಹಾಗೆ ಅರ್ಧ ವಿಕಸಿತವಾದ ಕಣ್ಣುಗಳಿಂದ ನಮ್ಮನ್ನು ನೋಡಲಾರೆಯ ಎಂಬುದಾಗಿ ಕೇಳ್ತಾಳೆ. ಪರಮಾತ್ಮನ ಕಣ್ಣು ನಮ್ಮ ಅಪರಾಧವನ್ನು ಕಂಡಾಗ ಮುಚ್ಚತ್ತೆ, ಅವನ ಮೇಲೆ ಪ್ರೇಮ ನಮಗೆ ಉಂಟಾದಾಗ ಅವನ ಕಣ್ಣು ಅರಳತ್ತೆ. ನಪ್ಪಿಣ್ಣೆ ಪಿರಾಟ್ಟಿ ಇವನಿಗೆ ಪುರುಷಕಾರ ಮಾಡಿದಾಗ ಕಣ್ಣು ಅರಳತ್ತೆ, ಅವನು ಸುಮ್ಮನಾಗ್ಬಿಟ್ರೆ ನಮ್ಮ ಮೇಲಿನ ಕೋಪದಿಂದ ಕಣ್ಣು ಮುಚ್ಚತ್ತೆ. ಹೀಗೆ ತೆರೆದು ಮುಚ್ಚುವ
ಆ ಅರ್ಧ ತೆರೆದ ಕಣ್ಣುಗಳಿಂದ ನಮ್ಮನ್ನು ನೋಡುವಂತಾಳೆ. ಶಿರಿದೆ ಸ್ವಲ್ಪ ಸ್ವಲ್ಪವಾಗಿ ತೆಗೆದು ನೋಡುವಂತಾಳೆ. ಅರ್ಧ ವಿಕಸಿತವಾದ ತಾಮರೆಯ ಕಣ್ಣುಗಳಿಂದ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ಕಟಾಕ್ಷಿಸಿ. ಶಿರಿದೆ ಯಾಕೆ ಸ್ವಲ್ಪ ಸ್ವಲ್ಪವಾಗಿ ನೋಡು ಅಂತ ಕೇಳ್ತಾಳೆ ಎಂದು ಅದ್ಭುತವಾಗಿ ವ್ಯಾಖ್ಯಾತ ಹೇಳ್ತಾರೆ. ಮಾಸೋಪವಾಸಿಕ್ಕೆ ಭೋಜನಮಿಡುವಾರೈಪ್ಪೋಲೆ ಪೆರಿಯವಚ್ಚನ್ ಪಿಳ್ಳೆನವರ ವ್ಯಾಖ್ಯಾನ. ಒಬ್ಬ 1 ತಿಂಗಳು ಉಪವಾಸ ಮಾಡಿರ್ತಾನಂತೆ. 1 ತಿಂಗಳಿಂದ ಏನೂ ತಗೊಂಡಿರಲ್ಲ, ನಿರಾಹಾರ ಉಪವಾಸ, ಏನೋ ವ್ರತನೋ ಜಪಾನೋ ಏನೋ ಮಾಡ್ತಿರ್ತಾನೆ. 1 ತಿಂಗಳಿಂದ ಆಹಾರವನ್ನೇ ಸ್ವೀಕಾರ ಮಾಡಿಲ್ಲ. ಅವನು ಉಪವಾಸ ವ್ರತವನ್ನು ಮುಗಿಸಿದಾಗ ಅವನು ಭೋಜನವನ್ನು ಹೇಗೆ ಕೊಡಬೇಕು? ಉಪವಾಸ ಮುಗಿಸಿದ ತಕ್ಷಣ ಇಷ್ಟು ಊಟ ತಗೊಂಡಾಗ ಅವನಿಗೆ ಕೊಡೋದ? ಅವನಿಗೆ ಮರಣ ಬಂದ್ಬಿಡುತ್ತೆ. ಹಾಗೆ ಉಪವಾಸ ಮಾಡಿದವನಿಗೆ ಉಪವಾಸದ ಕೊನೆಯಲ್ಲಿ ಊಟವನ್ನು ಕೊಟ್ಟರೆ ಅವನಿಗೆ ಮರಣ. ಮತ್ತು ಅವನಿಗೆ ಹೇಗೆ ಭೋಜನ ಕೊಡಬೇಕು ಅಂದರು, ಅನ್ನವನ್ನು ನೀರಲ್ಲಿ ಹಾಕಬೇಕು. ಆ ಅನ್ನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯಬೇಕು. ಅನಂತರ ಆ ಅನ್ನವನ್ನು ಚೆನ್ನಾಗಿ ಹಿಂಡಿ ರಸವನ್ನು ತೆಗೆದು ಆ ನೀರನ್ನು ಅವನ ಮೈಗೆಲ್ಲ ಉಜ್ಜಬೇಕಂತೆ, ತಲೆಗೆ ತಟ್ಟಬೇಕಂತೆ. ಆ ನೀರನ್ನು ತಲೆಗೆ ತಟ್ಟಬೇಕು, ಮೈಗೆಲ್ಲ ಉಜ್ಜಬೇಕು. ಆಮೇಲೆ ಆ ನೀರನ್ನು ಹತ್ತಿಯನ್ನು ಅದರಲ್ಲಿ ನೆನೆಸಿ ಆ ಹತ್ತಿಯ ಚೂರನ್ನು ಹಿಂಡಿ ಬಾಯಿಗೆ ಬಿಡಬೇಕಂತೆ. ಆಗ ಸ್ವಲ್ಪ ಸ್ವಲ್ಪವಾಗಿ ಆಗಿ ಚೇತರಿಸ್ಕೊಂಡ ಮೇಲೆ ಅವನಿಗೆ ದ್ರವಾಹಾರಗಳನ್ನು ಕೊಟ್ಟು ಆಮೇಲೆ ಘನಾಹಾರವನ್ನು ಕೊಡಬೇಕಂತೆ. ಒಂದೇ ಸಾರಿಗೆ ನಮಗೆ ತುಂಬ ಐಶ್ವರ್ಯವಿದೆ, ಮನೆಯಲ್ಲಿ ಅಪಾರವಾದ ಭಕ್ಷ್ಯ ಭೋಜ್ಯಗಳಿದೆ, ಅಪಾರವಾದ ತಿಂಡಿ ತಿನಿಸುಗಳಿದೆ, ನಿತ್ಯವೂ ಷಡ್ರಸೋಪೇತವಾದ ಪಾಕವನ್ನು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಒಂದು ಮಗು ಹುಟ್ಟತ್ತೆ ಇವನಿಗೆ. ಆ ಮಗುವಿಗೆ ಇಷ್ಟು ದಿವಸ ಈ ತಿಂಡಿ ತಿಂತ ಕೇಳೋರೇ ಇರಲಿಲ್ಲ. ಹಬ್ಬ ಒಂದು ಮಗು ಹುಟ್ಟಲ್ಲ ಅಂತ ಹುಟ್ಟಿದ ತಕ್ಷಣ ಕಡುಬು ಒಬ್ಬಟ್ಟು ಅದ್ರ ಬಾಯಲ್ಲಿ ತುರುಕ್ತಾರ ಹೋಳಿಗೆನ. ಸಾಧ್ಯವಾದಕ್ಕೆ ಅದು ಅದನ್ನು ತಿನ್ನುವ ಪರ್ವ ಬರುವ ತನಕ ನಿರೀಕ್ಷೆ ಮಾಡಬೇಕಲ್ಲವ. ಆ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಅರಗಿಸಿಕೊಳ್ಳುವ ಚೈತನ್ಯ ಆ ಕೂಸಿಗೆ ಬರಬೇಕು. ಆಮೇಲೆ ಎಲ್ಲ ಭಕ್ಷ್ಯ ಭೋಜ್ಯವನ್ನು ನೀನು ಅದಕ್ಕೆ ನೀಡಬಹುದು. ಹಾಗೆಯೇ ಇಷ್ಟು ದಿವಸ ಈ ಸಂಸಾರದಲ್ಲಿ ಮುಳುಗಿ ಬೆಂದು ನೊಂದು ಹಾಳಾಗಿ ನಾಶವಾಗಿ ಹೋದ ನಾವುಗಳು ಈ ದಿನ ಬಂದಿದ್ದೀವಿ, ನಿನ್ನನ್ನೇ ಅರಿಯವು, ಕಾಣೆವು, ಕೇಳೆವು. ಏಕಕಾಲಕ್ಕೆ ನೀನು ನಿನ್ನ ಪೂರ್ಣ ಕಣ್ಣುಗಳನ್ನು ತೆಗೆದು ನೋಡಿದ್ರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲ ಪರಮಾತ್ಮ. ಮಾಸೋಪವಾಸಿಯ ಜನ್ಮಾಂತರದಿಂದ ಉಪವಾಸ ನಮಗೆ. ಪರಮಾತ್ಮನ ನೋಡೇ ಇಲ್ಲ, ಕಂಡೇ ಇಲ್ಲ ನಾವು. ಆದ್ದರಿಂದ 1 ತಿಂಗಳು ಉಪವಾಸ ಮಾಡಿದವನು ಹೀಗೆ ಊಟ ಕೊಡಿ ಅಂದರು. ಎಷ್ಟೋ ಕೋಟಿ ಜನ್ಮಗಳಿಂದ ನಮ್ಮ ಆತ್ಮಕ್ಕೆ ಉಪವಾಸ, ಪರಮಾತ್ಮನನ್ನು ಕಂಡೇ ಇಲ್ಲ. ನಮಗೆ ಯಾಕೆ ಕೊಡಬೇಕು? ಈ ಆತ್ಮವೆಂಬ ಹಸಿದವನಿಗೆ, ಉಪವಾಸ ಮಾಡಿದವನಿಗೆ ಪರಮಾತ್ಮ ಎಂಬ ಭೋಜನವನ್ನು ಹೇಗೆ ಕೊಡಬೇಕು? ಮೊದಲು ಕಟಾಕ್ಷವನ್ನು ಬೀರು, ಆ ಕಟಾಕ್ಷವನ್ನು ಧಾರಣೆ ಮಾಡ್ಕೋತೀವಿ, ಆಮೇಲೆ ನಾವು ನಿನ್ನನ್ನು ನೋಡ್ತೀವಿ. ಆದರೆ ಆ ಕಟಾಕ್ಷವನ್ನು ಕೂಡ ಏಕಕಾಲಕ್ಕೆ ನೀನು ಬೀರ್ಬಿಟ್ರೆ ಅದನ್ನು ತಡ್ಕೊಳ್ಳೋ ಚೈತನ್ಯ ನಮಗಿಲ್ಲ. ಶಿರಿದೆ ಸ್ವಲ್ಪ ಸ್ವಲ್ಪವಾಗಿ ಕಣ್ಣುಗಳನ್ನು ತೆಗೆದು ನಮ್ಮನ್ನು ಕಟಾಕ್ಷಿಸಿ. ಶ್ರೀರಾಮಚಂದ್ರ ವನಪ್ರಯಾಣವನ್ನು ಮುಗಿಸಿ ಹಿಂತಿರುಗಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಭರದ್ವಾಜರು ಹೇಳ್ತಾರೆ, ಆ ಅಸುರ ವಧೆಯನ್ನು ಮಾಡಿದೀಯಾ, ಶತ್ರು ವಧೆಯನ್ನು ಮಾಡಿ ಋಷಿಗಳಿಗೆಲ್ಲ ಒಳಿತನ್ನು ಉಂಟು ಮಾಡಿದೀಯಾ. ಆದ್ದರಿಂದ ಇಂದು ನಮ್ಮ ಆಶ್ರಮದಲ್ಲಿ ಭೋಜನವನ್ನು, ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗಬೇಕು ರಾಮ ಅಂತಾರೆ. ಅಯ್ಯೋ ಇಲ್ಲ, ಭರತ ಕಾಯ್ತಾ ಇದ್ದಾನೆ, ಅವನು ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ, ನಾನು ಈ ಕ್ಷಣ ಹೋಗಬೇಕು ಅಂತಾರೆ. ಇಲ್ಲ ರಾಮ, ಭರತನಿಗೆ ಸಂದೇಶವನ್ನು ಕಳುಹಿಸೋಣ, ನೀನು ಈಗ ಹೋಗುವುದು ಬೇಡ, ಈ ದಿನ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಲೇಬೇಕು ಅಂತಾರೆ. ರಾಮ ಏನು ಹೇಳ್ತಾನೆ? ಬಾಢಮಿತ್ಯವದತ್ತು. ಹಿರಿಯರು ಹೇಳ್ತಾರಲ್ಲವ, ಆ ಮಾತನ್ನು ಮೀರ್ತಾನ. ನಾವಾದರೆ ನಿಮಗೇನ್ರಿ ಗೊತ್ತು, ನಾನು ಅರ್ಜೆನ್ಸಿ, ಹೋಗಬೇಕು, ಇದು ನಮ್ಮ ಮಾತು. ರಾಮ ಏನು ಹೇಳ್ತಾನೆ? ಬಾಢಂ ಋಷಿವರ್ಯ, ಹಾಗೆಯೇ ಆಗಲಿ ಅಂದನಂತೆ. ಆಗ
ಯಾರ ಮೂಲಕ ಭರತನಿಗೆ ಸಂದೇಶ ಕಳಿಸೋದು ರಾಮ ಬರ್ತಾ ಇದ್ದಾನೆ ಅಂತ. ಆಗ ಆ ಹನುಮಾನನನ್ನು ಕರೆದು ಅವನ ಕೈಯಲ್ಲಿ ಸಂದೇಶ ಕಳಿಸ್ತಾರಂತೆ. ಎಲ್ಲಿಗೆ? ಭರದ್ವಾಜಾಶ್ರಮ ಇರೋದು ಚಿತ್ರಕೂಟದ ತಪ್ಪಲಿನಲ್ಲಿ. ಅಲ್ಲಿಂದ ಅಯೋಧ್ಯಾನಗರದ ಸಮೀಪವಿರುವ ನಂದಿಗ್ರಾಮಕ್ಕೆ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ಆಕಾಶ ಮಾರ್ಗದಲ್ಲಿ ಹನುಮಾನ್ ಬರ್ತಾನೆ. ಬಂದು ಆಗಲೇ ಭರತ ಪ್ರಾತಃ ಕಾಲ ಆಗೋಯ್ತು. 14 ವರ್ಷಗಳ ಕಳೆದು ಮಾರನೆಯ ದಿನದ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ನಾನು ಇರ್ತೀನಿ ಅಂತ ರಾಮ ಮಾತು ಕೊಟ್ಟಿದ್ದ. ಸೂರ್ಯೋದಯ ಆಗಿದೆ, ಇನ್ನೂ ರಾಮ ಬರಲಿಲ್ಲ. ಆಗಲೇ ಭರತ ಚಿತೆಯನ್ನು ಒಡ್ಡಿ ಆ ಅಗ್ನಿ ಪ್ರವೇಶ ಮಾಡುವುದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಕೂಡಲೇ ಇದನ್ನು ಕಂಡ ಹನುಮಾನ್ ಆ ಆಕಾಶದಿಂದಲೇ ಆ ಭರತನನ್ನು ನೋಡಿ ರಾಮ ವಿಜಯರಾಘವನಾಗಿ ಬರ್ತಾ ಇದ್ದಾನೆ, ಶತ್ರುವಧೆಯನ್ನು ಮಾಡಿ ಪರಿವಾರ ಸಮೇತನಾಗಿ ಬರ್ತಾ ಇದ್ದಾನೆ ಎಂಬುದಾಗಿ ಜೋರಾಗಿ ಘೋಷಣೆಯನ್ನು ಮಾಡ್ತಾನೆ ಹನುಮಾನ್. ಶತ್ರುವಧೆಯನ್ನು ಮಾಡಿ ವಿಜಯಶಾಲಿಯಾಗಿ ರಾಮ ಪರಿವಾರ ಸಮೇತ ಬರ್ತಾ ಇದ್ದಾನೆ. ಅಂದರೆ ಏನು? ಶತ್ರುವಧೆ ಆಗಿರೋದ್ರಿಂದ ಕ್ಷೇಮವಾಗಿದ್ದಾನೆ. ರಾಮ ಮಾತ್ರ ಅಲ್ಲ, ಲಕ್ಷ್ಮಣ ಸೀತೆನ ಜೊತೆ ಕ್ಷೇಮವಾಗಿದ್ದಾರೆ. ಇದು ಎಲ್ಲವನ್ನ ಒಂದೇ ಮಾತಲ್ಲಿ ಹೇಳಬೇಕು. ಹಾಗೆ ಒಂದೇ ಮಾತಲ್ಲಿ ಆಂಜನೇಯ ಹೇಳ್ತಾನೆ. ಯಾಕೆ ಹನುಮಾನನ್ನು ಕಳಿಸಿದ್ರು, ಯಾಕೆ ಅವನು ಹೀಗೆ ಹೇಳ್ದ ಅಂದರು. ಹೀಗೆ ಹನುಮಾನ್ ಹೇಳಿದ ಕೂಡಲೇನೇ ಅಣ್ಣ ಶತ್ರುವಧೆಯನ್ನು ಮಾಡಿ ವಿಜಯಿಯಾಗಿ ಹಿಂತಿರುಗಿ ಬರ್ತಾ ಇದ್ದಾನೆ ಎಂಬ ಮಾತನ್ನು ಕೇಳಿದ ಕೂಡಲೇ ಭರತ ಕೆಳಗೆ ಬಿದ್ದು ಮೂರ್ಛೆ ಹೋದ. ಶಿಶಿರೋಪಚಾರಗಳನ್ನು ಮಾಡಬೇಕಾಯಿತು. ಆ ಭರತನಿಗೆ ಶೈತ್ಯೋಪಚಾರವನ್ನು ಮಾಡಿ ಅನಂತರ ಹನುಮಾನ್ ಎಲ್ಲ ವೃತ್ತಾಂತಗಳನ್ನು ಭರತನಿಗೆ ಹೇಳಬೇಕಾಗಿ ಬಂತು. ಹೀಗೆ ಅಪರಿಚಿತನಾದವನನ್ನು ಕಳಿಸಿದ್ರಂತೆ. ಪರಿಚಯ ಇರೋರು ಬಂದರೆ ರಾಮನಿಗೆ ಏನು ಆಪತ್ತು ಬಂತು ಅಂತ ಆಗಲೇ ಪ್ರಾಣ ಹೋಗ್ಬಿಟ್ರೆ ಏನು ಮಾಡೋದು ಭರತನಿಗೆ? ಅಥವಾ ರಾಮ ಅಂತ ಮೊದಲೇ ಹೇಳಿದ್ರೆ ಅಯ್ಯೋ ರಾಮನಿಗೆ ಏನು ಆಪತ್ತು ಬಂತು ಅಂತ ಪ್ರಾಣ ಹೋಗ್ಬಿಟ್ರೆ ಏನು ಮಾಡೋದು? ಅದಕ್ಕಾಗಿ ಶತ್ರುವಧೆಯನ್ನು ಮಾಡಿದ ರಾಮ ವಿಜಯಿಯಾಗಿ ಪರಿವಾರ ಸಮೇತ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಕಳಿಸಿದ್ದು ಯಾರನ್ನ? ಅಪರಿಚಿತನಾದ ಹನುಮಾನನನ್ನು. ಪರಿಚಿತರನ್ನ ನೋಡಿದ್ರೆ ಅಯ್ಯೋ ಇವು ನಮ್ಮ ರಾಮನ ಕಡೆ ಏನಾಯಿತು ಅಂತ ಆಗಲೇ ಏನಾರು ಆಗ್ಬಿಟ್ರೆ, ಅಪರಿಚಿತನನ್ನು ಕಳುಹಿಸಿ ವಾರ್ತೆಯನ್ನು ಕಳುಹಿಸಿದಾಗಲೇ ಮೂರ್ಛೆ ಹೋದ ಈ ಭರತ. ಇನ್ನು ರಾಮನೇ ನೇರಾಗಿ ಎದುರಿಗೆ ಬಂದು ನಿಂತಿದ್ರೆ ಭರತನ ಪಾಡೇನು? ಪಪಾತ ಸಹಸಾ ಭೂಮೌ ಹರ್ಷಾನ್ ಮೋಹಂ ಜಗಾಮ. ಹಾಂತಾರೆ ವಾಲ್ಮೀಕಿ. ಹರ್ಷಾತ್ ಮೋಹಂ, ರಾಮ ಹಿಂತಿರುಗಿ ಬಂದ ಎಂಬ ಅತೀವವಾದ ಹರ್ಷದಿಂದ ಮೂರ್ಛೆ ಹೋದ ಭರತ. ಹರ್ಷಾನ್ ಮೋಹಂ ಜಗಾಮ. ವಾಲ್ಮೀಕಿಯ ಮಾತು. ಪಪಾತ ಸಹಸಾ ಭೂಮೌ, ಪೂರ್ಣವಾಗಿ ಧಡಾರಣೆ ನೆಲದ ಮೇಲೆ ಬಿದ್ಬಿಟ್ನಂತೆ. ಮೋಹಂಗತಃ, ಅವನು ಮೂರ್ಛಿತನಾದ. ಹೀಗಿರುವಾಗ ರಾಮನೇ ಎದುರುಗಡೆ ಬಂದು ನಿಂತಿದ್ರೆ ಆ ಅತಿಯಾದ ಸಂತೋಷದಿಂದ ಭರತನ ಗತಿ ಏನಾಗ್ತಿತ್ತು? ಹೃದಯವೇ ನಿಂತು ಹೋಗ್ತಾ ಇತ್ತಲ್ಲ. ಕೃಷ್ಣ ಪರಮಾತ್ಮ ಪಾಂಡವ ದೂತನಾಗಿ ಹಸ್ತಿನಾವತಿಗೆ ಬರ್ತಾನೆ ಅಂತ ಹಸ್ತಿನಾವತಿಯಲ್ಲಿರೋರಿಗೆಲ್ಲ ತುಂಬ ಸಂತೋಷ. ತುಂಬ ಜನ ಕೃಷ್ಣ ಭಕ್ತರು ಹಸ್ತಿನಾವತಿಯಲ್ಲಿ. ಭೀಷ್ಮ ದ್ರೋಣಾದಿಗಳೇ ಕೃಷ್ಣ ಭಕ್ತರು. ಅವರಿಗೆಲ್ಲ ತುಂಬ ಸಂತೋಷ. ಕೃಷ್ಣನನ್ನು ಕಾಣ್ತೀವಿ, ಕೃಷ್ಣ ಬರ್ತಾನೆ 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 ಅಂತ ಅವ್ರು ಎಷ್ಟು ಒಂದು ಆವೇಗಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಅಂದರೆ ಉನ್ಮಾದ ಬಂದ್ಬಿಟ್ಟಿರುತ್ತೆ ಕೃಷ್ಣನನ್ನು ನೋಡ್ತೀನಿ ಅಂತ. ಕೃಷ್ಣ ನೋಡ್ದ, ಏನು ಮಾಡ್ದ? ಹಸ್ತಿನಾವತಿಗೆ ಇನ್ನೇನು ಕೃಷ್ಣ ತಲುಪಿದ ಎನ್ನುವಾಗ ಆ ಕೃಷ್ಣ ನೇರಾಗಿ ಹಸ್ತಿನಾವತಿಯ ಸಮೀಪದಲ್ಲಿರುವ ಒಂದು ಗ್ರಾಮಕ್ಕೆ ಹೋದ. ಕುಶಸ್ಥಲ ಅಂತ ಗ್ರಾಮದ ಹೆಸರು. ದರ್ಭೆ ಬೆಳೆಯುವ ಸ್ಥಳ ಕುಶಸ್ಥಲ. ಅಲ್ಲಿ ಹೋಗಿ ಅವನು ದೂತರ ಮೂಲಕ ಹಸ್ತಿನಾವತಿಗೆ ಸಂದೇಶ ಕಳಿಸ್ತಾನೆ. ಕುಶಸ್ಥಲೇ ನಿವಸತಿ ಪ್ರಾತರಿ ಹೈಷ್ಯತಿ. ಕೃಷ್ಣ ಬಂದ, ಕುಶಸ್ಥಲ ಗ್ರಾಮದಲ್ಲಿ ಇದ್ದಾನೆ, ನಾಳೆ ಪ್ರಾತಃ ಕಾಲದಲ್ಲಿ ಬರ್ತಾನೆ. 8 ಕಿಲೋಮೀಟ್ರು ಹಸ್ತಿನಾವತಿಯಿಂದ. ಕಾರಣ ಏನು ಅಂದರು? ಇವರ ಆವೇಗ, ಉನ್ಮಾದ, ಉದ್ವೇಗ ಎಲ್ಲ ಕಡಿಮೆಯಾಗಬೇಕು. ಕೃಷ್ಣ ಪಕ್ಕದಲ್ಲಿ ಬಂದ್ಬಿಟ್ಟ ಅಲ್ವಾ, ಇನ್ನೇನು ನಾಳೆ ನೋಡ್ತೀವಿ ಅಂತ ಅವನ ಸಮೀಪದಲ್ಲಿದ್ದಾನೆ ಎಂದಾಗಲೇ ಆ ಉದ್ವೇಗ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ರಾತಃ ಕಾಲ ಕೃಷ್ಣನನ್ನು ನೋಡುವುದಕ್ಕೆ
ಅವರಿಗೆ ಒಂದು ಬಲ ಶಕ್ತಿ ಬಂದು ಕೃಷ್ಣ ದರ್ಶನವನ್ನು ಧಾರಣೆ ಮಾಡುವ ಶಕ್ತಿ ಬರುವುದಕ್ಕೆ ಉನ್ಮಾದ ಅಡಗಬೇಕು, ಉದ್ವೇಗ ಅಡಗಬೇಕು. ಆ ರೀತಿ ಕುಶಸ್ಥಲೆ ನಿವಸತಿ ಪ್ರಾತರಿ ಹೈಷ್ಯತಿ. ಈ ಆಂಡಾಳ ಕಲ್ಯಾಣದಲ್ಲೂ ಹಾಗೆ. ಆಂಡಾಳ್ ನಿನಗೆ ನಾಳೆ ಮದುವೆ ಅಂತಾರಂತೆ. ಇವತ್ತೇ ಮದುವೆ ಅಂದರೆ ಆನಂದದಿಂದ ಏನಾರಾಗ್ಬಿಟ್ರೆ, ಒಂದು ತಿಂಗಳಾದ್ಮೇಲೆ ಮದುವೆ ಅಂದರೆ ವಿರಹದಿಂದ ಏನಾರಾಗ್ಬಿಟ್ರೆ ಅದಕ್ಕೆ ನಾಳೆ ಮದುವೆ ಅಂತ ಹೇಳ್ತಾರಂತೆ ಸಖಿಯರು. ಹೀಗೆ ಆ ಉದ್ವೇಗವನ್ನು ಅಡಗಿಸಿ ಅದನ್ನು ತಡೆದುಕೊಳ್ಳುವ ಶಕ್ತಿ ಬಂದ ಮೇಲೆ ಅದನ್ನು ಪಡೆಯುವ ರೀತಿಯಲ್ಲಿ ಆಂಡಾಳು ಹೇಳ್ತಾಳೆ, ಶಂಗಂಚಿರಿಚ್ಚಿರಿದೆ ಎಮ್ಮೇಲ್ ವಿಳಿಯಾವೋ. ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ಕಟಾಕ್ಷಿಸು. ಆ ಸ್ವಲ್ಪ ಸ್ವಲ್ಪವಾದ ಕಟಾಕ್ಷವನ್ನು ಧಾರಣೆ ಮಾಡಿಕೊಳ್ಳುವ ಶಕ್ತಿ ನಮಗೆ ಮೊದಲು ಕೊಡು ಪರಮಾತ್ಮ. ಇಷ್ಟೇ ಸಾಕ ಅಂತ. ಅದ್ಯಾಕೆ ಸಾಕು? ಆ ತಿಂಗಳು ಆದಿತ್ಯനും எழுந்தார் போல் ಅಂಗನಿರಂಡುಂ ಕೊಂಡೆ ಎಂಗಳ್ ಮೇಲ್ ನೋಕ್ಕುದಿಯೇಲ್. ಇದು ಸಾಲದು, ಇದರಿಂದ ಧಾರಣೆ ಏರ್ಪಡುತ್ತೆ. ಆಮೇಲೆ ತಿಂಗಳು, ಚಂದ್ರನು, ಆದಿತ್ಯನು, ಸೂರ್ಯನು எழுந்தார் போல் ಏಕಕಾಲದಲ್ಲಿ ಉದಯಿಸಿದಂತಹ ಆ ನಿನ್ನ ಅತಿ ಸುಂದರವಾದ ಕಣ್ಣುಗಳನ್ನು ಇರಂಡುಂ ಕೊಂಡೆ, ಆ ಎರಡೂ ಕಣ್ಣುಗಳನ್ನು ಪೂರ್ಣವಾಗಿ ತೆಗೆದು ನಮ್ಮನ್ನು ಕಟಾಕ್ಷಿಸು. ಮೊದಲು ಅಲ್ಪ ಕಟಾಕ್ಷ ಧಾರಣೆ ಏರ್ಪಡುವುದಕ್ಕೆ, ಅನಂತರ ಪೂರ್ಣ ಕಟಾಕ್ಷವನ್ನು ಬೀರು. ವೇದಗಳು ವರ್ಣನೆ ಮಾಡುತ್ತೆ. ಪರಮಾತ್ಮನ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ. ಪರಮಾತ್ಮ ಎರಡು ತೇಜ ಪದಾರ್ಥಗಳನ್ನು ಎರಡೂ ಕಣ್ಣಿನಲ್ಲಿ ಉಳ್ಳವನು ಎಂಬುದಾಗಿ ವೇದಗಳು ಹೇಳುತ್ತೆ. ಹಾಗೆ ಸೂರ್ಯನಂತೆ ಇರುವ ಕಣ್ಣಿನ ಕಟಾಕ್ಷವೂ ಬೇಕು, ಚಂದ್ರನಂತಿರುವ ಕಣ್ಣಿನ ಕಟಾಕ್ಷವೂ ಬೇಕು. ಕಾರಣ ಏನು? ಸೂರ್ಯನಂತಿರುವ ಕಣ್ಣುಗಳಿಂದ ನಮ್ಮ ಕರ್ಮಗಳು, ಅಜ್ಞಾನ ನಾಶವಾಗಬೇಕು. ಚಂದ್ರನಂತಿರುವ ಕಣ್ಣುಗಳಿಂದ ಸಂಸಾರದ ತಾಪ ಕಳೆಯಬೇಕು. ಚಂದ್ರನಂತಹ ಕಣ್ಣುಗಳ ಕಟಾಕ್ಷದಿಂದ ಆಹ್ಲಾದಕತೆ, ಸೂರ್ಯನಂತಹ ಕಣ್ಣುಗಳಿಂದ ಅಜ್ಞಾನದ ಕತ್ತಲೆಯ ನಾಶ. ಇದು ಎರಡೂ ಆಗಬೇಕು. ಆದ್ದರಿಂದ ತಿಂಗಳು, ಚಂದ್ರನು, ಆದಿತ್ಯನು, ಸೂರ್ಯನು எழுந்தார் போல் ಏಕಕಾಲದಲ್ಲಿ ಉದಯಿಸಿದಂತೆ ಅಂಕಣ್, ಆ ಅತಿ ಸುಂದರವಾದ ಕಣ್ಣುಗಳು ಇರಂಡುಂ ಕೊಂಡು, ಎರಡನ್ನೂ ಒಟ್ಟಿಗೆ ನಮ್ಮ ಮೇಲೆ ತೆರೆದು ವಿಳಿಯಾವೋ ಕಟಾಕ್ಷಿಸಲಾರೆಯ ಎಂಬುದಾಗಿ ಕೇಳ್ತಾಳೆ. ಅಂಗನಿರಂಡುಂ ಕೊಂಡೆ ಎಂಗಳ್ ಮೇಲ್ ನೋಕ್ಕುದಿಯೇಲ್. ನೀನಾ ರೀತಿಯಾಗಿ ನಮ್ಮನ್ನ ನೋಡಿದೆಯಾದರೆ, ಕಟಾಕ್ಷಿಸಿದೆಯಾದರೆ. ಪರಮಾತ್ಮನ ಕಣ್ಣು ಎಷ್ಟು ಸುಂದರ! ತಾಮರೆ ಪೂ ಪೋಲೆ ಎಂದ್ಲು. ತಾವರೆಯಂತಹ ಕಣ್ಣುಗಳು ಅಂತ ಹೇಳಿಬಿಟ್ಟು ಆಮೇಲೆ ಶಂಗಣ್ ಕಣ್ಣನ್ನೇ ಹೇಳ್ತಾ ಇದ್ದಾಳೆ. ಮೊದಲು ಉಪಮಾನವನ್ನೇ ಹೇಳ್ಬಿಟ್ಲು, ತಾವರೆಯಂತೆ ಎಂದ್ಲು. ಆಂಡಾಳನಿಗೆ ತೃಪ್ತಿ ಇಲ್ಲ. ಚೀಚಿ, ತಾವರೆಗೆ ಹೋಲಿಸೋದ ಇವನ ಕಣ್ಣನ್ನು? ಆ ತಾವರೆ ಬೆಳಗ್ಗೆ ಆದರೆ ಅರಳುತ್ತೆ, ಸಾಯಂಕಾಲ ಆದರೆ ಬಾಡೋಗುತ್ತೆ. ಹಾಗ ಪರಮಾತ್ಮನ ಕಣ್ಣುಗಳು ಅನವರತ ಅತಿ ಸುಂದರವಾಗಿ ಇರುವ ಕಣ್ಣುಗಳನ್ನು ಆ ತಾವರೆಗೆ ಹೋಲಿಸೋದ ಅಂತ ಹೇಳಿ ತಾವರೆ ಹೇಳಿದೆ ಸಾಲದು, ಶಂಗಣ್ ಕಣ್ಣನ್ನೇ ಹೇಳ್ಬಿಡ್ತೀವಿ ಇಂದ್ರ. ಆ ರೀತಿ ಕಿಂಕಿಣಿವಾಯ್ ಶೈದ ತಾಮರೈ ಪೂ ಪೋಲೆ ಶಂಗಣ್ ಚಿರಿದೆ ಎಮ್ಮೇಲ್ ಬೆಳಿಯಾವೋ. ಸ್ವಲ್ಪ ಸ್ವಲ್ಪವಾಗಿ ಕಟಾಕ್ಷಿಸೋನ್ಲು. ಆಮೇಲೆ ತಿಂಗಳು ಆದಿತ್ಯನು எழுந்தார் போல ಅಂಕಣ್ ಇರಂಡುಂ ಕೊಂಡು, ಸೂರ್ಯನು ಚಂದ್ರನು ಆಗಿರುವಂತಹ ಆ ನಿನ್ನ ಎರಡೂ ಕಣ್ಣುಗಳಿಂದ ನಮ್ಮನ್ನ ನೋಕ್ಕುದಿಯೇ. ಕಟಾಕ್ಷಿಸಿದ್ದೇ ಆದರೆ, ನೋಡಿದ್ದೇ ಆದರೆ ಏನಾಗತ್ತೆ ಅಂತ ಕೇಳಿದ್ರೆ, ಅತೀವ ಪ್ರಿಯದರ್ಶನಂ ಎಂಬುವವನು ಪರಮಾತ್ಮ. ಎಷ್ಟು ನೋಡಿದರೂ ಕೂಡ ಸಾಲದು ಎಂಬತಕ್ಕಂತಹವನು. ಆದ್ದರಿಂದ ಅಂತಹ ಪರಮಾತ್ಮನಾದ ನಿನ್ನನ್ನು ನಾವು ಕಾಣಬೇಕಾದ್ರೆ ನೀನು ಮೊದಲು ನಮ್ಮನ್ನು ಕಟಾಕ್ಷಿಸು. ಆಗ ನಿನ್ನನ್ನು ನೋಡುವ ಭಾಗ್ಯ ನಮಗೆ ದೊರೆಯುತ್ತದೆ. ರಾಮನನ್ನು ನೋಡಿ ಏನು ಹೇಳ್ತಾರೆ? ನ ರಾಮ ಪರದಾರಾನ್ವೈ ಚಕ್ಷುರ್ಭ್ಯಾಮಪಿ ಪಶ್ಯತಿ. ಪರನಾರಿಯರನ್ನ ರಾಮ
ಕಣ್ಣೆತ್ತಿಯೂ ನೋಡುವುದಿಲ್ಲ, ಎರಡು ಕಣ್ಣುಗಳಿಂದಲೂ ನೋಡುವುದಿಲ್ಲ ಅಂತ ಹೇಳಿದ್ರು. ಆದರೆ ನಾವು ಪರನಾರಿಯರಲ್ಲ, ನಿನಗೆ ಪತ್ನಿ ಬಂದವರು. ನಮ್ಮ ಈ ಅವತಾರದಲ್ಲೇನು ಕಂಡ ಹೆಣ್ಣನ್ನೆಲ್ಲ ನೋಡ್ತೀನಿ ಅನ್ನೋದೇ ಈ ಅವತಾರದ ವ್ರತವಲ್ಲವ. ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್. ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್. ಎರಡೂ ಕಣ್ಣುಗಳಿಂದ ಕೂಡ ಪರನಾರಿಯನ್ನು ನೋಡದವನು ರಾಮ. ನಾವು ನಿನ್ನ ನಾರಿಯರು, ನಿನ್ನ ಪತ್ನಿಯರು, ನಿನ್ನ ಪ್ರಿಯತಮೆಯರು, ಪ್ರೇಯಸಿಯರು, ನಮ್ಮನ್ನ ಚೆನ್ನಾಗಿ ನೋಡು. ನೀ ನೋಡ್ಬೇಕು ಅಂತಲೇ ನಾವು ಬಂದಿದ್ದೀವಿ. ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇ. ನಿನ್ನ ಎರಡೂ ಕಣ್ಣುಗಳಿಗೂ ನಮ್ಮಲ್ಲಿ ವಿಷಯ ಉಂಟು. ಏನು ಅಂದರೆ ನಮ್ಮ ಅಜ್ಞಾನ ಸೂರ್ಯನಂತಹ ಕಣ್ಣುಗಳಿಗೆ ವಿಷಯ, ನಮ್ಮ ತಾಪ ಚಂದ್ರನಂತಹ ಕಣ್ಣುಗಳಿಗೆ ವಿಷಯ. ಆದ್ದರಿಂದ ಪರಮಾತ್ಮ ಹೇಗೆ ಎಂದರು ಪರಾಶರ ಭಟ್ಟರು ಹಾಡ್ತಾರೆ. ಸಿಂಹ ಯಾವ ರೀತಿ ತನ್ನ ಮರಿಗೆ ಹಾಲು ಕೊಡ್ತಾನೆ, ಇತರ ಮೃಗಗಳ ಮೇಲೆ ಹಾರುತ್ತಂತೆ, ಹಾಗೆಯೇ ಪ್ರಹ್ಲಾದನನ್ನ ಕೃಪೆ ಮಾಡ್ತಾನೆ, ಹಿರಣ್ಯನನ್ನು ವಧಿಸಿದವನು ನೀನಲ್ಲವ. ಕೋಪ ಅನುಗ್ರಹ ಒಟ್ಟಿಗೆ ಅಂಥ ಪರಮಾತ್ಮ ನೀನಲ್ಲವ. ಹೀಗಿರುವ ನಿನಗೆ ಆ ಎರಡೂ ಕಣ್ಣುಗಳಿಂದ ನಮ್ಮನ್ನು ಕಟಾಕ್ಷಿಸಲಾರೆಯ. ಈ ರೀತಿ ಪೂರ್ಣವಾಗಿ ಕಟಾಕ್ಷಿಸಿದ್ದೆ ಆದರೆ ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇ. ಎಂಗಳ್ ಮೇಲ್ ಶಾಪಂ ಇಳಿಂದು, ನಮ್ಮ ಮೇಲೆ ಇರ್ತಕ್ಕಂತಹ ಶಾಪವು ಇಳಿಂದು ಪೂರ್ಣವಾಗಿ ಇಲ್ಲವಾಗುತ್ತದೆ. ಶಾಪ ಅಂತಾಳೆ. ಏನು ಶಾಪ? ಶಾಪ ಅಂದರೆ ಏನು? ಅನುಭವಿಸಿಯೇ ತೀರಬೇಕಾದ್ದಕ್ಕೆ ಶಾಪ ಅಂತ ಹೆಸರು. ಅದು ಇನ್ನೇನು ಮಾಡಿದ್ರೂ ಹೋಗಲ್ಲ, ಅದನ್ನು ಅನುಭವಿಸಿಯೇ ತೀರಬೇಕು. ಅವಶ್ಯಂ ಅನುಭೋಕ್ತವ್ಯಂ, ಅದಕ್ಕೆ ಶಾಪ ಅಂತ ಹೆಸರು. ಅದು ಯಾವುದು? ನಮ್ಮ ಪುಣ್ಯಪಾಪ ರೂಪವಾದ ಕರ್ಮಗಳು, ಅದೇ ನಮಗೆ ಶಾಪ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಶುಭ ಅಂದರೆ ಪುಣ್ಯ, ಅಶುಭ ಅಂದರೆ ಪಾಪ. ಮಾಡಿದ ಪುಣ್ಯ ಪಾಪಗಳನ್ನು ಅನುಭವಿಸಿಯೇ ತೀರಿಸಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂ. ಆದರೆ ಈ ಕರ್ಮಗಳಿದೆಯಲ್ಲ, ಇದು ಶಾಪ. ಶಾಪದ ಒಂದು ಲಕ್ಷಣ ಏನು ಅಂದರೆ ಅದು ಪರಮಾತ್ಮನಿಗೆ ಶಾಪ ಕೊಟ್ಟರು ಕೂಡ ಪರಮಾತ್ಮ ಅನುಭವಿಸಬೇಕು. ಯಾರೂ ಕೂಡ ಶಾಪದಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಯಾರಾದರೂ ಶಾಪ ಕೊಟ್ಬಿಟ್ರೆ ಅವರದನ್ನು ಅನುಭವಿಸಲೇಬೇಕು. ಅದಕ್ಕೆ ಏನು ಮಾಡ್ತಾರೆ? ಶಾಪ ಕೊಟ್ಟವ್ರು ಕಾಲು ಹಿಡಿತಾರೆ, ಇದಕ್ಕೊಂದು ಉಶಾಪವನ್ನು ಕೊಡಿ, ಅಂದರೆ ಇದನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳಿ ಅಂತ ಅದನ್ನು ಕೇಳ್ತಾರೆ. ಎಲ್ಲರಿಗೆ ಶಾಪ, ಪರಮಾತ್ಮನಿಗೆ ಶಾಪ. ಭರದ್ವಾಜರು ಈ ಪರಮಾತ್ಮನನ್ನು ಮನುಷ್ಯನಾಗಿ ಹುಟ್ಟಿ ಹೆಂಡತಿಯನ್ನು ಕಳ್ಕೊಂಡು ಗೋಳಾಡು ಅಂತ ಶಾಪ ಕೊಟ್ಟರು. ಪರಮಾತ್ಮ ರಾಮನಾಗಿ ಹುಟ್ಟಿ ಪತ್ನಿಯಾದ ಸೀತೆಯನ್ನು ಕಳೆದುಕೊಂಡು ದುಃಖಪಟ್ಟು ಆ ಶಾಪವನ್ನು ಅನುಭವಿಸಬೇಕಾಯಿತು. ಕೃಷ್ಣನಿಗೆ ಗಾಂಧಾರಿ ಶಾಪ. ನನ್ನ ಕುಲವನ್ನು ಹೇಗೆ ನಾಶ ಮಾಡಿದ್ಯೋ ನಿನ್ನ ಕುಲನೂ ಹಾಗೆ ಸಮೂಲವಾಗಿ ನಾಶವಾಗಲಿ. ಆಯಿತು. ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲರೂ ಆ ಜಂಡು ಹುಲ್ಲಿನಿಂದ ಹೊಡೆದಾಡಿ ಎಲ್ಲರೂ ಮರಣ ಹೊಂದಿ ಕೊನೆಗೆ ಕೃಷ್ಣ ನಿರ್ಯಾಣವೂ ಕೂಡ ಅದರಿಂದಲೇ ಆಯಿತಲ್ಲವ. ಗಾಂಧಾರಿಯ ಶಾಪವನ್ನು ಕೃಷ್ಣ ಪಾಲಿಸಿದ, ಭರದ್ವಾಜರ ಶಾಪವನ್ನು ಪಾಲಿಸಿದ, ಭೃಗುವಿನ ಶಾಪವನ್ನು ಪರಮಾತ್ಮ ಪಾಲಿಸಿದ. ಹೀಗೆ ಶಾಪ ಎಂದರೆ ಅನುಭವಿಸಿಯೇ ತೀರಬೇಕಾದದ್ದು ಶಾಪ. ಕೃಷ್ಣ ನಮ್ಮ ಪುಣ್ಯ ಪಾಪ ರೂಪವಾದ ಕರ್ಮ ಇದೆಯಲ್ಲ, ಇದು ಹಾಗೇ ಅಲ್ಲವ. ಅನುಭವಿಸ್ದೆ ಇದು ತೀರತ್ತಾ? ಅನುಭವಿಸ್ದೆ ಕರ್ಮ ಕಳ್ಕೊಳ್ಳೋಕ್ಕಾಗತ್ತಾ? ಆದರೆ ಪರಮಾತ್ಮ ಕಳೆದುಕೊಳ್ಳಬಹುದು. ಹೇಗೆ? ನಿನ್ನ ಕಟಾಕ್ಷ ಬೀರಿದರೆ ಶಾಪವು ಇಲ್ಲವಾಗುತ್ತದೆ. ಪುಣ್ಯಪಾಪ ರೂಪವಾದ ಈ ಕರ್ಮ ಶಾಪದಂತೆ ನಮಗಿದೆ, ಅನುಭವಿಸಿಯೇ ತೀರಬೇಕಾದ ಕರ್ಮ. ಆದರೆ ನೀನೇ ಕಟಾಕ್ಷಿಸಿ ಬಿಟ್ಟರೆ ಈ ಕರ್ಮ ತೇಯಿನಿಲ್ ತೂಷಾಹಂ
ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಚೂರಿನಂತೆ ಭಸ್ಮೀಭೂತವಾಗುತ್ತದೆ ಅಂತ 5ನೇ ಪಾಠದಲ್ಲಿ ಹೇಳಿದ್ಲಲ್ವಾ. ಹಾಗೆ ನಾವು ಅನುಭವಿಸದೇನೆ ನಿನ್ನ ಕೃಪೆಯಿಂದ, ನಿನ್ನ ಕಟಾಕ್ಷದಿಂದ ಕರ್ಮಗಳು ಪೂರ್ಣವಾಗಿ ವಿನಾಶವನ್ನು ಹೊಂದುತ್ತದೆ ಅಲ್ಲವಾ. ಅದಕ್ಕಾಗಿ ಕಟಾಕ್ಷಿಸು ಪರಮಾತ್ಮ. ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್ ಎಂಗಳ್ ಮೇಲ್ ಶಾಪಂ ಇಳಿಂದು. ಪುಣ್ಯ ಇದ್ದರೂ ಮೋಕ್ಷ ಸಿಗೋಲ್ಲ, ಸ್ವರ್ಗಾದಿ ಲೋಕಗಳಲ್ಲಿ ಅನುಭವಿಸ್ಬೇಕು ಪುಣ್ಯನ. ಪಾಪವಿದ್ದರೂ ಸಿಗೋಲ್ಲ, ಯಮನ ನರಕಾದಿ ಲೋಕಗಳಲ್ಲಿ ಪಾಪ ಅನುಭವಿಸ್ಬೇಕು. ಏನೋ ಅದು ಒಂದು ಮಟ್ಟಕ್ಕಾದರೆ ಇಲ್ಲೇ ಕಟ್ಟ ಸುಖ ಎಲ್ಲ ಇಲ್ಲೇ ಪಡಬೇಕು. ನೋವು ಅನುಭವಿಸೋದ್ರಿಂದ ಪಾಪ ಕ್ಷಯವಾಗುತ್ತೆ, ಸುಖಾನುಭವದಿಂದ ಪುಣ್ಯ ಕ್ಷಯವಾಗುತ್ತೆ. ನಮ್ಮ ಪೂರ್ವಜರೆಲ್ಲ ಹೇಗಿದ್ರು, ಅಪಾರವಾದ ನೋವು ವ್ಯಾಧಿಗಳು ಬಂದಾಗ ಪಾಪ ಕಳೀತಾ ಇದೆ ಅಂತ ಸಂತೋಷ ಪಡ್ತಾ ಇದ್ರಂತೆ. ಕರ್ಮಫಲಮೆನ್ನೋದೇ ಕೃಪಾಫಲಮೆನ್ನುವುದಲ್. ಇನ್ನೂ ಭಾರಿ ಆಗಬೇಕಾಗಿತ್ತು, ಇಷ್ಟೇ ಕೊಟ್ಟು ನನ್ನ ಪಾಪನ ಕಳೀತಾ ಇದೆಯಲ್ಲ ಪರಮಾತ್ಮ, ಎಂಥ ಕೃಪೆ ನಿನ್ನದು ಅಂತಾರಂತೆ. ಕರ್ಮಫಲಮೆನ್ನೋದೇ ಕೃಪಾಫಲಮೆನ್ನುವುದಲ್. ಈ ರೀತಿ ದುಃಖಾನುಭವದಿಂದ, ನೋವಿನ ಅನುಭವದಿಂದ ಪಾಪ ಕ್ಷಯಿಸುತ್ತದೆ, ಸುಖಾನುಭವದಿಂದ ಪುಣ್ಯ ಕ್ಷಯಿಸುತ್ತದೆ. ಪುಣ್ಯ ಪಾಪಗಳು ಕ್ಷೀಣಿಸಿದರೆ, ಅದು ಪೂರ್ಣ ಇಲ್ಲವಾದಾಗ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ ಎಂಬುದಾಗಿ ಮುಂಡಕೋಪನಿಷತ್ತು ಹೇಳುತ್ತೆ. ಆ ಪುಣ್ಯ ಪಾಪ ಬಿಟ್ಟು ಹೋಗ್ಬೇಕು. ಪುಣ್ಯ ಪಾಪ ಯಾವುದು? ಅದೇ ನಮಗೆ ಶಾಪ, ಅನುಭವಿಸಲೇಬೇಕಾದ್ದು. ಅದು ಯಾವಾಗ ಕಳೆಯುತ್ತೆ? ಪರಮಾತ್ಮನ ಪರಿಪೂರ್ಣವಾದ ಕಟಾಕ್ಷಕ್ಕೆ ನಾವು ಪಾತ್ರರಾದರೆ ಆ ಶಾಪದಂತಿರುವ ಕರ್ಮಗಳು ಇಲ್ಲವಾಗುತ್ತದೆ. ಅದನ್ನು ಆಂಡ್ರಾಲ್ ಹೇಳ್ತಾಳೆ. ಸೂರ್ಯನಂತಹ, ಒಂದು ಕಣ್ಣಲ್ಲಿ ಸೂರ್ಯ, ಒಂದು ಕಣ್ಣಲ್ಲಿ ಚಂದ್ರ, ಇಂತಹ ಆ ನಿನ್ನ ಎರಡೂ ನೇತ್ರಗಳನ್ನು ಪೂರ್ಣವಾಗಿ ತೆರೆದು ನಮ್ಮನ್ನು ಕಟಾಕ್ಷಿಸಿದ್ದೇ ಆದರೆ ಶಾಪದಂತಿರುವ ಕರ್ಮಗಳು ಕಳೆಯುತ್ತದೆ ಪರಮಾತ್ಮ. ಆದ್ದರಿಂದ ನಮ್ಮನ್ನು ಪೂರ್ಣವಾಗಿ ಕಟಾಕ್ಷಿಸು. ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್. ಶ್ರೀರಾಮಚಂದ್ರ ಮತಂಗ ಮುನಿಗಳ ಆಶ್ರಮಕ್ಕೆ ಬರ್ತಾನೆ. ವನಪ್ರಯಾಣದಲ್ಲಿ ಸಂಚಾರ ಮಾಡುತ್ತಾ ರಾಮ ಮತಂಗ ಮುನಿಗಳ ಆಶ್ರಮಕ್ಕೆ ಬರ್ತಾನೆ. ಆ ಮತಂಗ ಮುನಿಗಳ ಶಿಷ್ಯಳಾಗಿ ಇರುವವಳು ಶಬರಿ. ಆ ಮತಂಗ ಮುನಿಗಳು ಅವರು ದೇಹತ್ಯಾಗವನ್ನು ಮಾಡಿ ಹೋಗಬೇಕಾದಾಗ ಅವರ ಶಿಷ್ಯ ಇವಳು ಹೇಳ್ತಾಳೆ, ನಾನು ತಮ್ಮ ಜೊತೆಯಲ್ಲಿ ಬರ್ತೇನೆ ಆಚಾರ್ಯ ಅಂತ. ಆಗ ಅವರು ಹೇಳ್ತಾರೆ, ನೀನು ಈಗಲೇ ಬರಬಾರ್ದು, ಈ ಮಾರ್ಗವಾಗಿ ಪರಮಾತ್ಮ ಮನುಷ್ಯಾವತಾರವನ್ನು ಮಾಡಿ ಭೂಮಿಯಲ್ಲಿದ್ದಾನೆ. ಆ ಪರಮಾತ್ಮ ಈ ದೇವತೆಗಳ ಕಾರ್ಯ ನಿಮಿತ್ತ ಈ ನಮ್ಮ ಆಶ್ರಮದ ಮೂಲಕ ಪ್ರಯಾಣ ಮಾಡ್ತಾನೆ. ಹಾಗೆ ಬಂದಾಗ ಅವನಿಗೆ ಆತಿಥ್ಯ ಮಾಡೋದಕ್ಕೆ ನೀನು ಇಲ್ಲೇ ಇರಬೇಕು. ನಾನಿರೋಲ್ಲ, ನನ್ನ ಆಯುಸ್ಸು ಪೂರ್ಣವಾಯಿತು, ನಾನು ಹೋಗಬೇಕು. ನನ್ನ ಪರವಾಗಿ ಪ್ರತಿನಿಧಿಯಾಗಿ ನೀನು ಇಲ್ಲಿದ್ದು ಆ ಪರಮಾತ್ಮನಿಗೆ ಆತಿಥ್ಯ ಮಾಡಬೇಕು, ಅದಕ್ಕಾಗಿ ನೀನು ಇರಬೇಕು ಅಂತ ತಮ್ಮ ಆಶ್ರಮದಲ್ಲಿ ಶಬರಿಯನ್ನು ಇಟ್ಟು ಆ ಮತಂಗ ಮುನಿಗಳು ದೇಹತ್ಯಾಗ ಮಾಡಿರ್ತಾರೆ. ಅದಕ್ಕಾಗಿ ಶಬರಿ ಬಹುದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಾಳೆ ರಾಮಾಗಮನವನ್ನು. ರಾಮ ಬಂದ ರಾಮನಿಗೆ ಆ ಶಬರಿ ಎಲ್ಲ ಆತಿಥ್ಯವನ್ನು ಮಾಡಿದಳು. ಆ ರಾಮನಿಗೆ ಪರಿಪೂರ್ಣವಾಗಿ ಪೂಜೆಯನ್ನು ಮಾಡ್ತಾಳೆ. ಪಾದಗಳನ್ನು ಶೀತಲವಾದ ತೀರ್ಥಗಳಿಂದ ಆ ರಾಮನ ಪಾದಗಳನ್ನು ತೊಳಿತಾಳೆ. ತೀರ್ಥವನ್ನು ತಲೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಡ್ತಾಳೆ. ತೀರ್ಥವನ್ನು ಪಾನ ಮಾಡ್ತಾಳೆ. ಆ ರಾಮನಿಗೆ ಹಣ್ಣುಗಳನ್ನೆಲ್ಲ ಕೊಡ್ತಾಳೆ. ಶ್ರೀರಾಮಾಯಣದಲ್ಲಿ ಶಬರಿ ತಾನು ಎಂಜಲು ಮಾಡಿದ ಹಣ್ಣನ್ನು ಕೊಟ್ಟಳು ಎಂಬ ವೃತ್ತಾಂತ ಇಲ್ಲ. ನಾವೆಲ್ಲ ಎಂಜಲು ಅಂದರೆ ಶಬರಿ ಅಂತೀವಿ, ಹಾಗೆ ಹೇಳಲಿಲ್ಲ ಅವರು. ತಾನು ತಿಂದು ತನ್ನ ಎಂಜಲು ಸೋಕಿದ ಹಣ್ಣನ್ನು ರಾಮನಿಗೆ ಕೊಡಲಿಲ್ಲ. ಮತ್ತೆ ಹೇಗೆ ಕೊಟ್ಟರು ಅಂತ ಕೇಳಿದ್ರು. ನಮ್ಮ ರಹಸ್ಯ ಗ್ರಂಥಗಳಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಪೆರುಮಾಳ್ ಶಬರಿಕೈ ಹಾಲೆ ಅಮುದು ಶೈದರುಳಿನಾರ್ ಸೂತ್ರ. ಗುಹ ರಾಮನಿಗೆ ಆತಿಥ್ಯವನ್ನು ಕೊಡ್ತಾನೆ. ಏನು ಕೊಡಲಿ ನಿನಗೆ ಅಂತಾನೆ. ನನಗೇನು ಬೇಡ, ಆ ಸುಮಂತ್ರನ ಕುದುರೆಗಳಿಗೆ ಬಾಯಾರಿಕೆ ಹಸಿವಾಗಿದೆ, ಅದಕ್ಕೆ ಹುಲ್ಲು ನೀರನ್ನು ಕೊಡು. ನ ಹಿವರ್ತೆ ಪ್ರತಿಗ್ರಹೆ,
ನಿನ್ನ ಕೈಯಲ್ಲಿ ನಾವು ಏನನ್ನು ಸ್ವೀಕಾರ ಮಾಡೋಲ್ಲ ಅಂತಾನೆ ರಾಮ. ಅದೇ ಬೇಡತಿ ಶಬರಿ, ಅವಳು ಕೊಟ್ಟರೆ ಯಾತಕ್ಕೆ ತಿಂದ? ಗುಹಾನೂ ಬೇಡ, ಶಬರಿಯೂ ಬೇಡತಿ. ಗುಹಾ ಕೊಟ್ಟಿದ್ದನ್ನು ನಾ ತಿನ್ನೋಲ್ಲ ಅಂತಾನೆ, ಶಬರಿ ಕೊಟ್ಟದನ್ನು ಯಾಕೆ ತಿಂದ ಅಂದರು. ಗುರುವಿನ ಕೃಪೆಗೆ ಪಾತ್ರಳಾಗಿ ಗುರು ಶುಶ್ರೂಷ ಮಾಡಿ ಗುರುವಿನ ಕೃಪೆಯಿಂದ ಜ್ಞಾನ ಪಕ್ವವಾದವಳು ಶಬರಿ, ಅದಿಲ್ಲದವನು ಗುಹ. ಮತಂಗ ಮುನಿಗಳ ಶುಶ್ರೂಷೆಯನ್ನು ಮಾಡಿ ಮತಂಗ ಮುನಿಗಳಿಂದ ಪರಿಪಕ್ವವಾಗಿ ಇರುವವಳು ರಾಮಾತಿಥ್ಯಕ್ಕಾಗಿ ಗುರುವಿನಿಂದಲೇ ನಿಯಮನ ಮಾಡಲ್ಪಟ್ಟವಳು. ಆದ್ದರಿಂದ ಅವಳು ಕೊಟ್ಟ ಹಣ್ಣನ್ನು ರಾಮ ತೆಗೆದುಕೊಂಡ. ಗುಹರ ಬಳಿ ನಹಿವರ್ತೆ ಪ್ರತಿಗ್ರಹೆ, ನನಗೇನು ಬೇಡ, ನಿನ್ನಿಂದ ನಾನು ತಗೊಳ್ಳಲ್ಲ ಅಂತಾನೆ. ಶಬರಿ ಕೊಟ್ಟದ್ದನ್ನು ಆಸೆಯಿಂದ ಸ್ವೀಕಾರ ಮಾಡ್ತಾನೆ. ಹೀಗೆ ಆಚಾರ್ಯ ಶುಶ್ರೂಷೆಯಾಲೆ ಪഴുത്ത് ಜ್ಞಾನಾಧಿಕಯಾನ ಶಬರಿ ಕೈಯಾಲೆ ಪೆರುಮಾಳ್ ಅಮುದು ಸೈದರುಳಿನಾರ್ ಬರೀತಾರೆ ಗ್ರಂಥದಲ್ಲಿ. ಇದೆಲ್ಲ ರಹಸ್ಯಾರ್ಥಗಳು. ಇದೆಲ್ಲ ಸುಮ್ಮನೆ ರಾಮಾಯಣ ಓದಿದ್ರೆ ಎಲ್ಲ ತಿಳಿಯೋಲ್ಲ. ಈ ರೀತಿ ಆ ಶಬರಿ ರಾಮನಿಗೆ ಮತ್ತೆ ಹೇಗೆ ಹಣ್ಣನ್ನು ಕೊಟ್ಲು ಅಂದರು ಅದನ್ನು ಹೇಳಿದ್ದಾರೆ. ಒಂದು ಮರದಲ್ಲಿ ಆ ಹಣ್ಣುಗಳೆಲ್ಲ ಬಿಡತ್ತೆ, ಅದು ಪಕ್ವವಾಗುವುದಕ್ಕೆ ಇಷ್ಟು ಕಾಲ ಅಂತ ಇರತ್ತೆ. ಆ ರೆಂಬೆಯಲ್ಲಿ ಹುಟ್ಟಿದ ಒಂದು ಹಣ್ಣನ್ನು ತಿಂದು ನೋಡ್ತಾಳಂತೆ. ಓ, ಈ ರೆಂಬೆಯಲ್ಲಿರೋ ಹಣ್ಣು ಚೆನ್ನಾಗಿದೆ ಅಂಥೇಳಿ ಆ ಹಣ್ಣುಗಳನ್ನು ಶೇಖರಿಸಿ ಇಡ್ತಾಳಂತೆ. ತಾನು ತಿಂದ ಎಂಜಲನ್ನು ಕೊಡಲಿಲ್ಲ ಅಂದರು. ಒಂದು ಮರದಲ್ಲಿ ಒಂದು ರೆಂಬೆಯಲ್ಲಿ ಇಷ್ಟು ಹಣ್ಣಿದ್ರೆ ಆ ಹಣ್ಣೆಲ್ಲ ಒಂದೇ ಸವಿಯಾಗಿ ಇರುತ್ತೆ. ಒಂದು ಹಣ್ಣನ್ನು ತಿಂದರೆ ಆ ರೆಂಬೆಯಲ್ಲಿರೋ ಹಣ್ಣುಗಳೆಲ್ಲ ಅದೇ ಸವಿ ಅಂಥೇಳಿ ಆ ಒಂದು ಹಣ್ಣನ್ನು ತಿಂದು ನೋಡಿ ಉಳಿದ ಹಣ್ಣನ್ನು ಶೇಖರಿಸಿ ಇಟ್ಟಿದ್ಲು. ಎಂಜಲನ್ನು ಕೊಟ್ಲು ಅಂತ ಇಲ್ಲ. ಇದೆಲ್ಲ ಅನಂತರ ಯಾರ್ಯಾರೋ ಬೇರೆ ಬೇರೆಯವರು ಬರೆದ ರಾಮಾಯಣಗಳಲ್ಲಿ ಬಂದ ವೃತ್ತಾಂತ. ಈ ರೀತಿ ಆ ಶಬರಿ ರಾಮನಿಗೆ ಆತಿಥ್ಯವನ್ನು ಮಾಡ್ತಾಳೆ, ಆ ಫಲ ಸಮರ್ಪಣೆ ಎಲ್ಲ ಮಾಡ್ತಾಳೆ, ಪುಷ್ಪಗಳಿಂದ ರಾಮನ ಪಾದಗಳನ್ನು ಆರಾಧನೆ ಮಾಡ್ತಾಳೆ. ಎಲ್ಲವನ್ನ ಮಾಡಿ ಅವಳು ಅತ್ಯಂತ ಮನಸ್ಸು ತೃಪ್ತಿ. ಕಾರಣ ಏನು? ರಾಮನಿಗೆ ಆರಾಧನೆ ಮಾಡಿದೆ ಅಂತಲ್ಲ, ಆಚಾರ್ಯರ ಸೇವೆ ಮಾಡಿದೆ ಅಂತ. ಇದು ರಾಮನ ಪೂಜೆ ಅಲ್ಲ, ಗುರುಗಳಿಗೆ ಮಾಡಿದ ಆರಾಧನೆ. ಅವರ ಆಜ್ಞೆಯನ್ನು ಪಾಲಿಸ್ತಾ ಇದ್ದೀನಿ. ಇದು ರಾಮನಿಗೆ ಮಾಡುವ ಆರಾಧನೆಯ ಮೂಲಕ ಮಾಡಿದ ಆಚಾರ್ಯರ ಆರಾಧನೆ. ಇದು ಶಬರಿಯ ಭಾವ. ಹೀಗೆ ಅವಳು ರಾಮನ ಆ ಸೇವೆಯನ್ನ, ರಾಮನ ಆತಿಥ್ಯವನ್ನ, ಗುರುಗಳು ಹೇಳಿದ ರಾಮಾತಿಥ್ಯವನ್ನ ಶಬರಿ ಪೂರ್ಣವಾಗಿ ಮಾಡಿದಳು. ಅದಾದ ನಂತರ ಅವಳೇನು ಹೇಳ್ತಾಳೆ? ರಾಮ, ನನಗೆ ಅನುಮತಿಯನ್ನು ಕೊಡು ಅಂತಾಳೆ. ಅನುಮತಿಯ? ಎಲ್ಲಿಗೆ ಹೋಗ್ತೀಯ ತಾಯಿ? ರಾಮ ಕೇಳ್ತಾನೆ. ಒಂದೇ ಒಂದು ಮಾತು ಹೇಳ್ತಾಳೆ ಶಬರಿ. ಏನು ಹೇಳ್ತಾಳೆ? ರಾಮ, ಎಂದೂ ಹಿಂತಿರುಗಿ ಬಾರದ ಲೋಕಕ್ಕೆ ಹೋಗ್ತೇನೆ ಅಂತಾಳೆ. ರಾಮನನ್ನ ಅರಿಂದಮ ಅಂತ ಕರೀತಾಳೆ. ಶತ್ರು ದಮನ ಮಾಡಿದವನೇ ಅಂತ ಕರೀತಾಳೆ. ಶತ್ರುನಾಶಕನೇ ಎಂಬುದಾಗಿ ರಾಮನನ್ನು ಸಂಬೋಧನೆ ಮಾಡ್ತಾಳೆ. ಯಾವುದೋ ಕಾಡಿನ ಮೂಲೆಯಲ್ಲಿ ಬುಟ್ಟಿಯಲ್ಲಿ ಹಣ್ಣಿಟ್ಕೊಂಡು ಕೂತಿರೋ ಈ ವೃದ್ಧೆಗೆ ಯಾರು ಶತ್ರು? ಇವಳಿಗೆ ಯಾರು ಶತ್ರು ಇರ್ತಾರೆ? ಏಕಾಂತವಾಗಿ ಆಶ್ರಮದಲ್ಲಿ ಇರುವ ವೃದ್ಧೆಯಲ್ಲವ, ರಾಮಾಗಮನವನ್ನು ಎದುರು ನೋಡುವ ವೃದ್ಧೆಯಲ್ಲವ, ಇವಳಿಗೆ ಯಾರು ಶತ್ರುಗಳು? ಮತ್ತೆ ನನ್ನ ಶತ್ರುವನ್ನು ದಮನ ಮಾಡಿದವನೇ ಅಂತಾಳಲ್ಲ ಅಂದರು. ಅದ್ಭುತವಾದ ಶ್ಲೋಕ ಶಬರಿ ಹೇಳೋದು. ಚಕ್ಷುಷಾ ತವ ಸೌಮ್ಯೇನ ಭೂತಾಸ್ಮಿ ರಘುನಂದನ ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನ್ ತ್ವತ್ಪ್ರಸಾದಾದ ಅರಿಂದಮ. ಅರಿಂದಮ, ರಾಮನನ್ನು ಅರಿಂದಮ, ಅರಿ ಅಂದ್ರೆ ಶತ್ರು, ಆ ಅರಿಯನ್ನು ದಮನ ಮಾಡಿದವನೇ ಅರಿಂದಮ ಎಂಬುದಾಗಿ ಹೇಳ್ತಾಳೆ. ಯಾವುದನ್ನ ಅಂದರೆ ಈ ಶಬರಿ ಮೋಕ್ಷಕ್ಕೆ ಹೋಗುವುದಕ್ಕೆ ಅಡ್ಡಿಯಾಗಿ ಇರುವುದು ಅವಳ ಪಾಪ ಪುಣ್ಯ ರೂಪವಾದ ಕರ್ಮಗಳು. ಆ ಕರ್ಮವೇ ನಮಗೆ ಶತ್ರು. ನಮ್ಮ ಪುಣ್ಯ ಪಾಪ ರೂಪ ಕರ್ಮವೇ ನಮಗೆ ಶತ್ರು. ಆ ಶಬರಿಯ ಮೋಕ್ಷ ಗಮನಕ್ಕೆ ಅಡ್ಡಿಯಾಗಿ ಇರ್ತಕ್ಕಂತಹ ಆ ಕರ್ಮವೇ ಅವಳಿಗೆ ಶತ್ರು. ಆ ಕರ್ಮಗಳು ಏನಾಯಿತು? ಚಕ್ಷುಷಾ ತವ ಸೌಮ್ಯೇನ, ನಿನ್ನ ಸೌಮ್ಯವಾದ ಕಣ್ಣುಗಳ ಕಟಾಕ್ಷದಿಂದ
ಪೂತಾಸ್ಮಿ ರಘುನಂದನ, ಪರಿಶುದ್ಧಳಾದೆ ರಘುಕುಲದಲ್ಲಿ ಹುಟ್ಟಿದವನೇ. ಪೂತಾಸ್ಮಿ ಅಂತಾಳೆ, ಪರಿಶುದ್ಧಳಾದೆ ಅಂತಾಳೆ. ಪರಿಶುದ್ಧಳಾದೆ ಅಂತ ಅರ್ಥ ಏನು? ಇದಕ್ಕೆ ಮುಂಚೆ ಮಲಿನಳಾಗಿದ್ದೆ ಅಂತ ಅರ್ಥ. ಯಾವ ಮಾಲಿನ್ಯ? ಪುಣ್ಯ ಪಾಪ ರೂಪವಾದ ಕರ್ಮದ ಮಾಲಿನ್ಯ ಇತ್ತು. ಈಗ ನೀನ ಕಟಾಕ್ಷ ನನ್ನ ಮೇಲೆ ಬಿತ್ತು, ನಾನು ಶುದ್ಧಳಾದೆ. ಪೂತಾಸ್ಮಿ, ಪುಣ್ಯ ಪಾಪ ಕರ್ಮಗಳು ಇಲ್ಲವಾಯಿತು. ಪುಣ್ಯ ಪಾಪ ಯಾವಾಗಿಲ್ವೋ ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನ್, ಎಂದೂ ಹಿಂತಿರುಗಿ ಬಾರದ ಲೋಕಕ್ಕೆ ಹೋಗ್ತೇನೆ. ಒಂದೇ ಮಾತಲ್ಲಿ ಪರಮಾತ್ಮನ ಕಟಾಕ್ಷದಿಂದ ಸಕಲ ಕರ್ಮಗಳ ವಿನಾಶವಾಗಿ ಮೋಕ್ಷ ಪ್ರಾಪ್ತಿಯನ್ನು ಶಬರಿ ಹೇಳ್ತಾ ಇದ್ದಾಳೆ. ಶಬರಿ ಸಾಕ್ಷಿ ಇದಕ್ಕೆ. ವೇದಾಂತ ದೇಶಿಕರು ತಮ್ಮ ರಘುವೀರ ಗದ್ಯದಲ್ಲಿ ರಾಮ ಶಬರಿಗೆ ಮೋಕ್ಷ ಕೊಟ್ಟ ಅಂದರು, ಇಲ್ಲ ಅಂದ್ಬಿಟ್ರು. ಮತ್ತೇನು ಅಂದ? ಶಬರಿ ಮೋಕ್ಷಕ್ಕೆ ಹೋದ್ಲು, ರಾಮ ಸಾಕ್ಷಿಯಾಗಿ ನೋಡ್ತಾ ನಿಂತಿದ್ದ ಅಂದ್ರು. ಶಬರಿ ಮೋಕ್ಷ ಸಾಕ್ಷಿಭೂತ. ರಾಮ ಮೋಕ್ಷ ಕೊಟ್ಟಿಲ್ವಾ? ಇನ್ಯಾರು ಕೊಟ್ಟರು ಅಂದರು. ರಾಮನ ಕಟಾಕ್ಷ ಕೊಡ್ತು, ರಾಮ ಕೊಡಲಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಚಕ್ಷುಷಾ ತವ ಸೌಮ್ಯೇನ ಭೂತಾಸ್ಮಿ ರಘುನಂದನ, ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನ್ ತ್ವತ್ಪ್ರಸಾದಾತ್ ಅರಿಂದಮ. ನಿನ್ನ ಕೃಪೆ, ನಿನ್ನ ಪ್ರಸಾದ, ನಿನ್ನ ಅನುಕಂಪ, ನಿನ್ನ ದಯೆ, ಆ ದಯೆ ಸೌಮ್ಯವಾದ ನಿನ್ನ ಕಣ್ಣುಗಳ ಮೂಲಕ ಪ್ರಸರಿಸಿತು. ಆ ಕೃಪೆಯ ಪ್ರಸಾದ, ಆ ಕೃಪೆಯ ಆ ಪ್ರಸಾದವೇ ಕೃಪೆಯಾಗಿ ಕಣ್ಣುಗಳ ಕಟಾಕ್ಷವಾಗಿ ಬಂದದ್ದರಿಂದ ನಾನು ಪುನೀತಳಾದೆ, ಪವಿತ್ರಳಾದೆ, ಕರ್ಮದ ಮಾಲಿನ್ಯದಿಂದ ಬಿಡುಗಡೆಯನ್ನು ಪಡೆದೆ, ಆ ಲೋಕಕ್ಕೆ ಹೋಗ್ತೀನಿ ಅಂತಾಳೆ ಶಬರಿ. ಈ ರೀತಿ ಪರಮಾತ್ಮನ ಕಟಾಕ್ಷ ಕರ್ಮವನ್ನು ಪೂರ್ಣವಾಗಿ ತೊಡೆದು ಹಾಕುವ ಎಂತಹ ಅದ್ಭುತವಾದದ್ದು ಆ ಪರಮಾತ್ಮನ ಕಟಾಕ್ಷದ ವೈಭವ. ಆಳ್ವಾರುಗಳೆಲ್ಲ ಹೇಳ್ತಾರೆ, ಒಂದು ತಾಮರೆ ಕಣ್ಗಳಾಲ್ ನೋಕ್ಕಾಯ್, ತಾಮರೆಯ ಕಣ್ಣುಗಳನ್ನು ತೆಗೆದು ಕಟಾಕ್ಷಿಸು, ನಮ್ಮನ್ನು ಕಟಾಕ್ಷಿಸು ಅಂತ ಬೇಡ್ಕೋತಾರೆ. ಅಗಾಧವಾಗಿ ಆ ಆಳ್ವಾರುಗಳ ಪ್ರಾರ್ಥನೆ ಏನು? ಪರಮಾತ್ಮ ನಮ್ಮನ್ನು ಕಟಾಕ್ಷಿಸು, ನಮ್ಮನ್ನು ನೋಡು, ನಮ್ಮನ್ನು ನೋಡು, ನಿನ್ನ ಕಟಾಕ್ಷಕ್ಕಾಗಿಯೇ ಕಾಯ್ತಾ ಇದ್ದೀವಿ. பண்டனாளாலே நின் திருவருளும் பங்கையத்தாள் திருவருளும் கொண்டு நின் கோயில் சீத்து பல்படிகால் குடி குடி வடி வந்தாள் செய்யும். ಪರಮಾತ್ಮ ನಿನ್ನ ದೇವಾಲಯದ ಬಾಗಿಲಲ್ಲಿ ನಿನ್ನ ಪಾದದ ಕೆಳಗೆ ಬಿದ್ದು ಕೇಳ್ಕೊಳ್ತೀವಿ, ಅಂಗಲಾಚಿದ್ದೀವಿ. ಪರಮಾತ್ಮ ಏನು ಬೇಕು? ವಂಶ ಪಾರಂಪರ್ಯವಾಗಿ ನಿನ್ನ ಪಾದ ಸೇವೆ ಮಾಡಬೇಕು. ಕುಡಿ ಕುಡಿ ಒಂದು ಒಳಿವಂದು ಆಳ್ಸಯ್ಯೋ, ಪರಂಪರಾಗತವಾಗಿ ಕೈಂಕರ್ಯ ಮಾಡಬೇಕು. ನಾನು ಮಾತ್ರ ಮಾಡಿದ್ರೆ ಸಾಲದು. ಪೆರಿಯಾಳ್ವಾರು ಅದೇ ಹೇಳಿದ್ರು, ಕುಡಿ ಕುಡಿ ಒಳಿವಂದು ಆಳ್ಸಯ್ಯ. ಪರಂಪರಾಗತವಾಗಿರಬೇಕು. ಹಿಂದಿನ ತಲೆಮಾರುಗಳು ಸೇವೆ ಮಾಡಿರಬೇಕು, ನಾವು ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆ, ಈ ಪ್ರಪಂಚ ಪರಮಾತ್ಮ ಎಷ್ಟು ದಿವಸ ಪ್ರಳಯ ಆಗದೆ ಇಟ್ಟಿರ್ತಾನೆ, ಅಷ್ಟು ಪೀಳಿಗೆಯವರೆಗೂ ನಿನ್ನ ದಾಸರಾಗಿ ನಿನಗೆ ಸೇವೆ ಮಾಡಬೇಕು. ಪಂಡೆನಾಳಾಲೆ ನಿಂತಿರುವರುಳು ಪಂಗಯತ್ತಾಳ್ ತಿರುವಳುಂ ಕೊಂಡು, ನಿನ್ನ ಕಟಾಕ್ಷ, ನಿನ್ನ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ನಿನ್ನ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ, ಅಂದರೆ ನೀನಿರುವ ಸ್ಥಳದಲ್ಲಿ ನಿನಗೆ ಅನವರತ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ತೊಂಡರೋರ್ ಕರುಳಿನಿನ್ ಶೋಧಿವಾಯ್ತಿರಂದೇ, ಹಾಗೆ ಬೇಡುವ ಈ ದಾಸರಾದ ನಮಗೆ ನಿನ್ನ ಆ ಸುಂದರವಾದ ಬಾಯಿ ತೆರೆದು ಒಂದು ಅಭಯ ವಚನವನ್ನು ಕೊಡು. ಅನಂತರ ತೆಂಡಿರೈ ಪೊರುನಲ್ ತನ್ಪಣೆ ಸೂಳ್ಡ ತಿರುಪ್ಪುಳಿಂಗುಡಿ ಕಿಡಂದಾನೆ ಉನ್ ತಾಮರೆ ಕಣ್ಗಳಾಲ್ ನೋಕ್ಕಾಯ್, ನಿನ್ನ ತಾವರೆಯ ಕಣ್ಣುಗಳನ್ನು ತೆರೆದು ನಮ್ಮನ್ನು ನೋಡು, ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ ಆಳ್ವಾರುಗಳು ಪ್ರಾರ್ಥನೆ ಮಾಡ್ತಾರಲ್ಲ. ಕಾರಣ ಅವನ ಕಟಾಕ್ಷ ಬಿಡದೆ ಹೋದರೆ ಈ ಪಾಪ ಪುಣ್ಯ ಹೋಗಲ್ಲ. ಪಾಪ ಪುಣ್ಯ ಹೋದೊರ್ತು ಈ ಮನಸ್ಸು ಶುದ್ಧವಾಗಲ್ಲ. ಮನಸ್ಸು ಶುದ್ಧವಾಗಿ ಹೊರತು ಪರಮಾತ್ಮನ ಕೈಂಕರ್ಯದಲ್ಲಿ ಮನಸ್ಸು ತಲೆ ನಿಲ್ಲೋಲ್ಲ, ಮತ್ತೆ ಇಂದ್ರಿಯಗಳಿಗೆ ಎಳೆಯತ್ತೆ. ಮೊದಲು ಶರೀರ ಶುದ್ಧವಾಗಬೇಕು, ಮನಸ್ಸು ಶುದ್ಧವಾಗಬೇಕು, ಆತ್ಮ ಶುದ್ಧವಾಗಬೇಕು. ಇದೆಲ್ಲ ಆಗಬೇಕಾದ್ರೆ ಅವನ ಕಟಾಕ್ಷ ಬೇಕು. ಅಂಗಣಿರೆಂಡುಂ ಕೊಂಡು
எங்கள் மேல் நோக்குதியேல் எங்கள் ಮೇಲ್ ಶಾಪಮಿಳಿಂದು. ಶಾಸ್ತ್ರ ಇನ್ನೊಂದು ವಿಚಾರವನ್ನು ಹೇಳುತ್ತೆ. ಏನು ಇನ್ನೊಂದು ವಿಚಾರ? ಇದೆಲ್ಲ ನಾವು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕಾದ ವಿಚಾರಗಳು. ಹೇಳುತ್ತೆ ಒಂದು ಮಾತನ್ನು, ಆಗಮಶಾಸ್ತ್ರದ ಶ್ಲೋಕ. ಯಾವ ಮನುಷ್ಯ ತಾಯ ಗರ್ಭದಿಂದ ಹೊರಗೆ ಬರ್ತಾ ಇರ್ತಾನೆ, ಇನ್ನು ಭೂಸ್ಪರ್ಶ ಆಗಿರೋಲ್ಲ, ಇನ್ನು ತಲೆ ಹೊರಗಡೆ ಬಂದಿದೆ ತಾಯ ಗರ್ಭದಿಂದ, ಹಾಗೆ ಬಂದಾಗ ಆ ಮಗುವನ್ನು ಯಾವ ದೇವತೆ ನೋಡ್ತಾನೋ ಅದೇ ರೀತಿಯಾದ ಬುದ್ಧಿ, ಅದೇ ರೀತಿಯಾದ ನಡವಳಿಕೆ, ಅದೇ ರೀತಿಯಾದ ಪುರುಷಾರ್ಥ ಆ ಮಗುವಿಗೆ ದೊರೆಯುತ್ತದೆ. ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನಃ ಸಾತ್ವಿಕಃ ಸತು ವಿಜ್ಞೇಯಃ ಸವೈ ಮೋಕ್ಷಾರ್ಥ ಚಿಂತಕಃ. ಜಾಯಮಾನಂ ಹಿ ಪುರುಷಂ, ಹುಟ್ಟುವ ಕಾಲದಲ್ಲಿ, ಜಾತಂ ಅನ್ನಲಿಲ್ಲ, ಜಾತಂ ಅಂದರೆ ಹುಟ್ಟಾಗೋದು, ಜಾಯಮಾನಂ ಹುಟ್ಟುತ್ತಾನೇ ಇರುವಂತಹ ಪುರುಷಂ ಮನುಷ್ಯನನ್ನ, ಮಧುಸೂದನ ಮಧುಕೈಟಭರೆಂಬ ರಾಕ್ಷಸರನ್ನ ವಧೆ ಮಾಡಿದಂತಹ ಆ ಪರಮಾತ್ಮ ಶ್ರೀಯಪ್ಪತಿಯಾದ ನಾರಾಯಣ ಪಶ್ಯೇತ್ ನೋಡಿದ್ದೇ ಆದರೆ ಸಾತ್ವಿಕ ಸತು ವಿಜ್ಞೇಯ, ಅವನು ಪರಮ ಸಾತ್ವಿಕನಾಗಿ ಆಗ್ತಾನೆ, ಸತ್ವಗುಣವನ್ನು ಉಳ್ಳವನಾಗಿ ಆಗ್ತಾನೆ, ಸಾತ್ವಿಕನಾಗಿ ಆಗ್ತಾನೆ. ಅವನು ಮಾತ್ರವೇ ಮೋಕ್ಷದ ಚಿಂತನೆಯನ್ನ ಮಾಡ್ತಾನೆ. ನಾರಾಯಣನ ಕಟಾಕ್ಷ ಇಲ್ಲದವರಿಗೆ ಮೋಕ್ಷದಲ್ಲಿ ಆಸೆ ಬರೋಲ್ಲ, ಮೋಕ್ಷ ಚಿಂತನೆ ಬರೋಲ್ಲ. ಈ ಜಾಗದಲ್ಲಿ 1,00,000 ಜನ ಇದ್ರು ಇಷ್ಟೇ ಜನ ಕೂತಿರುವುದಕ್ಕೆ ಕಾರಣ ನಿಮ್ಮ ಜನನ ಕಾಲದಲ್ಲಿ ನಿಮ್ಮನ್ನ ನಾರಾಯಣ ನೋಡಿದ್ದಾನೆ. ಅವನ ಕಟಾಕ್ಷಪಾತವಾಗಿದೆ. ಹುಟ್ಟುವ ಕಾಲದಲ್ಲಿ ಅದು ಯಾವುದೋ ಕ್ರೂರ ದೇವತೆ ನೋಡಿದ್ರೆ ಆ ಮಗು ಬಹಳ ದುಷ್ಟ ಆಗುತ್ತೆ, ಎಲ್ಲರನ್ನು ಹೊಡಿ ಬಡಿ ಕೊಲ್ಲು ಅನ್ನೋ ಬುದ್ಧಿ ಬರುತ್ತೆ, ತಂದೆ ತಾಯಿಗಳನ್ನು ಹಿಂಸೆ ಮಾಡೋ ಬುದ್ಧಿ ಬರುತ್ತೆ. ಇನ್ಯಾವುದೋ ದೇವತೆ ನೋಡ್ತು ಅಂದರೆ ಎಲ್ಲರನ್ನೂ ಮೆಟ್ಟಬೇಕು, ನಾನೇ ದೊಡ್ಡವನು, ನನಗೆ ಸಮಾನ ಇಲ್ಲ ಅನ್ನೋ ಬುದ್ಧಿ ಎಲ್ಲ ಬರುತ್ತೆ. ರಜಸ್ತಮೋ ಗುಣಗಳಿಂದ ಕೂಡಿದ ದೇವತೆಗಳು ನೋಡಿದ್ರೆ ರಜಸ್ತಮೋ ಗುಣಗಳು ಬರುತ್ತೆ. ಪರಮಸತ್ವ ಸಮಾಶ್ರಯಕ್ಕಃ ಎಂಬತಕ್ಕಂತಹ ಪರಮಸತ್ವಕ್ಕೆ ಆಶ್ರಯನಾದ ಶ್ರೀಯಪ್ಪತಿಯಾದ ನಾರಾಯಣ ನೋಡಿದ್ರೆ ಸಾತ್ವಿಕ ಸತು ವಿಜ್ಞೇಯ, ಅವನನ್ನು ಪರಮಸಾತ್ವಿಕ ಅಂತಲೇ ತಿಳ್ಕೊಳ್ಳಿ. ಅವನು ಮಾತ್ರವೇ ಮೋಕ್ಷ ಚಿಂತನೆಯನ್ನು ಮಾಡುವವನಾಗಿ ಆಗ್ತಾನೆ. ಸವೈ ಅಂತ ಹೇಳ್ಬಿಡ್ತು, ಆ ವೈ ಇದೆಯಲ್ಲ ಡಬಲ್ ಎಂಫಸಿಸ್, ಸವೈ ಮೋಕ್ಷಾರ್ಥ ಚಿಂತಕ, ಅವನು ಮಾತ್ರವೇ ಮೋಕ್ಷ ಚಿಂತನೆಯನ್ನು ಮಾಡ್ತಾನೆ. ಆದರೆ ಇಲ್ಲಿ ಆಂಡಾಳ್ ಈಗ ಹುಟ್ಟುತ್ತಾ ಇಲ್ವಲ್ಲ, ಯಾವಾಗಲೂ ಹುಟ್ಟಾಗೋಯ್ತಲ್ವ, ಈಗ ನಮ್ಮನ್ನು ನೋಡುವಂತಾಳಲ್ಲ ಅಂದರು. ಒಬ್ಬ ಈ ಶರೀರವನ್ನು ಪಡ್ಕೊಳ್ತಾನಲ್ಲ, ಅದು ಅವನಿಗೆ ಜನ್ಮ ಅಲ್ಲ ಅಂದ್ಬಿಟ್ರು. ತಾಯ ಗರ್ಭದಿಂದ ಹೊರಗೆ ಒಬ್ಬ ಬಂದು ಈ ಶರೀರದ ಒಳಗಡೆ ಆತ್ಮ ಕೂತ್ಕೊಂಡು ಒಂದು ಶರೀರ ಪಡ್ಕೋತಾನಲ್ಲ, ಅದು ಅವನಿಗೆ ಜನನ ಜನ್ಮವೇ ಅಲ್ಲ ಅಂದ್ಬಿಟ್ರು. ಮತ್ತು ಯಾವುದು ಜನ್ಮ ಅಂದರು? ಯಾವಾಗ ಆತ್ಮ ಪರಮಾತ್ಮ ವಿಷಯಿಕವಾದ ಜ್ಞಾನ ಏರ್ಪಡುತ್ತೆ ಆಗ ಅವನು ಹುಟ್ಟಿದಂತೆ. ತಿರುಮಣಸ್ಯಾರು ಹೇಳ್ತಾರೆ, ಅಂದ್ರೆ ನಾನ್ ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್, ಅಂದ್ರೆ ನಾನು ಪಿರಂದಿಲೇನ್. ತಾಯ ಗರ್ಭದಿಂದ ಬಂದ್ರಲ್ಲ ಆವತ್ತು ನಾನು ಹುಟ್ಟಲಿಲ್ಲ, ಹುಟ್ಟಿದ ಮೇಲೆ ನನಗೆ ಮರಣವಿಲ್ಲ. ತಾಯ ಗರ್ಭದಿಂದ ಬಂದಾಗ ಆದದ್ದು ನನಗೆ ಹುಟ್ಟೇ ಅಲ್ಲ. ಯಾವುದು ಹುಟ್ಟು? ಯಾವಾಗ ಆ ಪಾರಮಾರ್ಥಿಕವಾದ ಜ್ಞಾನ ಏರ್ಪಟ್ಟಿತೋ ಆಗ ನಾನು ಹುಟ್ಟಿದೆ. ಅಂದ ಮೇಲೆ ನನಗೆ ಮರಣವೇ ಇಲ್ಲ. ಕಾರಣ ಏನು? ಆ ಜ್ಞಾನ ಮೋಕ್ಷಕ್ಕೆ ಹೋಗ್ಬಿಡ್ತೀನಿ, ಮತ್ತೆ ಹುಟ್ಟೋದೇ ಇಲ್ವಲ್ಲ, ಸಾವೆಲ್ಲಿಂದ ಬಂತು ನನಗೆ? ಅಂದ್ರೆ ನಾನು ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್, ಹುಟ್ಟಿದ ಮೇಲೆ ಮತ್ತೆ ಸಾವೇ ಇಲ್ಲ ಎಂಬುದಾಗಿ ಹೇಳ್ತಾರಲ್ಲವ. ಹಾಗೆ ಆಂಡಾಳು ಹೇಳ್ತಾಳೆ, ನಾವು ಈಗ ಹುಟ್ಟಿದ್ದೀವಿ. ಕಾರಣ ಏನು? ಈಗ ಜ್ಞಾನ ಬಂದಿದೆ. ಒಂದು ತಲೆಪ್ಪೆ ಇದು, ಈಗಲ್ವಾ ನಿನ್ನ ಪಾದದಲ್ಲಿ ತಲೆ ಇಟ್ವಿ, ಅದು ನಿನ್ನ ಕೃಪೆಯಿಂದ, ನಿನ್ನದೇ ಕೃಪೆಯಿಂದ ಈಗ ಬಂದು ಈಗ ನಿನ್ನ ಚರಣಾರವಿಂದಗಳಲ್ಲಿ ನಮ್ಮ ಶಿರಸ್ಸನ್ನು ಇಟ್ವಿ ಅಂದರೆ ಈಗಿನ್ನು ಹುಟ್ತಾ ಇದ್ವಿ. ಈಗ ನಮ್ಮನ್ನು ನೋಡು, ಈಗ ಹುಟ್ತಾ ಇದ್ವಿ, ಈಗ ನೋಡು.
ಈಗ ನಾವುಗಳು ನಿನ್ನ ಬಳಿಗೆ ಬರ್ತೇವೆ. ನಿನ್ನ ಕಟಾಕ್ಷದಿಂದ ಮೋಕ್ಷ ಚಿಂತನೆ, ಪುಣ್ಯ ಪಾಪಗಳ ಹರಣ ಏರ್ಪಡಲಿ ಪರಮಾತ್ಮ. ಹೀಗೆ ಈಗ ನೀನು ನಮ್ಮನ್ನು ಕಟಾಕ್ಷಿಸಿದೆಯೇ ಆದರೆ ಆ ಕರ್ಮಗಳು ನಾಶವಾಗಿ ಆತ್ಮಸ್ವರೂಪಾನುಗುಣವಾದ ನಿನ್ನ ಚರಣಾರವಿಂದಗಳ ಕೈಂಕರ್ಯ ಭಾಗ್ಯ ನಮಗೆ ದೊರೆಯುತ್ತದೆಯಲ್ಲವಾ ಪರಮಾತ್ಮ. ಆದ್ದರಿಂದ ಆ ಕರ್ಮಗಳ ವಿನಾಶವಾಗಬೇಕಾದ್ರೆ ಅಂಗಣಿರಣ್ಣುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್ ಎಂಗಳ್ ಮೇಲ್ ಶಾಪಂ ಇಳಿಂದೆ ಎಂಬ ಹಾಗೆ ಆ ಪರಮಾತ್ಮನ ದಿವ್ಯವಾದ ಕಟಾಕ್ಷದಿಂದ ಪುಣ್ಯಪಾಪ ರೂಪವಾದ ಕರ್ಮಗಳು ನಾಶವಾಗಿ ಆತ್ಮ ಪರಿಶುದ್ಧನಾಗಿ ಪರಮಾತ್ಮನ ಚರಣಾರವಿಂದಗಳ ನಿತ್ಯ ಕೈಂಕರ್ಯಕ್ಕೆ ಯೋಗ್ಯನಾಗ್ತಾನಲ್ಲವ. ಅಂತಹ ಆ ಕೃಪೆಯನ್ನು ಮಾಡುವುದಕ್ಕಾಗಿ ಈಗಲೇ ನಮ್ಮನ್ನು ಕಟಾಕ್ಷಿಸು. ಅದಕ್ಕಾಗಿ ಎಚ್ಚರಗೊಂಡು ನಿನ್ನ ಸುಂದರವಾದ ತಾವರೆಯ ಕಣ್ಣುಗಳನ್ನು ತೆರೆದು ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ ಭಗವತ್ ಕಟಾಕ್ಷವನ್ನು ಅದ್ಭುತವಾದ ರೀತಿಯಲ್ಲಿ ತಮ್ಮ ನೈಚ್ಯವನ್ನು, ತಮಗೆ ಏರ್ಪಟ್ಟ ಕರ್ಮ ಮಾಲಿನ್ಯವನ್ನು ಪರಮಾತ್ಮನ ಮುಂದೆ ಭಿನ್ನವಿಸುತ್ತಾ ಅಕಿಂಚನರಾಗಿ ಅನನ್ಯಗತಿಗಳಾಗಿ ಈ ಕರ್ಮವನ್ನು ಕಳೆದುಕೊಳ್ಳುವ ಸಾಮರ್ಥ್ಯ ಇಲ್ಲದ ನಿರ್ಗತಿಕರು, ಅಶಕ್ತರು ನಾವು. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಬೇರೆ ಗತಿ ಇಲ್ಲದ ಅನನ್ಯಗತಿಗಳು ನಾವು ಎಂಬುದಾಗಿ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ದೇವಿ ಆಂಡಾಳ್ ಪರಮಾತ್ಮನ ಕಟಾಕ್ಷ ವೈಭವವನ್ನು ಕೊಂಡಾಡುತ್ತಾ ಆ ಕಟಾಕ್ಷಕ್ಕಾಗಿ ಶರಣಾಗತಿ ಮಾಡಿ ಪ್ರಾರ್ಥನೆ ಮಾಡುತ್ತಾ 22ನೇ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ಹೀಗೆ ದೇವಿ ಆಂಡಾಳ್ ಪ್ರಾರ್ಥನೆ ಮಾಡಿದ ಕಟಾಕ್ಷ ನಮ್ಮೆಲ್ಲರಿಗೂ ಏರ್ಪಟ್ಟು ನಮ್ಮೆಲ್ಲರ ಕರ್ಮ ಪರಂಪರೆಗಳು ನಾಶವಾಗಿ ಆ ಮುಕ್ತಿ ಸಾಮ್ರಾಜ್ಯವನ್ನು ಪರಮಾತ್ಮ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಉಪನ್ಯಾಸಕ್ಕೆ ಮಂಗಳ. அங்கண்மாஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே செங்கமிருப்பார் போல் வந்து தலை பெய்தோம் கிங்கிணிவாய் செய்த தாமரை பூ போலே செங்கண் சிறிதே எம்மேல் விழியாவோ ஆதித்யனும் எழுந்தார் போல அங்கனிரண்டும் கொண்டே எங்கள் மேல் நோக்குதியேல் எங்கள் மேல் சாபம் இடிந்தேரோரெம்பாவாய். सोच्चिष्टमालिका गन्धबन्धुरजिष्णवे विष्णुचित्ततनूजायै गोदायै नित्यमङ्गलम् मादृशा किञ्चन प्राण बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் ஜகத்துதித்தாள் வாழியே திருப்பாவ 30 சக்தி நாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூரூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே மறுவாரம் திருவல்லி வளநாடி வாழியே பொன்புதுவனார் கோவை மலர்கரங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.